ತನ್ನ ಇಂದ್ರಿಯಗಳನ್ನು ಒಳಗಡೆ ತೆಗೆದುಕೊಳ್ಳುತ್ತದೆ. ಹಾಗೆ ನನ್ನ ಮನಸ್ಸು ಅಂತರ್ಮುಖಿಯಾಗಿದೆ, ಆತ್ಮಸ್ಮೃತಿಯಲ್ಲಿ ಸ್ಥಿರವಾಗಿದೆ. ಬಾಬಾ ನನ್ನ ಮಸ್ತಕ ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ದೇಹದ ಅರಿವೇ ಝೀರೋ ಆಗಿ ಆತ್ಮ ಸ್ವರೂಪದ ಅರಿವಿನಲ್ಲಿದ್ದೇನೆ. ಆತ್ಮ ನಾನು, ಆತ್ಮ ನಾನು, ಆತ್ಮ ನಾನು, ಆತ್ಮ 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 ಜ್ಯೋತಿ ಸ್ವರೂಪದಲ್ಲಿ ಮಸ್ತಕದಲ್ಲಿ ಪರಮಾತ್ಮ ಸ್ಪರ್ಶದಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ನಾನು ಆತ್ಮ ಆಗಿದ್ದೇನೆ, ಆತ್ಮ ಆಗಿದ್ದೇನೆ, ಆತ್ಮ ಆಗಿದ್ದೇನೆ, ಆತ್ಮ ಆಗಿದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ. ಮೂಲ ಸ್ವರೂಪ ಶಾಂತಿ, ಮೂಲ ಸ್ವರೂಪ ಪವಿತ್ರತೆ, ಮೂಲ ಸ್ವರೂಪ ಸುಖ, ಮೂಲ ಸ್ವರೂಪ ಶಕ್ತಿಯಾಗಿದೆ. ನಾನು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ. ಸ್ಮೃತಿಗೆ ಬನ್ನಿ. ನಾನು ಶಕ್ತಿ ಸ್ವರೂಪನಾಗಿದ್ದೇನೆ, ನಾನು ಪವಿತ್ರ ಸ್ವರೂಪನಾಗಿದ್ದೇನೆ. ನನ್ನ ಮನಸ್ಸು ಕಂಪ್ಲೀಟ್ ಅಂತರ್ಮುಖಗೊಂಡು ಮನ್ಮನಾಭಾವಸ್ಥೆಯಲ್ಲಿದೆ. ಭೌತಿಕ ಪ್ರಪಂಚವನ್ನು ಮೀರಿ ಬಂದಿದ್ದೇನೆ, ಸೂಕ್ಷ್ಮ ಲೋಕವನ್ನು ತಲುಪಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಪರಮೇಶ್ವರ ಅವರ ಸಮ್ಮುಖದಲ್ಲಿದ್ದೇನೆ. ಸೆಕೆಂಡ್ನಲ್ಲಿ ಬಾಬಾ ಈಗ ಮಸ್ತಕದಲ್ಲಿ ಸ್ಪರ್ಶ ಮಾಡ್ತಾ ಫರಿಸ್ತಾಸೋ ಜ್ಯೋತಿರ್ಬಿಂದು ಬನೋ ಎನ್ನುತ್ತಿದ್ದಾರೆ. ಸೆಕೆಂಡಿನಲ್ಲಿ ನಾನು ಆತ್ಮ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಆಗಿ ಹಾರುತ್ತ ಹಾರುತ್ತ ಪರಮಧಾಮವನ್ನು ತಲುಪ್ತಾ ಇದ್ದೇನೆ. ಪರಮಧಾಮವನ್ನು ತಲುಪಿದ್ದೇನೆ. ಇಲ್ಲಿ ನನ್ನ ಪರಂಪಿತ ಪರಮಾತ್ಮ ಶಿವ ಬಾಬಾರವರಿದ್ದಾರೆ. ಪ್ರಕಾಶಮಯ ಜ್ಯೋತಿರ್ಬಿಂದು ಪ್ರೀತಿಯ ಸಾಗರ ಶಿವಬಾಬಾ, ಶಾಂತಿಯ ಸಾಗರ ಶಿವಬಾಬಾ, ಜ್ಞಾನದ ಸಾಗರ ಶಿವಬಾಬಾ, ಅಜರ್ ಅವಿನಾಶಿ ಶಿವಬಾಬಾ, ಅಮರ ಶಿವಬಾಬಾ, ಅಭೋಕ್ತ ಶಿವಬಾಬಾ, ಅನಂತ ಶಿವಬಾಬಾ, ಅನಾದಿ ಶಿವಬಾಬಾ. ಆ ಶಿವಬಾಬಾರವರ ಜೊತೆಗೆ ನಾನು ಅನಾದಿ ಅಜರ ಅಮರ ಅವಿನಾಶಿ ಆತ್ಮ ಆಗಿ, ಅಜರ ಅಮರ ಅವಿನಾಶಿ ಅನಂತ ಭೋಕ್ತ ಆತ್ಮ ಆಗಿ ಅವರ ಸಮಾನ ಆಗಿ ಅನುಭವ ಮಾಡ್ತಾ 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 ಆತ್ಮದಲ್ಲಿ ಪರಮಾತ್ಮ ಶಕ್ತಿ ಶಾಂತಿ ಕಿರಣಗಳು ನನ್ನ ಆತ್ಮನಲ್ಲಿ ತುಂಬಿ 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 ಆತ್ಮನಲ್ಲಿರುವ ವಿಕರ್ಮಗಳೆಲ್ಲ ಕರಗುತ್ತಾ ಇದೆ. ಹಳೆಯ ಸಂಸ್ಕಾರಗಳು, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಆಲಸ್ಯ ಭಯ ಅಸೂಹೆ ಈರ್ಷೆ ದ್ವೇಷ ಎಲ್ಲವೂ ಕರಗುತ್ತಾ ಇದೆ, ಎಲ್ಲವೂ ಕರಗುತ್ತಾ ಇದೆ. ಸೆಕೆಂಡಿನಲ್ಲಿ ನಾನು ಕಲೆರಹಿತ ವಜ್ರದಂತೆ ಹೊಳಿತಾ 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 ಸೂಕ್ಷ್ಮ ವತನದಲ್ಲಿ ಮರಳಿ ಬಂದಿದ್ದೇನೆ. ನನ್ನೆದುರುಗಡೆ ಬ್ರಹ್ಮ ಬಾಬಾ ದಿವ್ಯ ಫರಿಸ್ತಾ, ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಮಹಾಜ್ಯೋತಿ ಜಗಮಗಿಸುತ್ತಿದ್ದಾರೆ. ಬಾಪ್ ದಾದಾರವರ ಸುತ್ತಲೂ ನಾವು ಫರಿಸ್ತೆಗಳು ನಿಂತುಕೊಳ್ತಾ ಇದ್ದೇವೆ. ಬಾಪ್ ದಾದಾ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ ನಾನು ಭೋಲಾ ಗ್ರಾಹಕ ಆಗಿದ್ದೇನೆ, ಅಂದರೆ ಮುಗ್ಧ ಗ್ರಾಹಕನಾಗಿದ್ದೇನೆ. ನಿಮ್ಮ ಹಳೆಯದನ್ನೆಲ್ಲ ನನಗೆ ಕೊಟ್ಟು ಬಿಡಿ, ಅದರ ಬದಲಾಗಿ ನಾನು ನಿಮಗೆ ಹೊಸದನ್ನೇ ಕೊಡ್ತೇನೆ. ಎಕ್ಸ್ಚೇಂಜ್ ಆಫರಲ್ಲಿ ಏನಾದ್ರೂ ಕೊಟ್ಟು ಹೊಸದನ್ನು ತೆಗೆದುಕೊಳ್ಳಲಿಕ್ಕೆ ಎದ್ದು ಬಿದ್ದು ಓಡ್ತಿರ್ತೀರಲ್ವ ಫಿಸಿಕಲ್ ವಸ್ತುಗಳನ್ನು. ಈಗ ಬನ್ನಿ ಎಲ್ಲರೂ, ಬಾಬಾ ಮುಗ್ಧ ಕಸ್ಟಮರ್ ಆಗಿ ಬಂದಿದ್ದಾರೆ. ಈಗ ಎದ್ದು ಬಿದ್ದು ಬನ್ನಿ, ಸೂಕ್ಷ್ಮವಾಗಿ
ಚೆಹರೆಯಲ್ಲಿ ಆ ಲಾಲಿಯನ್ನು ಹೊಂದಿ ಈಶ್ವರನನ್ನು ಮುಂದೆ ನಿಂತಿದ್ದಾರೆ. ನಿಮ್ಮಲ್ಲಿ ಹಳೆಯದೇನಿದೆ ಎಲ್ಲ ಕೊಡ್ರಿ, ಹೊಸದು ತಗೊಳ್ರಿ ಅಂತಿದ್ದಾರೆ. ನಾವೆಲ್ಲರೂ ಹಳೆಯದೇನೇನಿದೆ ಕೊಟ್ಬಿಡ್ರಿ. ಇಟ್ಕೊಂಡು ಏನು ಮಾಡ್ತೀರಿ? ಹಳೇದು ಕೊಟ್ಬಿಡಿ. ಕೊಡ್ತೀರಿಲ್ಲ, ಎದ್ದು ಬಿದ್ದು ಬಂದು ಕೊಡ್ತಿರ್ತೀರಲ್ಲ, ಹಳೇದು ಕೊಟ್ಟರೆ ಹೊಸದು ಬರ್ತದಲ್ವಾ, ಖುಷಿ ಪಡಬೇಕು. ಫಿಸಿಕಲ್ ವಸ್ತುಗೆ ಕೊಡುವಾಗ ಹೇಗೆ ಖುಷಿಯಿಂದ ಕೊಡ್ತೀರಿ, ಹಳೇದನ್ನು ಕೊಟ್ಟು ಹೊಸದು ಬರ್ತದಲ್ವಾ ಅಂತ. ಹಾಗೆ ಈಗ ಸೂಕ್ಷ್ಮ ವಸ್ತುಗಳನ್ನ ಕೊಡ್ರಿ. ಸೂಕ್ಷ್ಮ ಹಳೆಯ ಸಂಸ್ಕಾರಗಳನ್ನು ಕೊಟ್ಬಿಡಿ. ಬಾಬಾ ಕ್ರೋಧ, ಕಾಮ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ಆಸಕ್ತಿ, ಭಯ, ನನ್ನಲ್ಲಿರುವ ಎಲ್ಲ ವೀಕ್ನೆಸ್ಸಸ್, ದುರ್ಬಲತೆಗಳು, ನಿರ್ಬಲತೆಗಳು, ಚಿಂತೆ, ಅಹಂಕಾರ, ದೇಹಾಭಿಮಾನ, ಎಲ್ಲ ಹಳೆ ವಸ್ತು ಎಷ್ಟಿಟ್ಟಿದ್ದೀನಿ ಬಾಬಾ ತಗೋ, ಇವನು ತೊಗೊಂಡು ಏನು ಹೊಸದು ಕೊಡು ಅಂತ ಹೇಳ್ರಿ ನೋಡೋಣ. ರಮಣೀಕವಾಗಿ ಹೇಳಬೇಕು ಎಲ್ಲರೂ. ಬಾಬಾ ನೋಡ್ತಾ ಇದ್ದಾರೆ ಇವತ್ತು, ಬೆನ್ನು ಹತ್ತಿ ತೊಗೊಂಡು ಹೋಗ್ತಾರೆ ಇವತ್ತು ಎಲ್ಲವನ್ನು. ಯಾರು ಕೊಡೋಕ್ಕೆ ರೆಡಿ ಇಲ್ಲ, ಶಟ್ಕೊಂಡು ಕೂತ್ಕೊಂಡಿರ್ತೀರಿ, ಅಂಥವ್ರನ್ನ ಬಿಡುವುದಿಲ್ಲ, ರಂಬಿಸಿ ಹೆದರಿಸ್ಕೊಂಡು ಹೋಗ್ತಾರೆ. ಕೊಟ್ಬಿಡಮ್ಮ, ಇಟ್ಕೊಂಡು ಏನು ಮಾಡ್ತೀವಿ, ಹಳೇದು ಹೊಸದು ಕೊಡ್ತೀನಲ್ಲ ನಿನಗೆ. ನಾವೆಲ್ಲರೂ ಭಲೇ ಬಾಬಾ ನಮ್ಮನ್ನು ಕರೆದಿದ್ದಾರೆ ಅಂದರೆ ಏನೋ ಒಂದು ಹೊಸದು ಕೊಡಲಿಕ್ಕೆ ಕರೆದಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಹಳೇದು ಕೊಟ್ಟು, ಹಳೇದು ತೊಗೊಳ್ರಿ, ಹೊಸದು ಕೊಡ್ರಿ, ನನಗೆ ಹೊಸದು ಇಸ್ಕೊಡ್ರಿ ಅಂತ. ಹಳೇದು ಕೊಟ್ಬಿಡ್ರಿ ನನಗೆ ಅಂತಿದ್ದಾರೆ ಪಾಪ. ಕೊಡಲಿಕ್ಕೆ ನಾವೆಲ್ಲರೂ ರೆಡಿಯಾಗಿದ್ದೇವೆ. ಕೊಡದೇ ಇರೋವ್ರಿಗೆ ಬಿಡೋದಿಲ್ಲ ಬಾಬಾ. ಪ್ರೀತಿಯಿಂದ ಮಳ್ಳು ಮಾಡಿ ರಂಬಿಸಿ ಆ ಹಳೇದು ಕಸ್ಕೊಂಡು ಹೊಸದು ಕೈಲಿಟ್ಟು ಹೋಗ್ತಾರೆ. ಈಗ ಓಕೆ, ಎಂಥ ಅಪ್ಪ ಅಲ್ವಾ ಅಪ್ಪಾಜಿ? ಓಕೆ ಕೊಡ್ರಿ, ಈಗ ಎಲ್ಲರೂ ಕೊಡ್ರಿ. ಚಿಂತೆ ಮಾಡ್ತೀರಿ, ಚಿಂತೆ ಕೊಡ್ರಿ, ಅದನ್ನು ಚಿಂತೆ ಕೊಡ್ರಿ. ವೀಕ್ನೆಸ್ ಇದೆಯಾ ಬಾಬಾ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತೀರಿ, ಕೊಡ್ರಿ ಅದನ್ನು. ಇನ್ಮೇಲೆ ಅದನ್ನು ಕೊಟ್ಟು ಬಾಬಾ ನಾನು ನಿನ್ನ ಸಮಾನ ಸಮರ್ಥ ನಾನು ಅಂತ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಭಯ ಕೊಟ್ರಿ, ಭಯ ಪಡ್ತೀರಲ್ವ, ಏನಾಗುತ್ತೋ ಏನೋ ನನ್ನ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ ಭಯ ಇದೆಯಲ್ವ, ಕೊಡ್ರಿ ಬಾಬನಿಗೆ. ಬಾಬಾ ಆ ಭಯ ತೆಗೆದುಕೊಂಡು ನಿರ್ಭಯರನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ನಿರ್ಭಯದ ಒಂದು ಶಕ್ತಿ ಸೂಕ್ಷ್ಮವಾಗಿ ನಿಮ್ಮಲ್ಲಿ ತುಂಬ್ತಾ ಇದ್ದಾರೆ, ನಮ್ಮಲ್ಲಿ ತುಂಬ್ತಾ ಇದ್ದಾರೆ. ಅನುಭವ ಮಾಡ್ತಾ ಇದ್ದೀರಿ ಎಲ್ಲರೂ. ಭಯ ಪಡ್ತಿರ್ತೀರಿ, ಏನಾಗುತ್ತೇನೋ ನನ್ನ ಮಗು ಎಕ್ಸಾಮಲ್ಲಿ ಪಾಸ್ ಆಗ್ತಾನೋ ಇಲ್ಲೋ, ನನ್ನ ಮಗಳ ಜೀವನದಲ್ಲಿ ಏನಾಗುತ್ತೇನೋ, ಮಗನ ಜೀವನದಲ್ಲಿ ಏನಾಗುತ್ತೇನೋ, ಮೊಮ್ಮಕ್ಕಳು ಏನಾಗ್ತಾರೇನೋ, ಆಸ್ತಿ ಏನಾಗುತ್ತೇನೋ, ಚಿಂತೆ ಇದೆಯಲ್ಲ, ಭಯ ಇದೆಯಲ್ಲ. ಆ ಭಯ ಪಡುವಂಥದ್ದು ಬಿಟ್ಟು ನಿರ್ಭಯರಾಗಿ ನಿಲ್ಲಿ. ಬಾಬಾ ಆ ಶಕ್ತಿ ಇಮ್ಮಿಡಿಯೇಟ್ ತುಂಬ್ತಾ ಇದ್ದಾರೆ ನಮ್ಮಲ್ಲಿ. ನಾನು ನಿರ್ಭಯನಾಗ್ತಾ ಇದ್ದೇನೆ. ಚಿಂತೆ ಮಾಡ್ತೀರಲ್ವಾ, ಚಿಂತೆ ಬರೀ ಚಿಂತೆ ಮಾಡ್ತೀರಲ್ಲ, ಚಿಂತೆ ತೆಗೀರಿ, ಈಗ ಕೊಡ್ರಿ ಈಗ ನನಗೆ ಅಂತೀರ ಬಾಬಾ. ಕೊಟ್ಬಿಡ್ರಪ್ಪ, ಜಾನ್ ಮಕ್ಕಳಲ್ವಾ ಅಂತ. ಬಾಬಾ ಪರಮೇಶ್ವರ ಅಂತರಾಳದ ಪ್ರೀತಿಯನ್ನು ಹೊಂದಿರುವ ಮಕ್ಕಳ ಹತ್ರ ಮಾತ್ರ ಬರ್ತಾರೆ. ಸಹನಶೀಲತಾ ಮೂರ್ತಿಗಳ ಮಕ್ಕಳ ಹತ್ರ ಮಾತ್ರ ಬರ್ತಾರೆ. ಈಗ ಅಂಥ ಮಕ್ಕಳಿಗೆ ನಿಶ್ಚಿಂತರನ್ನಾಗಿ ಮಾಡ್ತಾರೆ. ನಿಶ್ಚಿಂತವಾಗಿರು, ಚಿಂತೆ ಬಿಡು ಮಗು, ಎಲ್ಲ ನನಗೆ ಅರ್ಪಣೆ ಮಾಡು. ಪರಮಾತ್ಮ ಪಾದಗಳಲ್ಲಿ ಸಮರ್ಪಿಸ್ತಾ ಇದ್ದೀವಿ ಎಲ್ಲ. ಅಹಂಕಾರ ಇದೆಯಾ, ಅಹಂಕಾರ ಅರ್ಪಣೆ ಮಾಡೋದನ್ನು, ಅದರಿಂದ ನಿನಗೆ ಲಾಸೇ ಲಾಸ್. ಕ್ರೋಧ ಇದೆಯಾ, ಅರ್ಪಣೆ ಮಾಡೋದು. ದೇಹಾಭಿಮಾನ ಇದೆಯಾ, ಹಳೆಯ ಸಂಸ್ಕಾರಗಳೆಲ್ಲವನ್ನು, ಆ ವೀಕ್ನೆಸ್ಗಳನ್ನು, ಮೋಹವನ್ನು, ಎಲ್ಲ ಈರ್ಷೆಯನ್ನು, ಅಸೂಹೆಯನ್ನು, ಬಲಹೀನತೆಗಳನ್ನು ಈಶ್ವರನ ಪಾದಗಳಲ್ಲಿ ಸಮರ್ಪಿಸುತ್ತಿದ್ದೇವೆ. ಸಂಪೂರ್ಣ ಸರೆಂಡರ್. ಬಾಬಾ ಎಲ್ಲ ನಿಮ್ಮದೇ, ನಾನು ಮಾತ್ರ ನಿಮ್ಮವಳಾಗಿದ್ದೇನೆ. ಬಾಬಾ ಎಲ್ಲ ನಿಮ್ಮದೇ, ನಾನು ಮಾತ್ರ ನಿಮ್ಮವರಾಗಿದ್ದೇನೆ. ಈಗ ಶಿವಬಾಬಾರವರಿಂದ ದಿವ್ಯ ಶಕ್ತಿಯ ಕಿರಣಗಳು ನನ್ನ ಆತ್ಮನ ಮೇಲೆ ಹರಿದು ಬರುತ್ತಿವೆ. ಮಳೆಯ ರೂಪದಲ್ಲಿ ಹರಿದು ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಶಾಂತಿಯ ಕಿರಣಗಳು, ಪವಿತ್ರತೆಯ ಕಿರಣಗಳು,
ಪ್ರೇಮದ ಕಿರಣಗಳು, ಶಕ್ತಿ ಕಿರಣಗಳು, ಆನಂದದ ಕಿರಣ ಅನುಭವ ಮಾಡಬೇಕು. ಆ ಕಿರಣಗಳು ಬಂದು ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ, ಹರಿದು ಹರಿದು. ಪರಮಾತ್ಮ ನನ್ನ ಎದುರುಗಡೆ ಇದ್ದರೆ ವಚನದಲ್ಲಿ ನನ್ನ ಆತ್ಮ ಯೋಗಾಗ್ನಿಯಲ್ಲಿ ಶುದ್ಧಿ ಆಗ್ತಾ ಇದೆ. ಯೋಗ ಅಗ್ನಿ ಅಂದರೆ ಈಶ್ವರನಿಂದ ಶಕ್ತಿ ಕಿರಣಗಳು ಬರ್ತಾ ಇದೆಯಾ, ಅಗ್ನಿಯ ರೂಪದಲ್ಲಿ ಬಂದು ನನ್ನಲ್ಲಿ ತುಂಬಿಕೊಳ್ಳುವ ಕಾರಣ ಯೋಗಾಗ್ನಿಯಲ್ಲಿ ನನ್ನ ಆತ್ಮ ಶುದ್ಧಿ ಆಗ್ತಾ ಇದೆ, ಅಂದರೆ ಶುದ್ಧವಾಗ್ತಾ ಇದೆ. ಕಲೆಗಳಿದೆ, ದೇಹಾಭಿಮಾನದ ಕಲೆಗಳೆಲ್ಲ ಈ ಜ್ವಾಲೆಯಲ್ಲಿ ಭಸ್ಮವಾಗ್ತಾ ಇದೆ, ಯೋಗಾಗ್ನಿಯಲ್ಲಿ ಪವಿತ್ರವಾಗ್ತಾ ಇದೆ ಆತ್ಮ. ಅನೇಕ ಜನ್ಮಗಳ ಹಳೆಯ ಕಳಂಕಗಳು ಕರಗ್ತಾ ಇದೆ. ಅನುಭವ ಮಾಡಿ, ಅನೇಕ ಜನ್ಮಗಳ ಹಳೆಯ ಕಳಂಕಗಳೇನು ಅಂಟುಕೊಂಡಿದೆಯಲ್ಲ ಎಲ್ಲ ಕರಗ್ತಾ ಇದೆ. ನಾನಾತ್ಮ ಸತ್ಯ ಬಂಗಾರದಂತೆ ಪವಿತ್ರನಾಗ್ತಾ ಇದ್ದೇನೆ. ಫರಿಸ್ತಾಸು ದೇವತಾ. ಸೆಕೆಂಡಿನಲ್ಲಿ ನಾನು ಪವಿತ್ರ ಬಂಗಾರವಾಗಿ ಬಂಗಾರದ ಲೋಕದಲ್ಲಿ, ಪ್ರಪಂಚದಲ್ಲಿ, ಸುವರ್ಣ ಯುಗದಲ್ಲಿ, ಸತ್ಯಯುಗದಲ್ಲಿ, ವೈಕುಂಠದಲ್ಲಿ ಸ್ವಯಂವನ್ನು ಅನುಭವ ಮಾಡ್ತಾ ಇದ್ದೇನೆ. ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದ ಪುರುಷೋತ್ತಮ ಅನುಭವ ಮಾಡ್ತಾ ದೇವತಾ ಸ್ವರೂಪ, ಆದಿ ದೇವತಾ ಸ್ವರೂಪದಲ್ಲಿ. ಮತ್ತು ದೇವತಾಸು ಫರಿಸ್ತಾ ಆಗಿ ಸೂಕ್ಷ್ಮವತನದಲ್ಲಿ ಮರಳಿ ಬಾಬರವರ ಸಮ್ಮುಖದಲ್ಲಿ ಬಂದು ಕುಳಿತುಕೊಂಡಿದ್ದೇನೆ. ಬಾಬಾ ನನ್ನ ಆತ್ಮನಿಗೆ ಮರಳಿ ನೆನಪಿಸ್ತಾ ಇದ್ದರೆ, ಮಗು ನನ್ನನ್ನು ಪ್ರೀತಿಯಿಂದ ಮಾತ್ರ ನೆನಪು ಮಾಡು, ಮಗು ನನ್ನನ್ನು ಪ್ರೀತಿಯಿಂದ ಮಾತ್ರ ನೆನಪು ಮಾಡು. ಯಾವುದೇ ಕಠಿಣ ಸಾಧನೆ ಇಲ್ಲ, ಯಾವುದೇ ಕಠಿಣ ಸಾಧನೆಯೂ ಇಲ್ಲ, ಯಾವ ಭಾರವೂ ಇಲ್ಲ. ಪ್ರೀತಿಯ ನೆನಪು ಮಾತ್ರ ಸಾಕು, ನನಗೆ ಪ್ರೀತಿಯ ನೆನಪು ಮಾತ್ರ ಸಾಕು ಅಂತ ಬಾಬಾ ವರದ ಹಸ್ತ ನಮ್ಮ ಬೆನ್ನ ಮೇಲೆ ಇಟ್ಟು ಹೇಳ್ತಾ ಇದ್ದಾರೆ. ಪ್ರೀತಿಯಿಂದ ಬಾಬರವರನ್ನ ನೆನಪು ಮಾಡ್ತಾ ಇದ್ದೇನೆ. ಎಷ್ಟೆಷ್ಟು ಬಾಬರವರನ್ನ ನೆನಪಿಸ್ತಾ ಇದ್ದೇನೆ ಅಷ್ಟು ಮಾಯೆ ನನ್ನಿಂದ ದೂರವಾಗ್ತದೆ. ಹಿಡನ್ ಮೋಹಿನಿ ಮಾಯೆ ದೂರವಾಗ್ತಾ ಇದೆ, ಭಸ್ಮವಾಗ್ತಾ ಇದೆ. ಎಷ್ಟೆಷ್ಟು ಬಾಬರವರ ನೆನಪಿನ ಲಗನಿನಲ್ಲಿ ಮಗ್ನ, ಅಷ್ಟಷ್ಟು ಮಾಯೆ ನನ್ನಿಂದ ದೂರವಾಗ್ತಾ ಇದೆ. ಮನಸ ಮಾಯೆ, ರಾವಣನ ಕತೆ ನೆನಪಿದೆಯಾ? ಮಹಾದೇವನವರು ರಾಜರಾದಾಗ ಕತೆ ಕೇಳಿಸ್ಕೊಂಡಿದ್ದೀರಲ್ವ? ಕತೆ ಅದನ್ನು ಯೂಟ್ಯೂಬಲ್ಲಿ ಹಾಕಲಾಗ್ತದೆ. ಯಾರಾದರೂ ಹಾಕಿದ ಮೇಲೆ ಅದನ್ನು ಕಳಿಸ್ಲಾಗ್ತದೆ, ಕೇಳಿಸ್ಕೊಡ್ರಿ. ರಾವಣ ಯಾವ ರೂಪದಲ್ಲಿ ಬರ್ತಾನೆ, ಫಿಸಿಕಲ್ ರೂಪ ಅಲ್ಲ ಅವನು. ಕಿವಿಗೆ ನೆನಪಿದೆಯಲ್ವಾ ಕತೆ? ಯಾರು ಬರೆದು ಹಾಕಿಲ್ಲ ಅನಿಸುತ್ತೆ ಅದನ್ನು ನೀವು. ಈಗ ಬಾಬಾ ಆ ಒಂದು ಕಥೆಯನ್ನು ಯಾಕೆ ನೆನಪಿಸ್ತಾ ಇದ್ದಾರೆ ನಮ್ಮೆಲ್ರಿಗೂ? ಮಾಯೆ ನಿಮ್ಮಿಂದ ಹೇಗೆ ದೂರ ಆಗ್ತಾ ಇದೆ ಅನ್ನುವುದಕ್ಕೆ ಬಾಬಾ ಆ ಕಥೆಯನ್ನು ನೆನಪಿಸ್ತಾ ಇದ್ದಾರೆ. ಯಾವ ರೂಪದಲ್ಲಿ ಸೂಕ್ಷ್ಮವಾಗಿ ಬಂದು ಅಂಟುಕೊಂಡಿದ್ದಾನೆ ರಾವಣ. ಎಲ್ಲರೂ ಸಂಪತ್ತು ಭರಿತ ಆತ್ಮ ಸಡನ್ನಾಗಿ ಗಾಳಿ ಸುದ್ದಿ, ಕಿವಿ ಮಾತುಗಳು, ರಾವಣನ ಕಿವಿ ಮಾತುಗಳು ಕೇಳ್ಕೊಂಡು ಒಬ್ರಿಗೊಬ್ರು ಹೇಗಾಗ್ತಾರೆ ಆ ಒಂದು ಬರೆದು ಹಾಕಿದ್ದಾರೆ. ವಂಡರ್ಫುಲ್. ಬರೆದು ಹಾಕಿದರೆ ಎಲ್ಲರೂ ಓದಿ ಒಂದು ಸಾರಿ. ಬಾಬಾ ಏನು ಹೇಳಿದ್ರು? ಈಗ ನಮ್ಮೆಲ್ಲರ ಒಂದು ಸಂಕಲ್ಪ ಏನಾಗ್ತಾ ಇದೆ? ಈಗ ಎಷ್ಟು ಬಾಬರವರನ್ನು ನೆನಪಿಸ್ತಾ ಇದ್ದೀನಿ ಅಷ್ಟು ಮಾಯೆ ನನ್ನಿಂದ ದೂರವಾಗ್ತಾ ಇದೆ. ಮಾಯೆ ದೂರವಾಗ್ತಾ ಇದೆ. ನನ್ನ ಮನಸ್ಸು ಹಗೂರವಾಗ್ತಾ ಇದೆ. ನಾನು ಆತ್ಮ ಶಕ್ತಿಶಾಲಿಯಾಗಿದ್ದೇನೆ. ಈ ಹಳೆಯ ಪ್ರಪಂಚದಿಂದ ನಾನು ಏಕ್ದಮ್ ನಿರ್ಲಿಪ್ತನಾಗ್ತಾ ಇದ್ದೇನೆ. ಹಳೆಯ ಜಗತ್ತು ಬದಲಾಗ್ತಾ ಇದೆ. ಸುವರ್ಣ ಯುಗಕ್ಕೆ ಹೋಗಿ ಬಂದ್ರಿ, ಎಲ್ಲರೂ ವೈಕುಂಠಕ್ಕೆ ಹೋಗಿ ಬಂದ್ರಿ. ಮರಳಿ ಬನ್ನಿ ವೈಕುಂಠದಲ್ಲಿ.
ಫರಿಸ್ತಾಸು ದೇವತಾ, ಆದಿ ದೇವತಾ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ. ಬಂಗಾರದ ಮಹಳುಗಳು, ಸುಖವೇ ಸುಖ. 16 ಕಲಾ ಸಂಪನ್ನನಾಗಿದ್ದೇನೆ, ಮರ್ಯಾದ ಪುರುಷೋತ್ತಮನಾಗಿದ್ದೇನೆ. ಸುಖವೇ ಸುಖ, ದುಃಖದ ಒಂದು ಗುರುತು ಕೂಡ ಇಲ್ಲ. ಹೀಗೆ ಆದಿದೇವತಾ ಸ್ವರೂಪದಲ್ಲಿದ್ದಂಥವ್ರು ಮರಳಿ ಸೂಕ್ಷ್ಮವತನಕ್ಕೆ ಬನ್ನಿ. ಆಕಾರಿ ಫರಿಸ್ತಾ ಬಾಬರವರ ಎದುರುಗಡೆ ನಿಂತ್ಕೊಂಡ್ವಿ, ಮಗುಳ್ನಾಗ್ತಾ ಇದ್ವಿ. ಪ್ರತಿಯೊಂದು ಹೆಜ್ಜೆಯನ್ನು ಈಶ್ವರ ಅಪ್ಪಾಜಿ ನಿನ್ನ ಶ್ರೀಮತದ ಪ್ರಕಾರ ಇಡ್ತೇನೆ. ನನ್ನ ಹೆಜ್ಜೆ, ಪ್ರತಿಯೊಂದು ಹೆಜ್ಜೆ ಶ್ರೀಮತದ ಪ್ರಕಾರ ಇಡ್ತೇನೆ ಬಾಬಾ. ಪ್ರತಿಯೊಂದು ಹೆಜ್ಜೆಯು ಪದ್ಮಗಳ ಸಂಪಾದನೆಯಾಗ್ತಾ ಇದೆ. ಒಂದೊಂದು ಹೆಜ್ಜೆ ಇಟ್ಟರೆ ಪದ್ಮದಷ್ಟು ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಪ್ರತಿಯೊಂದು ಚಿಂತನೆ ಶ್ರೇಷ್ಠವಾಗ್ತಾ ಇದೆ. ಬಾಬಾ ನೋಡ್ತಾ ಇದ್ದಾರೆ, ಕರೆಂಟ್ ಕೊಡ್ತಾ ಇದ್ದಾರೆ. ಬಾಬಾ ನೋಡ್ತಾ ಇದ್ದಾರೆ, ಕರೆಂಟ್ ಕೊಡ್ತಾ ಇದ್ದಾರೆ ವತನದಲ್ಲಿ. ಪ್ರತಿಯೊಂದು ಚಿಂತನೆ ಶ್ರೇಷ್ಠವಾಗಿದೆ. ಪ್ರತಿಯೊಂದು ಕರ್ಮ ಪುಣ್ಯಮಯವಾಗ್ತಾ ಇದೆ. ಏನು ಕರ್ಮ ಮಾಡಿದ್ರು ಪುಣ್ಯಮಯ. ನಾನು ಅನುಭವ ಮಾಡ್ತಾ ಇದ್ದೇನೆ. ಬಾಬಾ ನೋಡ್ತಾ ಕರೆಂಟನ್ನು ಪಡಿತಾ ನನ್ನ ಮನಸ್ಸು ಶಿವ ಪರಮಾತ್ಮನೊಂದಿಗೆ ಅಂಟಿಕೊಂಡಿದೆ ಬಾಬಾ ಎನ್ನುತ್ತಾ. ಶಿವ ಪರಮಾತ್ಮನ ಜೊತೆಗೆ ಅಂಟಿಕೊಂಡಿದೆ ಬಾಬಾ ಹೃದಯ ರಾಮ ಎಂದು. ಹೃದಯ ಶಿವ ಬಾಬರವರ ಜೊತೆಗೆ ಅಂಟಿಕೊಂಡಿದೆ, ಜೋಡಿದೆ. ನನ್ನ ಬುದ್ಧಿ ಶಿವ ಪರಮಾತ್ಮನ ಜೊತೆಗೆ ಲೀನವಾಗಿದೆ. ಬಾಬನ ನಯನದಲ್ಲಿ ನೋಡಿ, ಪರಮಾತ್ಮ ನನ್ನ ಬುದ್ಧಿ ಪರಮೇಶ್ವರನಲ್ಲಿ ಲೀನವಾಗಿದೆ, ಮಗ್ನವಾಗಿದೆ. ಬಾಬಾ ಆಕಾಶವಾಣಿ ಹೇಳ್ತಾರೆ, ಇದೇ ಸಹಜ ರಾಜಯೋಗ ಮಕ್ಕಳೇ, ಇದೇ ನಿಜವಾದ ನೆನಪು ಮಕ್ಕಳೇ, ಇದೇ ಆತ್ಮ ಬಲ ಮಕ್ಕಳೇ ಎನ್ನುತ್ತಿದ್ದಾರೆ. ಈಗ ಪರಮಾತ್ಮ ಶಿವ ಬಾಬಾ ಬಾಪದಾದಾರವರ ದಿವ್ಯ ಪ್ರಕಾಶ ನಾನಾತ್ಮನ ಮುಖಾಂತರ ಇಡೀ ವಿಶ್ವಕ್ಕೆ ಹರಿತಾ ಇದೆ. ಮಾಸ್ಟರ್ ದಾತಾಗಿ ಹರಿಸ್ತಾ ಇದೆ. ಮೊಟ್ಟ ಮೊದಲಿಗೆ ನನ್ನ ಪರಿವಾರಕ್ಕೆ ಹರಡ್ತಾ ಇದೆ. ಪರಮಾತ್ಮ ದಿವ್ಯ ಪ್ರಕಾಶ ನನ್ನ ಮೇಲೆ ಬಿದ್ದು ನನ್ನ ಮುಖಾಂತರ ನನ್ನ ಪರಿವಾರದಲ್ಲಿ ಯಾವ್ಯಾವ ಆತ್ಮ ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಬಿಮಾರಿ ರೋಗದಿಂದ ಬಳಲ್ತಾ ಇದ್ದಾರೆ, ವ್ಯಸನಕ್ಕೆ ಒಳಗಾಗಿದ್ದಾರೆ, ಮೊಟ್ಟ ಮೊದಲಿಗೆ ನನ್ನ ಕುಟುಂಬಕ್ಕೆ, ನನ್ನ ಸೇವಾ ಸ್ಥಾನಕ್ಕೆ, ಇಡೀ ಭಾರತಕ್ಕೆ, ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೂ ಕೂಡ ಪ್ರತಿಯೊಂದು ಆತ್ಮನಿಗೆ ಪರಮಾತ್ಮ ಪರಮಶಕ್ತಿಗಳು ನಾನಾತ್ಮ ಫರಿಸ್ತಿಯ ಮುಖಾಂತರ ಹರಡ್ತಾ ಇದೆ. ದಿವ್ಯ ಪ್ರಕಾಶತೆ ಶಾಂತಿ ಕಿರಣಗಳು, ಶಕ್ತಿ ಕಿರಣಗಳು ಪ್ರತಿಯೊಂದು ಆತ್ಮದತ್ತ ಹರಡಿಸ್ತಾ ಇದೆ. ಪ್ರತಿಯೊಂದು ಆತ್ಮ ಪರಮಾತ್ಮನ ಪ್ರೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಅನುಭವ ಮಾಡಬೇಕು ಇದನ್ನು. ಪ್ರತಿಯೊಂದು ಆತ್ಮ ನನ್ನ ಮುಖಾಂತರ ಈಶ್ವರನ ಪ್ರೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಅನುಭವ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಆತ್ಮ ತನ್ನ ಒಂದು ಮೂಲ ಪವಿತ್ರ ಸ್ವರೂಪವನ್ನು ಅರಿತುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದೆ. ನಾನಾತ್ಮ ಏಕ್ದಮ್ ಸ್ಥಿರವಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪ. ಈಗ ಬಾಬರವರ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೇನೆ. ಮುಗುಳ್ನಗ್ತಾ ಇದ್ದೇನೆ. ಮುಗುಳ್ನಗ್ತಾ ಇದೆ. ನಿರಂತರ ನಯನದಲ್ಲಿ ನಿರಂತರ ಕರೆಂಟನ್ನು ತುಂಬಿಕೊಳ್ತಾ ಇದ್ದೇನೆ. ಸತ್ಯ ಹೃದಯ ಮಗು ನಾನು, ನಿರಹಂಕಾರಿ ಮಗು ನಾನು, ಪರಮಾತ್ಮ ಸಮಾನ ಶ್ರೇಷ್ಠಾತ್ಮ ನಾನು, ಶಾಂತ ಸ್ವರೂಪಾತ್ಮ ನಾನು. ಪರಮಾತ್ಮ ನನ್ನ ಸದಾ ಕಾಲಕ್ಕೆ ತಂದೆಯಾಗಿದ್ದಾರೆ. ಈಶ್ವರನ ನೆನಪಿನಿಂದ ನಾನು ಏಕ್ದಮ್ ಪ್ಯೂರ್ ಆಗಿದ್ದೇನೆ. ಪರಮಾತ್ಮನಿಗೆ ಹೇಳ್ತಾ ಇದ್ದೇನೆ, ಶ್ರೀಮತದ ಪ್ರಕಾರ ನಡೀತಾ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಮಾಡಿಕೊಳ್ತೇನೆ ಬಾಬಾ ಎನ್ನುತ್ತದೆ. ಮುಗುಳ್ನಗ್ತಾ ಇದ್ದೇನೆ.
ಮುಗುಳ್ನಗ್ತಾ ಇದ್ದೇನೆ ಬಾಪ್ ದಾದ ಎಲ್ಲ ಮಕ್ಕಳನ್ನು ನೋಡ್ತಾ ಕರೆಂಟನ್ನು ಲೈಟನ್ನು ಮೈಟನ್ನು ತುಂಬ್ತಾ ಇದ್ದಾರೆ. ಮಸ್ತಕದಲ್ಲಿ ಕರೆಂಟ್ ಮೈಟ್ ಅನುಭವಕ್ಕೆ ಬರ್ತಾ ಇದೆ. ಸುತ್ತಲೂ ಪವಿತ್ರತೆಯ ಆಭಾಮಂಡಲ ಅನುಭವಕ್ಕೆ ಬರ್ತಾ ಇದೆ. ಅನುಭವಕ್ಕೆ ಬರ್ತಾ ಇದೆ. ಮಸ್ತಕ ಮಣಿಯಾಗಿ ಹೊಳಿತಾ ಇದೆ. ಹಗೂರತೆಯ ಫರಿಸ್ತಾ ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಮನ್ಮನಾಭವ ಎನ್ನುತ್ತಿದ್ದಾರೆ. ನಾವೆಲ್ಲ ಮಕ್ಕಳಿಗೆ ಮನ್ಮನಾಭವ ಅನುಭವ ಮಾಡ್ತಾ ಇದ್ದೇನೆ. ಅನುಭವ ಮಾಡಿ ಮನ್ಮನಾಭವ. ನನ್ನ ನಯನದಲ್ಲಿ ಪರಮಾತ್ಮ ಕರೆಂಟ್ ಹರಿದು ತುಂಬಿಕೊಂಡು ಬಿಟ್ಟಿದೆ. ಅವರ ಸಮಾನ ತಕ್ಕ ಚುವಾನ ಆತ್ಮ ಆಗಿದ್ದೇನೆ. ಭರ್ಪೂರ ಆತ್ಮ ಆಗಿದ್ದೆ. ಬಾಪ್ದಾದ ನಮ್ಮೆಲ್ಲರನ್ನ ನಯನದಿಂದ ತನ್ನ ನಯನದ ರೆಪ್ಪೆಗಳ ಮೇಲೆ ಕೂರಿಸಿಕೊಂಡು ಪುಟಾಣಿ ಫರಿಸ್ತೆಗಳಾಗಿ ಪರಮಾತ್ಮ ನಯನದ ರೆಪ್ಪೆಗಳ ಮೇಲೆ ಕುಳಿತುಕೊಂಡ್ವಿ. ಸೆಕೆಂಡಿನಲ್ಲಿ ಹಾರ್ತಾ ಇದ್ದಾರೆ. ಹಾರತ ಸೂಕ್ಷ್ಮ ವತನದ ಎತ್ತರದ ಲೈಟಿನ ಬಂಗಾರದ ಬೆಟ್ಟದ ಮೇಲೆ ಡೈಮಂಡ್ ಹಾಲಿನ ಒಳಗಡೆ ನಮ್ಮೆಲ್ಲರನ್ನ ಕೂರಿಸ್ತಾ ಇದ್ದಾರೆ. ತನ್ನ ಸಮ್ಮುಖದಲ್ಲಿ ಪರಮಾತ್ಮ ಮಧ್ಯದಲ್ಲಿ ಕುಳಿತು ನಾವೆಲ್ಲ ಪರಿವಾರದ ಫರಿಸ್ತೆಗಳನ್ನ ತನ್ನ ಸುತ್ತಲೂ ಕೂರಿಸಿಕೊಂಡಿದ್ದಾರೆ. ಇಂದ್ರ ಸಭೆಯ ತರಹ ಅನುಭವ ಮಾಡ್ತಾ ಇದ್ದೇವೆ. ಹಗೂರರಾಗಿ ಮುಗುಳ್ನ ಕೂತು ಅಹೋ ಸೌಭಾಗ್ಯ. ಕೋಟ್ಯಾನುಕೋಟಿ ಆತ್ಮ ಇದ್ದರೂ ಬ್ರಾಹ್ಮಣಾತ್ಮ, ಲಕ್ಷಾಂತರ ಬ್ರಾಹ್ಮಣಾತ್ಮ ಇದ್ದರು. ಪ್ರತಿನಿತ್ಯ ಪರಮಾತ್ಮ ನನ್ನನ್ನೇ ವತನದಲ್ಲಿ ಕರೆದುಕೊಂಡು 1 ಗಂಟೆಗಳ ಕಾಲ ನನಗೆ ದೃಷ್ಟಿ ಕೊಡ್ತಾ ಶಕ್ತಿ ತುಂಬ್ತಾ ಹೋಗ್ತಾರೆ. ನಮ್ಮಪ್ಪವರು ನನ್ನಂಥ ಪದಂ ಭಾಗ್ಯಶಾಲಿ ಬೇರೆ ಯಾರು ಇಲ್ಲ. ಬಾಪುದಾದ ಮುಗುಳ್ನಗ್ತ ಆಕಾಶವಾಣಿಯೊಂದನ್ನು ನಮ್ಮೆಲ್ಲರಿಗೆ ಕೇಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಚೆಹರೆಯಲ್ಲಿ ಲಾಲಿಯೇ ಲಾಲಿ ಅನುಭವ ಮಾಡ್ತಾ ಇದ್ದೇವೆ. ಅನುಭವ ಮಾಡ್ತಾ ಇದ್ದೇವೆ. ಪರಮಾತ್ಮ ಒಂದು ಕಾಲದಲ್ಲಿ ಆಕಾಶವಾಣಿ ಪ್ರಾರಂಭ ಮಾಡಿದೆ. ಒಂದು ಕಾಲದಲ್ಲಿ ಸಹ್ಯಾದ್ರಿ ಪರ್ವತಗಳ ಒಂದು ಅಂಚಿನಲ್ಲಿ ಸುಂದರವಾದ ಹಳ್ಳಿಯಲ್ಲಿ ಮಂಗಳ ಅಕ್ಕೋರಂತ ಒಬ್ಬರು ವಾಸ ಮಾಡ್ತಿರ್ತಾರೆ. ಅವ್ರು ಬಹಳ ಬುದ್ಧಿವಂತರು, ಶ್ರಮಜೀವಿ, ಬಹಳ ಹಾನೆಸ್ಟ್ ಇರ್ತಾರೆ, ಪ್ರಾಮಾಣಿಕರಿರ್ತಾರೆ. ಅವ್ರಿಗೆ ದೊಡ್ಡ ಮನೆ, ಹೊಲಗಳು, ಫಲವತ್ತಾದ ಹೊಲ, ಒಳ್ಳೆ ವ್ಯಾಪಾರ ಎಲ್ಲ ಇರ್ತದೆ. ಆಕಾಶವಾಣಿ ನಾವೆಲ್ಲರೂ ಆಲಿಸ್ತಾ ಇದ್ದೇವೆ. ಒಳ್ಳೆ ಮನೆ ಇರ್ತದೆ, ಫಲವತ್ತಾದ ಹೊಲ ಇರ್ತದೆ, ಶ್ರಮಜೀವಿ ಆಗಿರ್ತಾರೆ, ಹಾನೆಸ್ಟಿ ಇರ್ತಾರೆ, 2 ಪುಟಾಣಿ ಮಕ್ಕಳು ಇರ್ತವೆ, ಒಳ್ಳೆ ಬಿಸ್ನೆಸ್ ಮಾಡ್ತಿರ್ತಾರೆ. ಆದರೆ ಅವರ ಜೀವನದಲ್ಲಿ ಒಂದು ಮಾತ್ರ ಇರಲ್ಲ. ಅದು ಏನಂದರೆ ಮನಸ್ಸಿಗೆ ಶಾಂತಿ ಇರಲಿಲ್ಲ. ರಾತ್ರಿ ಆದರೂ ನಿದ್ರೆ ಬರಲ್ಲ, ಬೆಳಗ್ಗೆ ಎದ್ದರೂ ಕೂಡ ಹೊಸ ಉಮ್ಮಂಗ ಉತ್ಸಾಹ ಇರಲ್ಲ. ಯಾರಾದರೂ ಸ್ವಲ್ಪ ವಿರೋಧವಾಗಿ ಮಾತನಾಡಿದ್ರೆ ಕ್ರೋಧ ಬರ್ತದೆ. ನೆರೆಹೊರೆಯವರು ಯಾರಾದರೂ ಸಕ್ಸಸ್ ಕಂಡ್ರೆ ಅವರಿಗೆ ಅಸಹ್ಯ ಅನಿಸುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆದರೂ ಇಡೀ ದಿನ ಚಿಂತೆ ಮಾಡ್ತಿರ್ತಾರೆ. ಒಂದು ದಿನ ಅವರ ಮಗು ಸೌಮ್ಯವಾಗಿ ಕೇಳ್ತಾರೆ, ಅಮ್ಮ ಮೊದಲು ಯಾವಾಗಲೂ ನಗ್ತಾ ಇರ್ತಿತ್ತು, ಈಗ ಮುಖದಲ್ಲಿ ನಗು ಕಾಣಿಸ್ತಾ ಇಲ್ಲ, ಯಾಕೆ, ಏನಾಯಿತು ಅಂತ ಕೇಳಿದಾಗ ಮಂಗಳ ಅಕ್ಕೋರು ನಿಟ್ಟುಸಿರು ಬಿಟ್ಟು ಹೇಳ್ತಾರೆ, ನನಗೂ ಗೊತ್ತಿಲ್ಲಪ್ಪ, ನನ್ನ ಬಳಿ ಎಲ್ಲ ಇದೆ, ನನ್ನ ಹತ್ರ ಎಲ್ಲ ಇದೆ, ಆದರೆ ಈ ಒಳಗೆ ಏನೋ ಖಾಲಿ ಅನ್ನಿಸ್ತದೆ. ಆ ಮಾತು
ಅವ್ರ ಮನಸ್ಸಲ್ಲಿ ದಿನ ತಿರುಗಾಡ್ಲಿಕ್ಕೆ ಶುರುವಾಯಿತು. ಸ್ವಲ್ಪ ದಿನಗಳ ನಂತರ ಅದೇ ಹಳ್ಳಿಗೆ ಒಬ್ಬ ವೃದ್ಧ ಸಾಧು ಬರ್ತಾರೆ. ಅವರು ಸಾಮಾನ್ಯ ಸಾಧು ಅಲ್ಲ. ಅವರ ಮುಖದಲ್ಲಿ ಬಹಳ ಅಪಾರವಾದ ಶಾಂತಿ, ಕಣ್ಣಲ್ಲಿ ಪ್ರೀತಿ, ಮಾತಿನಲ್ಲಿ ಮಧುರತೆ ಇರ್ತದೆ. ಜನಗಳು ಅವ್ರನ್ನ ಭೇಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರೋ ಕೆಲವೊಬ್ಬರು ಆರೋಗ್ಯಕ್ಕೋಸ್ಕರ ಆಶೀರ್ವಾದ ಕೇಳ್ತಾರೆ, ಇನ್ಯಾರೋ ಹಣ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಅವ್ರ ಹತ್ರ ಬಂದು, ಯಾರೋ ಮಕ್ಕಳು ವಿದ್ಯಾಭ್ಯಾಸಕ್ಕ ಅದ್ರ ಬಗ್ಗೆ ಕೇಳ್ತಾರೆ. ಆದರೆ ಸಾಧು ಎಲ್ರಿಗೂ ಒಂದೇ ಮಾತು ಹೇಳ್ತಾ ಇರ್ತಾರೆ, ನಾನು ಕೊಡಲು ಬಂದಿದ್ದೇನೆ, ಆದರೆ ಮೊದಲು ನೀವು ಏನು ಕೊಡಲು ಸಿದ್ಧರಾಗಿದ್ದೀರಿ ಅಂತ. ಯಾರೇ ಬಂದರೂ ನಾನು ಕೊಡ್ಲಿಕ್ಕೆ ರೆಡಿ, ನೀವು ಮೊದಲು ಏನು ಕೊಡ್ತೀರಿ, ಏನು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತ ಕೇಳ್ತಾರೆ. ಈ ಮಾತು ನಮ್ಮ ಮಂಗಳ ಅಕ್ಕವರ ಕಿವಿಗೂ ಕೂಡ ಬೀಳ್ತದೆ. ನೆಕ್ಸ್ಟ್ ಡೇ ಅವರು ಸಾಧುವಿನ ಬಳಿ ಬರ್ತಾರೆ. ಸಾಧು ಅಂದರೆ ಬ್ರಹ್ಮ ಬಾಬಾ, ಅನುಭವ ಮಾಡ್ರಿ. ಆವಾಗ ನೀವು ಏನು ವ್ಯಾಪಾರ ಮಾಡ್ತೀರಿ ಅಂತ ಕೇಳ್ತಾರೆ ಅವ್ರಿಗೆ, ಆ ಸಾಧು ನಗ್ತಾ ಹೇಳ್ತಾರೆ. ಮಂಗಳಾಕ್ಕವ್ರು ಬಂದು ಏನು ಕೇಳ್ತಾರೆ, ಏನು ವ್ಯಾಪಾರ ಮಾಡೋದು ನೀವು ಅಂತ ಕೇಳಿದ್ರೆ ಆ ಸಾಧು ನಗ್ತಾ ಹೇಳ್ತಾರೆ, ನಾನು ಜಗತ್ತಿನ ಅತ್ಯಂತ ವಿಚಿತ್ರವಾದ ವ್ಯಾಪಾರಿ. ನಾನು ಏನು ಮಾರ್ತೀರಿ ನೀವು ಅಂತ ಕೇಳ್ತಾರೆ ಮಂಗಳಾಕ್ಕವ್ರು. ಏನೂ ಮಾರುವುದಿಲ್ಲ. ಹಂಗಂದ್ರೆ ಏನು ಖರೀದಿಸ್ತೀರಿ, ಏನು ಖರೀದಿ ಮಾಡ್ತೀರಿ? ಹಳೆಯ ವಸ್ತುಗಳಂತ ಹೇಳ್ತಾರೆ. ಹಳೆ ವಸ್ತುಗಳನ್ನ ಖರೀದಿಸ್ತೀನಿ. ನಮ್ಮ ಮಂಗಳ ಅಕ್ಕವರು ಸಂತೋಷದಿಂದ ಹೇಳ್ತಾರೆ, ನನ್ನ ಮನೆಯಲ್ಲಿ ಭಾಳ ಹಳೆಯ ಪಾತ್ರೆಗಳಿದೆ, ಹಳೆಯ ಪೀಠೋಪಕರಣಗಳಿದೆ, ಬೇಕಾದರೆ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾರೆ. ಹಳೆ ಪಾತ್ರೆ, ಹಳೆ ಪೀಠೋಪಕರಣ ಇದೆ, ಬೇಕಂದ್ರೆ ತಗೊಳ್ರಿ ಅಂತ ಹೇಳ್ತಾರೆ. ಸಾಧು ನಗುತ್ತಾರೆ. ನನಗೆ ಅವೆಲ್ಲ ಬೇಡಮ್ಮ ಅಂತ ಹೇಳ್ತಾರೆ. ಮತ್ತಿನ್ನೇನು ಬೇಕು ಅಂತ ಕೇಳ್ತಾರೆ ಸಾಧುಗೆ ಮಂಗಳಾಕ್ಕವರು. ಸಾಧು ನಿಧಾನವಾಗಿ ಹೇಳ್ತಾರೆ, ನಿನ್ನ ಮನಸ್ಸಿನಲ್ಲಿ ಎಷ್ಟು ವರ್ಷಗಳಿಂದ ಬಿದ್ದಿರುವ ಹಳೆಯ ಕೋಪ ಇದೆ, ನಿನ್ನ ಮನಸ್ಸಿನಲ್ಲಿ ಎಷ್ಟು ವರ್ಷಗಳಿಂದ ಬಿದ್ದಿರುವಂತಹ ಹಳೆಯ ಕೋಪ ಇದೆ. ಏನಾದರೂ ಕೋಪ ಇದೆಯಾ? ಭಾಳ ವರ್ಷದಿಂದ ನಿಮ್ಮ ಮನಸ್ಸಲ್ಲೇ ಬಿದ್ದಿದೆಯಲ್ಲ ಅದು ಅಂದಾಗ ಮಂಗಳ ಅಕ್ಕವರು ಬೆಚ್ಚಿ ಬೀಳ್ತಾರೆ. ಹೌದು ಅಂತ ಹೇಳ್ತಾರೆ. ಯಾರನ್ನಾದರೂ ಕ್ಷಮಿಸಲಾಗದೇ ಇರ್ತೀಯಾ ಅಂತ ಕೇಳಿದರೆ ಹೌದು ಕ್ಷಮಿಸೋಕ್ಕಾಗ್ತಾ ಇಲ್ಲ. ಚಿಂತೆ ಇದೆಯಾ? ಹೌದು ಭಾಳ ಇದೆ ಚಿಂತೆ. ಭಯ ಇದೆಯಾ? ಹೌದು ಭಾಳ ಇದೆ ಭಯ. ಅಹಂಕಾರ ಇದೆಯಾ ಅಂದಾಗ ತಲೆ ತಗ್ಗಿಸ್ತಾರೆ. ಸ್ವಲ್ಪ ಇದೆ ಅಂತ ಹೇಳ್ತಾರೆ. ಸಾಧು ಪ್ರೀತಿಯಿಂದ ಹೇಳ್ತಾರೆ, ನಾನು ಅದನ್ನೇ ಖರೀದಿ ಮಾಡ್ತೇನೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನಾನು ಅದನ್ನೇ ಖರೀದಿ ಮಾಡ್ತೇನೆ ಅಂತ ಹೇಳ್ತಾರೆ. ಮಂಗಳ ಅಕ್ಕವರು ಆಶ್ಚರ್ಯದಿಂದ ಕೇಳ್ತಾರೆ, ಇವುಗಳನ್ನು ಯಾರು ಖರೀದಿ ಮಾಡ್ತಾರೆ ಸಾಧು ಮಹಾರಾಜರೇ ಅಂತ ಕೇಳ್ತಾರೆ. ಆವಾಗ ಸಾಧು ಹೇಳ್ತಾರೆ, ಒಬ್ಬರೇ ಇವನು ಖರೀದಿ ಮಾಡೋರು ಒಬ್ಬರೇ ಇದ್ದಾರೆ, ಯಾರಿಂದನೂ ಖರೀದಿ ಮಾಡಲಿಕ್ಕಾಗಲ್ಲ, ಒಬ್ಬರೇ ಇದ್ದಾರೆ. ಅವರು ಬೋಲಾನಾಥ ಶಿವಬಾಬಾ ಅಂತ ಹೇಳ್ತಾರೆ. ಅವರು ಈ ಜಗತ್ತಿನಲ್ಲಿ ಅತ್ಯಂತ ಬೋಲಾ ಗ್ರಾಹಕ ಆಗಿದ್ದಾರೆ, ಮುಗ್ಧ ಗ್ರಾಹಕ ಆಗಿದ್ದಾರೆ. ಎಲ್ಲರೂ ಹೊಸ ವಸ್ತುಗಳನ್ನ ಖರೀದಿಸ್ತಾರೆ, ಆದರೆ ಶಿವಬಾಬಾ ಮಾತ್ರ ಹಳೆಯ ಸಂಸ್ಕಾರಗಳನ್ನ ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಅವರಿಗೆ ಅದರಿಂದ ಏನು ಲಾಭ ಸಿಗ್ತದೆ ಅವರಿಗೆ ಅಂತ ಮಂಗಳ ಅಕ್ಕವ್ರು ಕೇಳ್ತಾರೆ. ಸಾಧು ನಗ್ತಾರೆ. ಅವ್ರಿಗೆ ಏನು ಸಿಗ್ತದೆ, ಏನು ಲಾಭ ಅಂತ ತಕ್ಷಣ ನಗ್ತಾರೆ. ಅವರಿಗೆ ಲಾಭನೇ ಬೇಕಾಗಿಲ್ಲಮ್ಮ ಅಂತ ಹೇಳ್ತಾರೆ. ಅವರು ತಂದೆಯಮ್ಮ ಅಂತ ಹೇಳ್ತಾರೆ. ತಂದೆ ಮಕ್ಕಳಿಂದ ಲಾಭ ನಿರೀಕ್ಷೆ ಮಾಡುವುದಿಲ್ಲಮ್ಮ ಅಂತ ಹೇಳ್ತಾರೆ. ಮಂಗಳ ಅಕ್ಕವರು ಹಾಗಾದರೆ ಅದರ ಬೆಲೆ ಏನು ಅಂತ ಕೇಳ್ತಾರೆ. ಬೆಲೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ವಿನಿಮಯ ಇದೆ. ಯಾವುದು ಅಂತ ಕೇಳ್ತಾರೆ. ಸಾಧು ಹೇಳ್ತಾರೆ, ನೀನು ಕೋಪ ಕೊಟ್ಟರೆ ಅವರು ಶಾಂತಿ ಕೊಡ್ತಾರೆ. ಕೇಳಿಸ್ಕೊಳ್ತಾ ಇದ್ದೀರಿ ಎಲ್ಲರೂ? ಮಂಗಳ ಅಕ್ಕವರಿಗೆ ಶಿವಬಾಬರವ್ರ ಜೊತೆ ಈ ಬ್ರಹ್ಮಬಾಬರವ್ರ ಜೊತೆ ಮಾತುಕತೆ ವಾರ್ತಾಲಾಪ ನಡೀತಾ ಇದೆ. ಅರ್ಥ ಮಾಡ್ಕೊಳ್ತಾ ಹೋಗ್ರಿ ಎಲ್ಲರೂ, ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಏನು ಹೇಳಿದರು ಮಂಗಳ ಅಕ್ಕವರು? ಸಾಧು ಹೇಳ್ತಾರೆ ಮಂಗಳ ಅಕ್ಕವ್ರಿಗೆ, ನೀವು ಕೋಪ ಕೊಟ್ಟರೆ ಅವರು ಶಾಂತಿ ಕೊಡ್ತಾರೆ, ನೀವು ಭಯ ಕೊಟ್ಟರೆ ಅವರು ಧೈರ್ಯ ಕೊಡ್ತಾರೆ, ನೀನು ಅಹಂಕಾರ ಕೊಟ್ಟರೆ ಅವರು ವಿನಯ ಕೊಡ್ತಾರೆ, ನೀನು ದೇಹಾಭಿಮಾನ ಕೊಟ್ಟಿ ಅಂದರೆ ಅವರು ಆತ್ಮ ಜ್ಞಾನ ಕೊಡ್ತಾರೆ, ನೀನು ಹಳೆಯ ಸಂಸ್ಕಾರಗಳನ್ನ ಕೊಟ್ಟರೆ ಅವರು ದೈವಿಕ ಸಂಸ್ಕಾರಗಳನ್ನ ಕೊಡ್ತಾರೆ, ಮತ್ತು ಕೊನೆಯಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯವನ್ನೇ ಕೊಡ್ತಾರೆ ಅಂದಾಗ ನಮ್ಮ ಮಂಗಳ ಅಕ್ಕವರು ಯೋಚನೆ ಮಾಡ್ತಾರೆ.
ಇಂತಹ ವ್ಯಾಪಾರವನ್ನು ನಾನು ಯಾವತ್ತೂ ಕೇಳಿಲ್ಲ ನನ್ನ ಜೀವನದಲ್ಲಿ, ಇಂಥ ವ್ಯಾಪಾರಸ್ಥರನ್ನ ಯಾವತ್ತೂ ಕೇಳೇ ಇಲ್ಲ ನಾನು ಅಂತಾರೆ. ಆಶ್ಚರ್ಯ ಆಗ್ತಾರೆ. ಸಾಧು ಹೇಳ್ತಾರೆ, ಈ ದಿನದಿಂದ ಪ್ರತಿದಿನ ಬೆಳಗ್ಗೆ 10 ನಿಮಿಷ ಕಣ್ಣು ಮುಚ್ಚು, ನೀನು ಆತ್ಮ ಅಂತ ತಿಳಿದುಕೋ, ಶಿವಬಾಬಾ ಪರಮಧಾಮದಲ್ಲಿರುವ ಜ್ಯೋತಿರ್ಬಿಂದು ಅಂತ ನೆನಪು ಮಾಡು, ನಿನ್ನೆಲ್ಲ ದುರ್ಬಲತೆಗಳನ್ನು ಅವರಿಗೆ ಸಮರ್ಪಣೆ ಮಾಡು. ಆವಾಗ ನಮ್ಮ ಮಂಗಳಾಕ್ಕರು ಪ್ರಾರಂಭ ಮಾಡ್ತಾರೆ. ಫಸ್ಟ್ ಡೇ ಮನಸ್ಸು 5 ನಿಮಿಷ ಕೂಡ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. 2ನೇ ದಿನ ಬಿಸ್ನೆಸ್ದು ಲೆಕ್ಕ, ಹಿಸಾಬ್ ಕಿತಾಬ್ ಅವೆಲ್ಲ ನೆನಪಾಗ್ತವೆ. 3ನೇ ದಿನ ಕ್ರೋಧ ಮಾಡಿರುವಂಥ ಘಟನೆಗಳು ನೆನಪಾಗ್ತವೆ. ಅವರು ಭಾಳ ಬೇಸರಗೊಳ್ತಾರೆ. ಇದು ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳ್ತಾರೆ. ಸಾಯಂಕಾಲ ಸಾಧು ಮತ್ತೆ ಸಿಗ್ತಾರೆ. ಅವ್ರು ಹೇಳ್ತಾರೆ, ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳ್ತದೆ ಹೇಳಮ್ಮ ಅಂತ ಮಂಗಳ ಅಕ್ಕವ್ರಿಗೆ ಕೇಳ್ತಾರೆ. ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳ್ತದೆ? ಮಗು ನಡೆಯುವಾಗ ಎಷ್ಟು ಬಾರಿ ಬೀಳ್ತದೆ ಕೇಳ್ತಾರೆ. ಈ ಕ್ವಶನ್ನಲ್ಲಿ ಏನೋ ಒಂದು ಟ್ರಿಕ್ ಇದೆ ಅಲ್ವಾ, ಅರ್ಥ ಮಾಡ್ಕೋಬೇಕೆಲ್ಲರೂ. ಸ್ಟಾರ್ಟಿಂಗಲ್ಲಿ ನಮ್ಮ ಮಂಗಳ ಅಕ್ಕವರು ಫಸ್ಟ್ ಡೇ ಮನಸ್ಸು 5 ನಿಮಿಷ ಸ್ಥಿರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗುವುದಿಲ್ಲ. 2ನೇ ದಿನ ವ್ಯಾಪಾರದ ಲೆಕ್ಕಗಳು ನೆನಪು ಬರ್ತವೆ. 3ನೇ ದಿನ ಕ್ರೋಧ ಮಾಡಿರುವಂಥ ಘಟನೆಗಳು ನೆನಪು ಬರ್ತವೆ, ಯಾರ್ಯಾರ ಮೇಲೆ ಕ್ರೋಧ ಮಾಡಿದ್ವಿ. ಭಾಳ ಬೇಸರಗೊಂಡು ಇದು ನನ್ನಿಂದ ಆಗುವುದಿಲ್ಲ ಅಂತಾರೆ, ನನ್ನಿಂದ ಆಗುವುದಿಲ್ಲ ಅಂತ ಹೇಳ್ತಾರೆ. ಆವತ್ತಿನ ದಿನ ಸಾಯಂಕಾಲ ಸಾಧು ಮತ್ತೆ ಸಿಗ್ತಾರೆ. ಅವರಿಗೆ ಹೇಳ್ತಾರೆ ಒಂದು ಮಾತು, ಮಗು ನಡೆಯುವುದನ್ನು ಕಲಿಯುವುದಕ್ಕಾಗಿ ಕಲಿಯುವ ಸಮಯದಲ್ಲಿ ಎಷ್ಟು ಬಾರಿ ಕೆಳಗಡೆ ಬೀಳ್ತದೆ ಅಂತ ಕೇಳ್ತಾರೆ. ಕೇಳಿ ಆದರೂ ಕೂಡ ನಡೆಯುವುದನ್ನು ಬಿಡುವುದಿಲ್ಲ ಅದು. ಹಾಗೆ ಯೋಗ ಅಭ್ಯಾಸದಿಂದ ಬರ್ತದೆ. ಯೋಗ ಅಭ್ಯಾಸ ಮಾಡದೆ ಬರುವುದಿಲ್ಲ. ಡೈರೆಕ್ಟಾಗಿ ನಾನು ಬಂದುಬಿಡ್ತೀನಿ, ಕುಂತ್ಬಿಡ್ತೀನಿ. ನಾನು 20 ವರ್ಷದಿಂದ ಮುರಳಿ ಕೇಳಿದ್ದೇನೆ, ನಾನು ಯೋಗದಲ್ಲಿ ಕುತ್ಕೊಂಡ್ಬಿಟ್ರೆ ಮಸ್ತಾಗಿ ಅಂಟ್ಕೊಂಡ್ಬಿಡ್ತೀನಿ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಪ್ರಾಕ್ಟೀಸ್ ಬೇಕಲ್ಲ, ಅಭ್ಯಾಸ ಬೇಕಲ್ವಾ? ಅಭ್ಯಾಸ ಇಲ್ಲದೇ ಈ ಮಗುನ ನೀವು ಮನೆಯಲ್ಲೇ ಕಟ್ಟಿ ಹಾಕ್ರಿ, ಅಡ್ಡಾಡೋಕ್ಕೆ ಓಡಾಡೋಕ್ಕೆ ಬಿಡಬೇಡ್ರಿ. ಕಾಲೇ ಬರಲ್ಲ ಅದಕ್ಕೆ, ದೊಡ್ಡದಾದರೂ ಕಾಲು ನಡೆಯೋಕ್ಕೆ ಆಗಲ್ಲ ಅದಕ್ಕೆ, ಕರೆಕ್ಟ್ ಅಲ್ವಾ? ಹೀಗೆ ತಿಂಗಳುಗಳು ಕಳೀತಾ ಹೋದು. ಮಂಗಳ ಅಕ್ಕವರು ಎವ್ರಿ ಡೇ ಶಿವಬಾಬರವರನ್ನು ಪ್ರೀತಿಯಿಂದ ನೆನಪಿಸಲಿಕ್ಕೆ ಶುರು ಮಾಡಿದರು. ಒಂದು ದಿನ ಅವರಿಗೆ ತಮ್ಮ ಕ್ರೋಧ ಕಡಿಮೆ ಆಗಿರುವುದು ಗೊತ್ತಾಗ್ಲಿಕ್ಕೆ ಶುರು ಆಯಿತು. ಇನ್ನೊಂದು ದಿನ ಯಾರೋ ಅವರನ್ನು ಅವಮಾನ ಮಾಡಿದರು, ಬಹಳ ನಿಂದನೆ ಮಾಡಿದರು ಅವ್ರನ್ನ 4 ಮಂದಿ ಎದುರುಗಡೆ. ಆದರೆ ಈ ಸಾರಿ ಅವರು ಬಹಳ ಮೌನವಾಗಿದ್ದಾರೆ. ಮೌನ ಯಾಕೆ? ಅವಮಾನ ಮಾಡಿದರೂ ಸೈಲೆಂಟಲ್ಲಿದ್ದಾರೆ. ಅವ್ರ ಮಕ್ಕಳು ಕೂಡ ಆಶ್ಚರ್ಯಪಡ್ತಾರೆ. ಆವಾಗ ಮಂಗಳ ಅಕ್ಕರು ನಗ್ತಾ ಹೇಳ್ತಾರೆ, ನಾನು ಬದಲಾಗಿಲ್ಲ, ನನ್ನೊಳಗಡೆ ಇರುವಂತಹ ಹಳೆಯದು ಕರಗುತ್ತಾ ಇದೆ, ಕರಗುತ್ತಾ ಇದೆ. ಅವ್ರಿಗೆ ಯೋಗಾಗ್ನಿಯಲ್ಲಿ ಆತ್ಮ ಶುದ್ಧವಾಗ್ತಾ ಇರುವಂಥ ಅನುಭವ ಆಗಲಿಕ್ಕೆ ಶುರುವಾಗಿದೆ. ಯೋಗಾಗ್ನಿಯಲ್ಲಿ ಸಂಸ್ಕಾರಗಳಲ್ಲಿ ಕರಗಿ ಆತ್ಮ ಶುದ್ಧವಾಗ್ತಾ ಇರುವ ಅನುಭವ ಆಗಲಿಕ್ಕೆ ಶುರುವಾಗಿದೆ. ಹೇಗೆ ಬಂಗಾರ ಬೆಂಕಿಯಲ್ಲಿ ಶುದ್ಧವಾಗ್ತದಲ್ವ, ಹಾಗೆ ಆತ್ಮವು ಪರಮಾತ್ಮ ನೆನಪಿನಿಂದ ಪವಿತ್ರವಾಗಲಿಕ್ಕೆ ಶುರುವಾಗಿದ್ದು ಅನುಭವಕ್ಕೆ ಬರಲಿಕ್ಕೆ ಶುರುವಾಗಿದೆ ಅವರಿಗೆ. 1 ವರ್ಷ ಬರಗಾಲ ಬರ್ತದೆ, ರೈತರ ಬೆಳೆ ಹಾಳಾಗ್ತದೆ, ಬಿಸ್ನೆಸ್ಸು ಕುಸಿದು ಬಿಡ್ತದೆ, ಹಳ್ಳಿಗರು ಗ್ರಾಮಸ್ಥರು ಭಯದಿಂದ ಕಂಗಾಲಾಗ್ತಾರೆ. ಆದರೆ ನಮ್ಮ ಮಂಗಳ ಅಕ್ಕವರು ಶಾಂತವಾಗಿರ್ತಾರೆ. ಯಾರೋ ಕೇಳ್ತಾರೆ, ನಿನಗೆ ಭಯ ಇಲ್ವಾ? ಮಂಗಳ ಅಕ್ಕವ್ರು ನಗ್ತಾ ಹೇಳ್ತಾರೆ, ನನ್ನ ನಿಜವಾದ ಸಂಪತ್ತು ಹೊಲದಲ್ಲಿಲ್ಲ, ಅದು ಶಿವ ಪರಮಾತ್ಮನ ನೆನಪಿನಲ್ಲಿದೆ ನನ್ನ ಸಂಪತ್ತು. ಅವರು ಕೊಟ್ಟ ಶಾಂತಿಯನ್ನು ಯಾರು ಕಸಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಷ್ಟು ದೃಢ ನಿಶ್ಚಯ ಬಂದುಬಿಟ್ಟಿದೆ ಅವರಿಗೆ. ಕೆಲವು ವರ್ಷಗಳ ನಂತರ ನಮ್ಮ ಮಂಗಳ ಅಕ್ಕವ್ರ ಮನೆಗೆ ಜನರು ಸಲಹೆ ಕೇಳಲಿಕ್ಕೆ ಬರಲಿಕ್ಕೆ ಶುರು ಮಾಡ್ತಾರೆ. ಇವರು ಒಂದು ಶ್ರೇಷ್ಠ ಅನುಭವಿ ಮೂರ್ತಿ ಅಂದ್ಬಿಟ್ಟು ಸಲಹೆ ಕೇಳಲಿಕ್ಕೆ ಬರ್ತಾರೆ. ಯಾರಿಗಾದರೂ ಕೋಪ ಇದ್ದರೆ, ಯಾರಿಗಾದರೂ ಈ ಪರಿವಾರದ್ದು ಸಮಸ್ಯೆ ಇರ್ತದಲ್ವ ಅದನ್ನು ಕೇಳಲಿಕ್ಕೆ, ಯಾರಿಗಾದರೂ ಮನಃಶಾಂತಿ ಬೇಕಿದ್ದರೆ,
ಎಂಥವ್ರು ಬಂದರೂ ಕೂಡ ಎಲ್ರಿಗೂ ಅವರು ಒಂದೇ ಮಾತು ಹೇಳ್ತಾ ಇರ್ತಾರೆ. ಏನು, ನಾನು ಒಬ್ಬ ಅದ್ಭುತ ವ್ಯಾಪಾರಿಯನ್ನು ಕಂಡಿದ್ದೇನೆ. ಅದ್ಭುತ ವ್ಯಾಪಾರಿಯನ್ನು ನೋಡಿದ್ದೇನೆ ನಾನು. ಅವರು ನಿಮ್ಮ ದುಡ್ಡು ಕೇಳುವುದಿಲ್ಲ. ನೀವು ಏನಾದರೂ ಒಂದು ಮನೆಯಲ್ಲಿ ಏನಾದರೂ ಸಮಸ್ಯೆ ಆಯಿತಂತ ಯಾರ ಹತ್ರ ಹೋದ್ರಿ ಅಂದರೆ ಅವ್ರು ದುಡ್ಡು ಇಸ್ಕೋತಾರೆ. ಆದರೆ ಇವರು ದುಡ್ಡು ಕೇಳುವುದಿಲ್ಲ ನಿಮ್ಮನ್ನು. ನಿಮ್ಮ ಆಸ್ತಿ ಬರೆದು ಕೊಡಿ ಅಂತ ಕೇಳೋದಿಲ್ಲ, ಮನೆ ಕೇಳೋದಿಲ್ಲ, ಆಸ್ತಿ ಕೇಳುವುದಿಲ್ಲ. ನಿಮ್ಮ ಹಳೆಯ ದುಃಖ, ಚಿಂತೆ, ಕೋಪ, ಭಯ, ಅಹಂಕಾರ ಇದನ್ನು ಮಾತ್ರ ಕೇಳ್ತಾರೆ ಅವರು. ಏನು ಹೇಳ್ತಾರೆ? ಹಳೆಯ ದುಃಖ, ಚಿಂತೆ, ಕೋಪ, ಭಯ, ಅಹಂಕಾರ ಅಷ್ಟೇ ಕೇಳ್ತಾರೆ. ಅದರ ಬದಲಾಗಿ ಶಾಂತಿ ಕೊಡ್ತಾರೆ, ಸುಖ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ, ಶಕ್ತಿ ಕೊಡ್ತಾರೆ, ದೈವಿಕ ಜೀವನವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಜನಗಳಿಗೆ ಯಾರೆಲ್ಲ ಸಲಹೆ ಕೇಳಕ್ಕೆ ಬರ್ತಾರೆ ಅವ್ರಿಗೆಲ್ಲ ಹೀಗೆ ಹೇಳ್ತಾರೆ. ಒಂದು ದಿನ ಆ ಸಾಧು ಮತ್ತೆ ಹಳ್ಳಿಗೆ ಬರ್ತಾರೆ. ನಮ್ಮ ಮಂಗಳ ಅಕ್ಕವರು ಆ ಸಾಧು ಅವರಿಗೆ ನಮಸ್ಕಾರ ಮಾಡ್ತಾರೆ ಎರಡು ಕೈಗಳಿಂದ. ನೀವು ನನಗೆ ಹೊಸ ಜೀವನ ಕೊಟ್ರಿ ಸಾಧು ಮಹಾರಾಜರೇ. ಸಾಧು ಪ್ರೀತಿಯಿಂದ ಹೇಳ್ತಾರೆ, ಇಲ್ಲ ಮಗಳೇ, ನಾನು ದಾರಿ ತೋರಿಸಿದೆ ಅಷ್ಟೆ. ನಿನ್ನ ಜೀವನವನ್ನು ಬದಲಿಸಿದವರು ಶಿವ ಪರಮಾತ್ಮ, ಶಿವಬಾಬಾ. ಅವರು ನಿಷ್ಕಾಮ ಸೇವಾದಾರಿ ತಂದೆ ಆಗಿದ್ದಾರೆ. ಅವರಿಗೆ ಮಕ್ಕಳಿಂದ ಏನೂ ಬೇಡ, ಅವರಿಗೆ ಮಕ್ಕಳಿಂದ ಏನೂ ಬೇಕಿಲ್ಲ. ಅವರಿಗೆ ಬೇಕಿರೋದು ಒಂದೇ ಒಂದು, ಮಕ್ಕಳು ತಮ್ಮ ಹಳೆಯ ಸ್ವಭಾವಗಳನ್ನ ಬಿಟ್ಟು ತಮ್ಮ ಮೂಲ ದೈವಿಕ ಸ್ವರೂಪವನ್ನು, ಆ ಮೂಲ ದೈವಿಕ ಒಂದು ಸ್ವರೂಪಕ್ಕೆ ಮರಳಿ ಬರಬೇಕು ಅಂತ. ಆವಾಗ ನಮ್ಮ ಮಂಗಳ ಅಕ್ಕವರ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ. ಆವತ್ತಿನಿಂದ ಅವರು ಪ್ರತಿಯೊಬ್ಬರಿಗೂ ಒಂದೇ ಸಂದೇಶ ಕೊಡ್ತಾ ಇರ್ತಾರೆ. ಜಗತ್ತಿನ ಅತ್ಯುತ್ತಮ ವ್ಯವಹಾರ ಶಿವ ಪರಮಾತ್ಮನೊಂದಿಗೆ ಮಾಡುವ ವ್ಯವಹಾರ ಆಗಿದೆ. ಜಗತ್ತಿನ ಅತ್ಯುತ್ತಮ ವ್ಯವಹಾರ, ಬಿಸ್ನೆಸ್ ಶಿವಪರಮೇಶ್ವರನೊಂದಿಗೆ ಮಾಡುವ ವ್ಯವಹಾರ ಆಗಿದೆ. ಅವರು ನಮ್ಮಿಂದ ಹಳೆಯದನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ ಹೊಸ ಜೀವನ, ಹೊಸ ಸಂಸ್ಕಾರ, ಹೊಸ ಭಾಗ್ಯ, ಹೊಸ ಪ್ರಪಂಚವನ್ನು ನೀಡುತ್ತಾರೆ. ಜಗತ್ತಿನ ಅತ್ಯುತ್ತಮ ವ್ಯವಹಾರ ಶಿವಪರಮಾತ್ಮನೊಂದಿಗೆ ಮಾಡುವ ವ್ಯವಹಾರ. ಅವರು ನಮ್ಮಿಂದ ಹಳೆಯದನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ ಹೊಸ ಜೀವನ, ಹೊಸ ಸಂಸ್ಕಾರ, ಹೊಸ ಭಾಗ್ಯ ಮತ್ತು ಹೊಸ ಲೋಕವನ್ನು ನೀಡ್ತಾರೆ. ಏನಾಯಿತು? ಪ್ರತಿಯೊಬ್ಬರಿಗೂ ಒಂದೇ ಸಂದೇಶ ನೀಡ್ತಾ ಇರ್ತಾರೆ. ಮಂಗಳಾಕ್ಕವರು ಜಗತ್ತಿನ ಅತ್ಯುತ್ತಮ ಬಿಸ್ನೆಸ್ ಮ್ಯಾನ್, ಶಿವಪರಮಾತ್ಮನೊಂದಿಗೆ ಮಾಡುವ ಬಿಸ್ನೆಸ್ ಆಗಿದೆ. ಯಾವುದು ಅತ್ಯುತ್ತಮ, ಶ್ರೇಷ್ಠ, ಹೈಯೆಸ್ಟ್ ಬಿಸ್ನೆಸ್ ಅಂದರೆ ವ್ಯವಹಾರ ಶಿವಪರಮಾತ್ಮನೊಂದಿಗೆ ಮಾಡುವಂಥ ವ್ಯವಹಾರ ಇದೆಯಲ್ಲ, ಹೈಯೆಸ್ಟ್ ಬಿಸ್ನೆಸ್ ಅದು. ಅವರು ನಮ್ಮಿಂದ ಹಳೆಯದನ್ನು ತೆಗೆದುಕೊಂಡು ಬದಲಾಗಿ ಹೊಸ ಜೀವನ, ಹೊಸ ಸಂಸ್ಕಾರ, ಹೊಸ ಭಾಗ್ಯ, ಹೊಸ ಪ್ರಪಂಚವನ್ನು ನೀಡ್ತಾರೆ. ಆಕಾಶವಾಣಿ ಈ ಒಂದು ಕಥೆಯ ನೀತಿ ಅಥವಾ ಸಾರ ಏನು ಹೇಳ್ತಾ ಇದೆ? ಶಿವಪರಮಾತ್ಮ ಬೋಲಾ ಗ್ರಾಹಕ ಆಗಿದ್ದಾರೆ, ಮುಗ್ಧ ಗ್ರಾಹಕ ಆಗಿದ್ದಾರೆ, ಕಸ್ಟಮರ್. ಅವರು ನಮ್ಮ ಹಳೆಯ ದುರ್ಬಲತೆಗಳನ್ನು ತೆಗೆದುಕೊಂಡು ದೈವಿಕ ಗುಣಗಳನ್ನು ಕೊಡ್ತಾರೆ. ಶಿವಬಾಬಾ ಮುಗ್ಧ ಗ್ರಾಹಕ ಆಗಿದ್ದಾರೆ. ಅವರು ನಮ್ಮ ಹಳೆಯ ಒಂದು ದುರ್ಬಲತೆಗಳ, ವೀಕ್ನೆಸ್ಗಳನ್ನೆಲ್ಲ ಸ್ವೀಕಾರ ಮಾಡಿ ದೈವಿಕ ಗುಣಗಳನ್ನು ಕೊಡ್ತಾರೆ. ಶಿವಬಾಬಾ ನಿಷ್ಕಾಮ ಸೇವಾಧಾರಿ ತಂದೆಯಾಗಿದ್ದಾರೆ. ಶಿವಬಾಬಾ ನಿಷ್ಕಾಮ ಸೇವಾಧಾರಿ ತಂದೆ. ಅವರಿಗೆ ನಮ್ಮಿಂದ ಪ್ರತಿಫಲ ಬೇಕಿಲ್ಲ, ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡುವುದಿಲ್ಲ ಅವರು. ಶಿವಬಾಬಾ ನಿಷ್ಕಾಮ ಸೇವಾದಾರಿ ತಂದೆ. ಅವರಿಗೆ ನಮ್ಮಿಂದ ಪ್ರತಿಫಲ ಏನು ಬೇಡ. ಪ್ರೀತಿಯ ನೆನಪು ಯೋಗಾಗ್ನಿಯಾಗಿದೆ. ಪ್ರೀತಿಯ ನೆನಪು ಯೋಗಾಗ್ನಿಯಾಗಿದೆ. ಅದು ಆತ್ಮವನ್ನು ಶುದ್ಧ ಬಂಗಾರದಂತೆ ಪವಿತ್ರ ಮಾಡ್ತದೆ. ಪ್ರೀತಿಯ ನೆನಪು ಯೋಗಾಗ್ನಿಯಾಗಿದೆ. ಅದು ಆತ್ಮವನ್ನು ಶುದ್ಧ ಬಂಗಾರದಂತೆ ಪವಿತ್ರ ಮಾಡ್ತದೆ. ಶ್ರೀಮತದ ಪ್ರಕಾರ ಇರುವ ಪ್ರತಿಯೊಂದು ಹೆಜ್ಜೆ ಭವಿಷ್ಯದ ಪದಮಗಳ ಸಂಪಾದನೆ ಆಗ್ತದೆ. ಶ್ರೀಮತದ ಪ್ರಕಾರ ಇರುವಂಥ ಪ್ರತಿಯೊಂದು ಹೆಜ್ಜೆ ಭವಿಷ್ಯದ ಪದಮಗಳ ಸಂಪಾದನೆ ಆಗ್ತದೆ. ನಿಜವಾದ ಶ್ರೀಮಂತಿಕೆ ಹಣದಲ್ಲೆಲ್ಲ, ನಿಜವಾದ ಶ್ರೀಮಂತಿಕೆ ಹಣದಲ್ಲೆಲ್ಲ, ಆಸ್ತಿಯಲ್ಲೆಲ್ಲ, ಅಂತಸ್ತಿನಲ್ಲೆಲ್ಲ.
ಆತ್ಮಶಾಂತಿ, ಪವಿತ್ರತೆ ಹಾಗೂ ಶಿವ ಪರಮಾತ್ಮನ ನೆನಪಿನಲ್ಲಿದೆ ಶ್ರೀಮಂತಿಕೆ. ನಿಜವಾದ ಶ್ರೀಮಂತಿಕೆ ಹಣದಲ್ಲಿಲ್ಲ, ಆಸ್ತಿಯಲ್ಲೆಲ್ಲ. ಆತ್ಮಶಾಂತಿ, ಪವಿತ್ರತೆ, ಶಿವ ಪರಮಾತ್ಮನ ನೆನಪಿನಲ್ಲಿದೆ ನಿಜವಾದ ಶ್ರೀಮಂತಿಕೆ. ಇಷ್ಟು ಹೇಳ್ತಾ ಆಕಾಶವಾಣಿ ಗಾಯಬ ಆಗ್ತಾ ಇದೆ, ಸಮಾಪ್ತಿ ಆಗ್ತಾ ಇದೆ, ಸಮಾಪ್ತಿ ಆಗ್ತಾ ಇದೆ. ಬಾಪ್ ದಾದ ಎಲ್ಲ ಮಕ್ಕಳ ಚೆಹರೆ ನೋಡ್ತಾ ಇದ್ದಾರೆ, ಲಾಲಿ ಎಲ್ಲರೂ ಏಕಾಗ್ರ ಚಿತ್ತ. 90%, 10% ಮಕ್ಕಳು ಏಕಾಗ್ರತೆ ಆ ಕಡೆ ಈ ಕಡೆ ಹಲ್ಚಲಲ್ಲಿ, ಅಥವಾ ಬಾಬನಿಗೆ ಈ ಥರ ಅಂದರೆ ಏನು, ಈ ಥರ ಅಂದರೆ ಏನು ಅಂತ ಬಾಬನಿಗೆ ಕ್ರಾಸ್ ಕ್ವಶನ್ ಕೇಳುವುದರಲ್ಲಿ 10% ಮಕ್ಕಳು, 90% ಏಕಾಗ್ರಚಿತ್ ಏಕರಸ ಸ್ಥಿತಿಯಲ್ಲಿದೆ ಅಂತ ಬಾಬಾ ಹೇಳ್ತಾ ಮುಗುಳ್ನಗ್ತಾ 10% ಮಕ್ಕಳಿಗೆ ವಿಶೇಷ ತಾಕತ್ತು ಭರಿತ ದೃಷ್ಟಿ ಕೊಟ್ಟು ಆ ಮಕ್ಕಳಿಗೆ ಒಂದು ಕ್ಲಾರಿಫಿಕೇಷನ್ ಬರಲಿ ಅಂತ ಅವರ ಬುದ್ಧಿಯ ಲೈನ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಬಾಬರು. ಬುದ್ಧಿಯ ಲೈನ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಬಾಬಾ ಮಗುಳ್ನಗ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಮಕ್ಕಳೇ, ಮುರಳಿ ಆಧಾರಿತ ಆಕಾಶವಾಣಿ, ಮುರಳಿ ಆಧಾರಿತ ಆಕಾಶವಾಣಿ. ಈಗ ಮುರಳಿ ಮನನ ಚಿಂತನೆ ಮಾಡಿದ್ರೆ ಇಡೀ ದಿನದ ಮುರಳಿ ನಿಮ್ಮ ಬುದ್ಧಿಯಲ್ಲಿ ಪ್ರಿಂಟ್ ಆಗಬೇಕು. ಪ್ರಿಂಟ್ ಅಂದರೆ ಅದನ್ನು ಸಮಾವೇಶ ಮಾಡ್ಕೋಬೇಕು, ಧಾರಣೆ ಮಾಡ್ಕೋಬೇಕು ಜೀವನದಲ್ಲಿ. ಈಗ ಒಂದೊಂದು ಪಾಯಿಂಟ್ ಶಕ್ತಿ ಶಸ್ತ್ರದ ರೂಪದಲ್ಲಿ ಧಾರಣೆ ಮಾಡಿಕೊಂಡಂಗೆ ಅನುಭವ ಆಗಬೇಕು. ಮನನ ಚಿಂತನೆ ಮಾಡ್ತಾ ಹೋಗಿ. ಬಾಬಾ ಮನನ ಚಿಂತನೆ ಮಾಡಲಿಕ್ಕೆ ಹೇಳ್ತಾರೆ ನಮ್ಮೆಲ್ಲರೂ. ಈ ದಿನ ಸ್ಲೋಗನ್ ಬಾಬಾ ಏನು ಹೇಳಿದರು, ಸ್ಲೋಗನಲ್ಲಿ ಪರಮಾತ್ಮ ಏನು ಹೇಳಿದರು ನಮಗೆ. ಓಂ ಶಾಂತಿ ಬಾಬಾ. ಶಾಂತಿ ಹೇಳಿ. ಮನಸ್ಸನ್ನು ಆದೇಶದ ಅನುಸಾರ ನಡೆಸುತ್ತೀರೆಂದರೆ ಮನ್ಮನಾಭವದ ಸ್ಥಿತಿಯು ಸ್ವತಃವಾಗಿ ಇರುತ್ತದೆ. ಓಕೆ. ಓಂ ಶಾಂತಿ ಬಾಬಾ. ಇದರ ವಿಸ್ತಾರ ಹೇಳಿ ಬಾಬಾ. ಹೇಳಿ. ಓಂ ಶಾಂತಿ ಬಾಬಾ. ಮನಸ್ಸನ್ನು ಆದೇಶದ ಅನುಸಾರ ನಡೆಸುತ್ತೀರಿ ಎಂದರೆ ಮನ್ಮನಾಭವ ಸ್ಥಿತಿಯ ಸ್ವತಃವಾಗಿ ಇರುತ್ತದೆ ಅಂತ ಹೇಳ್ತಾರೆ ಬಾಬಾ. ಮನಸ್ಸನ್ನು ಆದೇಶ, ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೇಕು ಬಾಬಾ. ಕುದುರಿ ಈಗ ಕಲ್ಯಾಣ ಇರ್ತದೆ ಬಾಬಾ. ಅಲ್ಲಗ ತಕ್ಷಣ ವ್ಯಕ್ತಿಗತ ಒಯ್ದು ಒಪ್ಪಿಡ್ಬೇಕು ಬಾಬಾ ನಮ್ಮನ್ನ. ಅದೇ ರೀತಿ ನಮ್ಮ ಮನಸ್ಸನ್ನು ಪರಮಾತ್ಮ ನೆನಪಿನಿಂದ, ಪರಮಾತ್ಮ ನೆನಪೇ ಲಗಾಮ ಇರುತ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಮನ್ಮನಾಭವ ಸ್ಥಿತಿಯು ಸ್ವತಃವಾಗಿ ಇರುತ್ತದೆ ಅಂತ ಹೇಳ್ತಿದ್ದಾರೆ. ಅದನ್ನ ಆದೇಶದ ಅನುಸಾರ ಮನಸ್ಸನ್ನು ಆದೇಶ ನಮ್ಮ ಎಲ್ಲಿ ಬೇಕು ಅಲ್ಲಿ ಅಡ್ಡಾಡ ಬಿಡುವುದಿಲ್ಲ ಬಾಬಾ. ಅದನ್ನ ಕಂಟ್ರೋಲಿಗೆ ತಗೊಂಡ್ ಬಂದು ಆ ಕುದುರೆ ಹೆಂಗ್ ಲಗಾಮ್ ಹಾಕೊಂಡ ಅದು ಹಿಡಿದಾಗ ಅದು ಒಂದು ಕರೆಕ್ಟಾಗಿ ಹೋಗ್ತಾ ಇರ್ತದೆ. ಹಾಗೆ ನಮ್ಮ ಮನಸ್ಸನ್ನು ಅದನ್ನು ಅದೇ ರೀತಿ ಲಗಾಮನ್ನು ಹಿಡ್ಕೊಂಡು ಕಂಟ್ರೋಲ್ ಹಿಡ್ಕೊಂಡಾಗ ಪರಮಾತ್ಮನ ನೆನಪಿನ ಇದು ಸದಾ ಮನ್ಮನಾಭವ ಸ್ಥಿತಿಯನ್ನು ಕೊಟ್ಟಿದ್ದಾರೆ ಬಾಬನಿಗೆ. ಅದನ್ನೇ ನಾವು ಸ್ವತಃವಾಗಿ ಇರುತ್ತದೆ ಅಂತ ಈ ಸ್ಲೋಗನ್ ಹೇಳ್ತಾರೆ ಬಾಬಾ. ವಂಡರ್ಫುಲ್, ವಂಡರ್ಫುಲ್. ಅಂದರೆ ನೀವು ಮನಸ್ಸಿನ ಮಾತು ಕೇಳಬೇಡ್ರಿ, ಮನಸ್ಸಿಗೆ ನೀವು ಆರ್ಡ್ರ್ ಮಾಡಿರಿ ಅಂತ. ಮನಸ್ಸು ನಮ್ಮ ಆದೇಶ ಆರ್ಡ್ರ್ ಪಾಲಿಸಲಿಕ್ಕೆ ಆರಂಭ ಮಾಡ್ತು ಅಂದರೆ ಅದು ಸಹಜವಾಗಿ ಶಿವ ಪರಮಾತ್ಮನ ಜೊತೆ ನೆನಪಿನಲ್ಲಿ ಸ್ಥಿರವಾಗಲಿಕ್ಕೆ ಸಾಧ್ಯ. ಅದಕ್ಕೆ ಮನ್ಮನೋಭವ ಅಂತ ಹೇಳಲಿಕ್ಕೆ ಸಾಧ್ಯ ಅಂತಾರೆ ಬಾಬರು. ಮನಸ್ಸು ಹೇಳಿದಂತೆ ನಾವು ನಡೀತೀವಿ. ಆ್ಯಕ್ಚುಲಿ ಹೇಳಬೇಕಾದ್ರೆ ಅದು ರಾಂಗ್. ನಾನು ಆತ್ಮ, ಮನಸ್ಸು ಅದೇನು ಯಜಮಾನನ, ಅದು ಮಾಲೀಕನ ಅಲ್ವಲ್ಲ, ಅದು ಸೇವಕಲ್ವ. ಮನಸ್ಸು ಸೇವಕ, ನಾನು ಆತ್ಮ ಯಜಮಾನ, ಮಾಲೀಕ. ನಾರ್ಮಲ್ ಏನಾಗ್ತಾ ಇದೆ ಈಗ, ಬಾಬಾ ಬರೋಕ್ಕಿಂತ ಮುಂಚಿತವಾಗಿ ಮನಸ್ಸು ಹೇಳದಂತೆ ನಾವು ಕುಣಿತಾ ಇದ್ವಿ. ಕರೆಕ್ಟಾ? ಬಾಬಾ ಏನು ಹೇಳ್ತಾರೆ, ನೀವು ಮನಸ್ಸಿನ ಮಾತು ಕೇಳಬೇಡ್ರಿ, ಮನಸ್ಸಿಗೆ ನೀವು ಆರ್ಡ್ರ್ ಕೊಡಿ. ನೀವು ಆರ್ಡ್ರ್ ಕೊಡಿ. ಮನಸ್ಸು ನಮ್ಮ ಆರ್ಡರ್ನ ಪಾಲಿಸಲಿಕ್ಕೆ ಪ್ರಾರಂಭ ಮಾಡಿದ್ದೆ ಆಯಿತು ಅಂದರೆ ಅದು ಈಸಿಯಾಗಿ ಏನಾಗ್ತದೆ, ಶುಭಾಪರಬರ ನೆನಪಿನಲ್ಲಿ ಸ್ಥಿರವಾಗಲಿಕ್ಕೆ ಸಾಧ್ಯ ಮನಸ್ಸು.
ಅದಕ್ಕೆ ಬಾಬಾ ಮನ್ ಮನಾಭವ ಅಂತ ಕರಿತೀನಿ ಅಂತಾರೆ ಬಾಬಾ. ಬೆಳಗ್ಗೆ ಯೋಗಕ್ಕೆ ಕೂತ್ಕೊಂಡಿದ್ದೀರಿ ಶ್ವೇತಾ ಅಕ್ಕೋರು, ರೇಣುಕಾ ಅಕ್ಕೋರು, 2 ನಿಮಿಷಗಳ ಮನಸ್ಸು ಹೇಳ್ತದೆ ಈ ದಿನ ಆಫೀಸಲ್ಲಿ ಏನು ಮಾಡಬೇಕು, ಮಕ್ಕಳು ಫೀಸ್ ಕಟ್ಟಬೇಕಲ್ವಾ, ನಿನ್ನೆ ನಡೆದಿರುವಂಥ ಮಾತುಗಳು ನೆನಪಿಗೆ ಬರ್ತವೆ. ಮತ್ತು ಮನಸ್ಸು ಏನು ಮಾಡ್ತದೆ, ಒಂದು ವಿಷಯ ಬಿಟ್ಟು ಮತ್ತೆ ಇನ್ನೊಂದು ವಿಷಯಕ್ಕೆ ಜಂಪ್ ಮಾಡ್ತದೆ, ಓಡ್ತದೆ. ಆವಾಗ ನೀವು ಮನಸ್ಸಿಗೆ ಆರ್ಡ್ರ್ ಮಾಡಿರಿ ಅಂತಾರೆ ಪಾಪ. ಮನಸ್ಸೇ ಈಗ ಬೇರೆ ಯಾವುದೇ ಆಲೋಚನೆ ಬೇಡಪ್ಪ, 10 ನಿಮಿಷ ನಮ್ಮ ಅಪ್ಪಾಜಿ ಜೊತೆಗೆ ಮಾತ್ರ ಇರಬೇಕು ಮನಸ್ಸಿಗ. ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ಅಷ್ಟೇ. ಮತ್ತೆ ಮತ್ತೆ ಮನಸ್ಸನ್ನು ಬಾಬನ ಕಡೆಗೆ ಕರೆತರಬೇಕು ನೀವು. ಯಾವಾಗ ಮತ್ತೆ ಮತ್ತೆ ಹಿಡಿದು ನಿಲ್ಲಿಸ್ತೀರಿ, ಕ್ರಮೇಣ ಮನಸ್ಸು ನಿಮಗೆ ಒಬಿಡಿಯಂಟ್ ಆಗ್ಬಿಡ್ತದೆ, ವಿಧೇಯವಾಗ್ಬಿಡ್ತದೆ. ಚಿಂತೆ ಮಾಡ್ತಾ ಇದ್ದೀರಿ, ರಾತ್ರಿ ನಿದ್ದೆ ಬರ್ತಾ ಇಲ್ಲ ನಿಮಗೆ ಅನ್ಕೊಡ್ರಿ. ಮನಸ್ಸು ಹೇಳ್ತದೆ ನಾಳೆ ಏನಾಗುತ್ತೋ ಏನು, ಬಿಸ್ನೆಸ್ ಸರಿ ಆಗಲಿಲ್ಲ ಅಂದ್ರೆ ಹೆಂಗೆ ಮಾಡೋದು, ನಾಳೆ ಭವಿಷ್ಯ ಹೆಂಗಿರ್ತದೆ ನಮ್ಮದು ಅಂತ ಚಿಂತೆ ಮಾಡ್ತಾಯಿದ್ರೆ ನಿದ್ದೆ ಬರ್ತಾಯಿಲ್ಲ. ಅಷ್ಟರಲ್ಲಿ ಆತ್ಮ ಮನಸ್ಸಿಗೆ ಹೇಳಬೇಕು, ಆತ್ಮ ಆದಂಥವ್ರು ಆತ್ಮಾಭಿಮಾನದಲ್ಲಿರುವಂಥವ್ರು, ಹೇ ಮನಸ್ಸೇ ಭವಿಷ್ಯದ ಚಿಂತೆಯನ್ನು ಬಿಡು, ಡ್ರಾಮಾ ಕಲ್ಯಾಣಕಾರಿ ಶಿವ ಪರಮಾತ್ಮ ನನ್ನ ಜೊತೆಗಿದ್ದಾರೆ, ನನಗೆ ಭಯ ಇಲ್ಲ ಅಂತ ಮನಸ್ಸಿಗೆ ಹೇಳಬೇಕು ನೀವು. ಏನಾಗ್ತದೆ, ನಿಧಾನವಾಗಿ ಮನಸ್ಸು ಶಾಂತವಾಗಿಬಿಡ್ತದೆ. ಮುರಳಿ ಓದೋಕೆ ಕೂತ್ಕೊಡ್ರಿ, ಮನಸ್ಸು ಹೇಳ್ತದೆ ಮೊದಲು 5 ನಿಮಿಷ ಮೊಬೈಲ್ ನೋಡೋಣ, ಏನೇನು ಬಂದಿದೆ, ಏನೇನು ವಿಡಿಯೋ ಬಂದಿದೆ ನೋಡೋಣ, ಏನೇನು ವಿಡಿಯೋ ಬಂದಿದೆ, ಏನೇನೋ ಪೋಸ್ಟರ್ ಬಂದಿದೆ ನೋಡೋಣ. ಮುರಳಿ ಓದಬೇಕಾಗಿದೆ, ಓದಿ ಕೂತ್ಕೊಂಡಿದ್ದೀರಿ, ಮನಸ್ಸು ಹೇಳ್ತದೆ ಯಾರ್ಯಾರು ಏನೇನೋ ಭಾಳ ಹಾಕಿದೆ, ಭಾಳ ಮೆಸೇಜ್ ಇದಾವಲ್ಲ, ನೋಡಿದ್ರೆ ಆಯಿತು ಅಂತ ಮೊಬೈಲ್ ನೋಡೋಣ ಅಂತ 5 ನಿಮಿಷ ಹೋಗಿ ಅರ್ಧ ಗಂಟೆ ಅಲ್ಲೇ ಸುಳಿತಾ ಇರ್ತದೆ ಮನಸ್ಸು. ವಿಡಿಯೋ ನೋಡೋದು, ಪೋಸ್ಟ್ ನೋಡೋದು ಎಲ್ಲ ಬ್ಯುಸಿ ಆಗ್ಬಿಡ್ತದೆ. ಮುರಳಿಗೆ ಬೆಲೆ ಹೋಯ್ತಲ್ಲಿ. ಆತ್ಮ ನೀವು ಮಾಲೀಕರಾಗಿ ಹೇಳಬೇಕು ಅದಕ್ಕೆ. ಮನಸ್ಸೇ ಮೊದಲು ಮುರಳಿಯಪ್ಪ, ಫಸ್ಟ್ ಮುರಳಿ, ಆಮೇಲೆ ಮೆಸೇಜ್ಗಳು ಬೇರೆ ಬೇರೆ, ನಂತರ ಉಳಿದಿರೋ ಕೆಲಸ. ಶ್ರೀಮತ ಮೊದಲನೇ ಆದ್ಯತೆ, ಶ್ರೀಮತಕ್ಕೆ ಪ್ರಯಾರಿಟಿ ಫಸ್ಟ್, ಶ್ರೀಮತಕ್ಕೆ ಪ್ರಯಾರಿಟಿ ಫಸ್ಟ್. ಕೊಡ್ತೀರಿ ಎಲ್ಲರೂ? ಪಕ್ಕ ಕೊಡೋಣವಾ? ರಾಜ ಅಲ್ವಾ ಆತ್ಮ? ಹೌದು ಅಲ್ವ? ಮತ್ತೆ ಆತ್ಮ ರಾಜ, ಮನಸ್ಸು ಮಾತು ಕೇಳಬೇಕು. ಮನವೇ ಮೊದಲು ಮುರಳಿ, ನಂತರ ಉಳಿದಿರೋದು ಕೆಲಸ. ಶ್ರೀಮತ ಶ್ರೀಮತಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಇದೇನಾಗ್ತದೆ, ಮನಸ್ಸಿಗೆ ಆರ್ಡರ್ ಕೊಡುವಂಥದ್ದಾಯ್ತು. ಒಬ್ಬ ರಾಜ ಕುದುರೆ ಮೇಲೆ ಪ್ರಯಾಣ ಮಾಡ್ತಾ ಇರ್ತಾನೆ. ಕುದುರೆ ತನ್ನಿಷ್ಟದಂಗೆ ಓಡಿತು. ತನ್ನಿಷ್ಟದಂಗೆ ಓಡ್ತಾ ಇದೆ ಅಂದರೆ ಆ ಒಂದು ರಾಜ ತನ್ನ ಗಮ್ಯಸ್ಥಾನವನ್ನು ತಲುಪಲಿಕ್ಕೆ ಸಾಧ್ಯನಾ? ಇಲ್ವಲ್ಲ. ಆದರೆ ರಾಜ ಲಗಾಮನ್ನು ಹಿಡಿದು ದಿಕ್ಕು ತೋರಿಸ್ತಾನೆ, ಲಗಾಮ್ ಹಿಡ್ಕೊಂಡು ದಿಕ್ಕು ತೋರಿಸ್ತಾನೆ. ಕುದುರೆ ಏನು ಮಾಡ್ತದೆ, ಸರಿಯಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತದೆ. ಈ ಕಥೆಯಲ್ಲಿ ರಾಜ ಯಾರು, ಕುದುರೆ ಯಾರು, ಲಗಾಮ್ ಏನು, ಗುರಿ ಏನು, ಗಮ್ಯಸ್ಥಾನ ಯಾವುದು ಹೇಳಿ ನೋಡೋಣ. ಮನಸ್ಸು ಕುದುರೆ, ಓಕೆ. ಆತ್ಮರಾಜ, ವೆರಿ ಗುಡ್. ನೆಕ್ಸ್ಟ್ ಲಗಾಮ್. ಲಗಾಮ್ ಹಿಡಿದು ದಿಕ್ಕು ತೋರಿಸಿದ್ನಲ್ಲ ರಾಜ, ಕುದುರೆ ಸರಿಯಾಗಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತದೆ. ಲಗಾಮ್ ಏನು? ನಾವು ರಾಜ, ಮನಸ್ಸು ಕುದುರೆ, ಶಿವಬಾಬ ನೆನಪು, ಲಗಾಮ್ ಕರ್ಮ ಇಂದ್ರಿಯಗಳು. ರಾಂಗ್. ಲಗಾಮ್ ಏನಿಲ್ಲಿ ಮರ್ತು ಹೋಗಿದ್ದೀರಾ? ಅವ್ಯಕ್ತವಾಣಿ ಬಾಬಾ ಹೇಳಿದ್ದಾರೆ, ಅವ್ಯಕ್ತವಾಣಿಯಲ್ಲಿ ಇದನ್ನು. ಎಸ್, ಎಕ್ಸಲೆಂಟ್. ಶ್ರೀಮತ ರಾಧಿಕಾ ಅಕ್ಕೋರು, ಎಕ್ಸಲೆಂಟ್. ಶ್ರೀಮತ ಲಗಾಮ್.
ಶ್ರೀಮತ ಲಗಾಮ್ ಇದ್ದ ಹಾಗೆ ನಮಗೆ ಅಲ್ವಾ ಡೈರೆಕ್ಷನ್ ಕೊಡ್ತದೆ. ಅದು ಆತ್ಮನ ಒಂದು ಆರ್ಡರ್. ಆತ್ಮ ಯಾವ ರೂಪದಲ್ಲಿ ಶ್ರೀಮತದ ಅನುಗುಣವಾಗಿ ಆರ್ಡರ್ ಮಾಡ್ತೀರಲ್ವಾ. ಲಗಾಮ್ ಅಂದರೆ ಆತ್ಮ ಆದೇಶ, ಆರ್ಡರ್. ಗಮ್ಯಸ್ಥಾನ ಅಂದರೆ ಗುರಿ ಏನು? ಶಿವಬಾಬರವರ ನೆನಪು, ಮನ್ಮನಾಭವ್ ತಲುಪಬೇಕಾಗಿದೆ ನಾವು. ಮನ್ಮನಾಭವ್ ಮನ್ಮನಾಭವ್. ಹಂಗಾಗಿ ಎವ್ರಿ ಡೇ ಬಹಳ ಬಹಳ ಬಾರಿ ಮನಸ್ಸಿಗೆ ಹೇಳ್ರಿ. ಏನು ಹೇಳ್ತೀರಿ? ಮನವೇ ಶಾಂತವಾಗಿರು, ಹೇ ಮನ್ ಶಾಂತ ಹೋ ಜಾओ. ಓ ಮನವೇ ಶಾಂತವಾಗು. ಮನವೇ ಶಿವಬಾಬರವರನ್ನು ನೆನಪು ಮಾಡು. ಓ ಮನವೇ ಶಿವಬಾಬರವರನ್ನು ನೆನಪು ಮಾಡು. ಓ ಮನವೇ ಯಾರಲ್ಲಿಯೂ ಕೂಡ ದೋಷ ನೋಡಬೇಡಮ್ಮ. ಹೇಳ್ರಿ, ಮನಸ್ಸಿಗೆ ಹೇಳ್ರಿ, ಹೇ ಮನ್ ಯಾರಲ್ಲೂ ದ್ವೇಷ, ಯಾರಲ್ಲೂ ದೋಷ ನೋಡಬೇಡ. ಕಮ್ಮಿ ಕಮ್ಜೋರಿಗಳನ್ನ ನೋಡಬೇಡ. ತಪ್ಪುಗಳನ್ನು ಹುಡುಕಬೇಡ. ಹೇಳ್ರಿ, ಮನಸ್ಸೇ ಯಾರಲ್ಲೂ ತಪ್ಪನ್ನು ಹುಡುಕಬೇಡ. ನೀನು ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊ. ಮನಸ್ಸೇ ನಾನು ಆತ್ಮ, ಮನವೇ ನಾನು ಆತ್ಮ, ಮನವೇ ಇದು ಡ್ರಾಮಾ. ಹೇ ಮನ್ ಇದು ಡ್ರಾಮಾ ಆಗಿದೆ. ಹೇ ಮನ್ ಸದಾ ಪ್ರೀತಿ ಮತ್ತು ಶುಭ ಭಾವದಲ್ಲಿರು ಎಲ್ಲರ ಪ್ರತಿ. ಹೇ ಮನ್ ಶ್ರೀಮತದ ಪ್ರಕಾರ ನಡಿ. ದಿನಾ ಮನಸ್ಸಿಗೆ ಹೇಳ್ಬೇಕಂತ ಇದನ್ನು. ಮನವೇ ಶಾಂತವಾಗಿರು, ಮನವೇ ಶಿವಬಾಬರವರನ್ನ ನೆನಪು ಮಾಡು, ಮನವೇ ಯಾರಲ್ಲೂ ದೋಷ ನೋಡಬೇಡ, ಮನವೇ ನಾನು ಆತ್ಮ, ಮನವೇ ಇದು ಡ್ರಾಮಾ, ಮನವೇ ಪ್ರೀತಿ ಶುಭ ಭಾವದಲ್ಲಿರೋ. ಯಾವಾಗ್ಲೂ ಶ್ರೀಮತದ ಪ್ರಕಾರ ನಡಿ ಮನವೇ, ನಡಿ ಮನವೇ ನಡಿ. ಮನಸ್ಸು ನಮ್ಮನ್ನು ನಡೆಸಬಾರ್ದು, ನಾವು ಮನಸ್ಸನ್ನು ನಡೆಸಬೇಕು ಅನ್ನುವಂಥದ್ದು ಬಾಬನ ಎಕ್ಸ್ಪೆಕ್ಟೇಷನ್. ಮನಸ್ಸು ಆತ್ಮನ ಆರ್ಡರನ್ನು ಪಾಲಿಸಿದಾಗ ಅದು ಅಲ್ದಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಲ್ದಾಡ್ತದೆ, ಒಂದೇ ಕಡೆ ಕುತ್ಕೊಳ್ಳೋಕ್ಕಾಗಲ್ಲ ನಿಮಗೆ. ಮನಸ್ಸು ಹಲ್ಚಲ್ 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 ಹೋಗ್ಬಿಡ್ತದೆ, ಏಕಾಗ್ರತೆ ಇರುವುದಿಲ್ಲ. ಭಾಳ ಹಲ್ಚಲ್ ಇರ್ತದೆ. ನೀವು ಹಲ್ಚಲ್, ಬೇರೆದವ್ರನ್ನೂ ಹಲ್ಚಲ್ ಮಾಡಿದ್ರೆ ಸಾಕ್ತೀರಿ. ಅದಕ್ಕೆ ಮನಸ್ಸಿಗೆ ಹೇಳ್ರಿ, ಕಂಟ್ರೋಲ್. ಸಹಜವಾಗಿ ಏನಾಗ್ತದೆ, ಶಿವಬಾಬರ ನೆನಪಲ್ಲಿ ಸ್ಥಿರ ಆಗ್ತದೆ. ಕಂಟ್ರೋಲ್ ಮಾಡಿದಾಗ, ಆರ್ಡರ್ ಪಾಲನೆ ಮಾಡಿದಾಗ ಅದು ಅಲ್ದಾಡುವುದಿಲ್ಲ. ಹಾಗಾಗಿ ಬಾಬಾ ಮನಸ್ಸನ್ನು ನಿಮ್ಮ ಆದೇಶದ ಪ್ರಕಾರ ನಡೆಸಿದ್ದೆ ಆದರೆ ಮನ್ಮನಾಭವ ಸ್ಥಿತಿ ಸ್ವತಃ ಬರ್ತದೆ ಅಂದರು ಬಾಬರವರು. ಎಕ್ಸಲೆಂಟ್. ಯಾರೆಲ್ಲ ಹೇಳಿದ್ರು? ರೇಣುಕಾಕ್ಕೋ, ಶ್ವೇತಾಕ್ಕೋ, ಎಕ್ಸಲೆಂಟ್. ಧಾರಣಾ ಪಾಯಿಂಟ್ ನಂಬರ್ 1 ಯಾರು ಹೇಳ್ತಾರೆ? ಓಂ ಶಾಂತಿ ಬಾಬಾ. ಓಂ ಶಾಂತಿ ಬಾಬಾ. ಓಂ ಶಾಂತಿ ಬಾಬಾ. ಓಂ ಶಾಂತಿ. ಓಂ ಶಾಂತಿ. ಹೇಳಿಕೊರೆ, ಹೇಳ್ರಿ ಬಾಬಾ. ಹೇಳಿಕೊರೆ, ಯಾರು ಹೇಳ್ತಾರೆ ಹೇಳಿ. ಬಾಬಾ ಹೇಳ್ತಾ ಇದ್ದಾರೆ ಧಾರಣಾ ಪಾಯಿಂಟ್. ಒಂದನೇದ್ದು, ಮಾಯೆ ಬಿರುಗಾಳಿಗಳನ್ನು ಓಡಿಸಲು ತಂದೆಯನ್ನು ಬಹಳ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಅಂತ ಹೇಳಿ ಬಾಬಾ. ಯುಗಾಗ್ನಿಂದ ಆತ್ಮನು ಸತ್ಯವಾದ ಚಿನ್ನವಾಗಿ ಮಾಡಿಕೊಳ್ಳಬೇಕಾಗಿದೆ ಅಂತ ಹೇಳಿ ಬಾಬಾ. ಎಂತ ಮಾಯೆ ಬರ್ಲಿ, ಬಿರುಗಾಳಿ ಬರ್ಲಿ, ಉಡಿಸಲು ತಂದೆ ಬಹಳ ಬಹಳ ಪ್ರೀತಿಯಿಂದ ನೆನಪು ಮಾಡ್ರಿ ಅಂತಿದ್ರು. ಎಂತ ಮಾಯೆ ಬಂದ್ರು ತಂದೆ ನೆನಪು ಮಾಡೋದು ಮರಿಬಾರ್ದು. ತಂದೆ ನೆನಪಿತ್ತೆ ಅಂದ್ರೆ ಸತ್ಯವಾದ ಆತ್ಮ ಚಿನ್ನವಾಗ್ತದೆ ಅಂತ ಹೇಳಿ ಬಾಬಾ. ಚಿನ್ನ ಮಾಡಿಕೊಡ್ರಿ ಅಂತ ಹೇಳಿ ಬಾಬಾ. ಓಂ ಶಾಂತಿ ಬಾಬಾ. ಥ್ಯಾಂಕ್ ಯು ಬಾಬಾ. ವಂಡರ್ಫುಲ್. ಮತ್ತೆ ಮಂಜುಳಾ ಅಕ್ಕರು ವಂಡರ್ಫುಲ್. ಮತ್ತೆ ಯಾರು ಹೇಳ್ತೀರಿ? ಓಂ ಶಾಂತಿ ಬಾಬಾ. ಶಾಂತಿ ಬಾಬಾ ಬಾಬಾ ಹೇಳ್ತಾರೆ ಇವತ್ತು 4ನೇ ಪಾಯಿಂಟ್ 1ನಲ್ಲಿ ಹೇಳ್ತಾರೆ, ಮಾಯೆ ಬಿರುಗಾಳಿಗಳನ್ನು ಓಡಿಸಲು ತಂದೆಯನ್ನು ಬಹಳ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ಯೋಗಾಗ್ನಿಯಿಂದ ಆತ್ಮವನ್ನು ಸತ್ಯವಾದ ಚಿನ್ನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಉತ್ತರ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದರೆ ಮಾಯೆಯು ಓಡಿ ಹೋಗುವುದು, ತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಾಯೆಯು ತೊಂದರೆ ಕೊಡುತ್ತದೆ ಅಂತ ಹೇಳ್ತಾರೆ ಬಾಬಾ. ನಮಗೆ ಮಾಯೆ ಬಿರುಗಾಳಿಗಳು ಬಹಳ ಬರುತ್ತವೆ ಅಂತ ಮಕ್ಕಳು ಹೇಳ್ತಾರಂತೆ. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳೇ ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿರಿ, ಆಗ ಬಿರುಗಾಳಿಗಳು ಶಾಂತವಾಗುವುದು. ಬಾಕಿ ನಾಟಕ ಇತ್ಯಾದಿಗಳನ್ನು ಕುಳಿತು ರಚಿಸಿದ್ದಾರೆ, ಇರುವುದೇನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಎಷ್ಟು ಸಹಜ ರೀತಿಯಲ್ಲಿ ತಿಳಿಸ್ತಾರೆ. ತಂದೆಯನ್ನು ನೆನಪು ಮಾಡಿದರೆ ನಿಮ್ಮಲ್ಲಿರುವ ತುಕ್ಕು ಬಿಟ್ಟು ಹೋಗುವುದು, ನಾ ಮತ್ತೇನು ಕಷ್ಟ ಕೊಡೋದಿಲ್ಲ ಅಂತ ಹೇಳ್ತಾರೆ.
ಆತ್ಮವು ಯಾವುದು ಪವಿತ್ರ ಸತ್ಯ ಚಿಹ್ನವಾಗಿತ್ತೋ ಅದು ಈಗ ಸತ್ಯವಾಗಿ ಬಿಟ್ಟಿದೆ. ಮತ್ತೆ ಈ ಯೋಗಾಗ್ನಿಯಿಂದಲೇ ಸತ್ಯವಾಗುವುದು. ಬೆಂಕಿಯಲ್ಲಿ ಹಾಕದ ವಿನಃ ಚಿನ್ನವು ಪವಿತ್ರವಾಗಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಓಂ ಶಾಂತಿ ಬಾಬಾ. ಥ್ಯಾಂಕ್ ಯು ಬಾಬಾ. ಶಾಂತಿ. ಮಾಯೆ ಬಿರುಗಾಳಿಗಳಂದ್ರೆ ಏನು? ಯಾವ ಥರ ಗಾಳಿ ತರ್ತದೆ? ಏನು ಸುಂಟ್ರ ಗಾಳಿ ಬರ್ತದ? ಕಣ್ಣಲ್ಲಿ ಮಣ್ಣು ಹಾಕ್ತದ? ಯಾವ ಥರ ಗಾಳಿ? ಬಿರುಗಾಳಿ ಅಂದರೆ ಏನು? ಮಾಯೆ ಬಿರುಗಾಳಿಗಳಂದ್ರೆ ಏನು ಹೇಳ್ರಿ? ಯಾರು ಹೇಳ್ತೀರಿ? ಸ್ಥಿತಿಗಳು ಬಾಬಾ, ಪರಿಸ್ಥಿತಿ, ಮನೆಯಲ್ಲಿ ಸಮಸ್ಯೆಗಳಿರ್ಬೋದು ಬಾಬಾ, ಗೃಹಸ್ಥದಲ್ಲಿ ಸಮಸ್ಯೆ ಅಂದ್ರೆ ಯಾವುದಕ್ಕೆ ರಿಲೇಟೆಡ್ ಸಮಸ್ಯೆಗಳು? ಸಮಸ್ಯೆ ಹೇಗೆ? ನೆನಪು ಮಾಡ್ತಿರ್ತೀವಿ, ಯಾರೋ ಬರ್ತಿರ್ತಾರ, ಯಾರೋ ಬಂದು ಏನ್ ಮಾಡ್ತಾರ ಅಕ್ಕರು? ಆಮೇಲೆ ಮಾಡೋಣ ಅನಿಸ್ತದೆ ಮನ್ಸು, ಆಮೇಲೆ ಬಿಟ್ಬಿಡ್ತೇವೆ ಬಾಬಾ, ಮಾಯೆ ಬಂತಂದೆ. ಮಾಯೆ ಬಿರುಗಾಳಿಗಳು, ವಿಕಾರಗಳು. ಮಹಾನಂದನ್ ಅವರು ಕರೆಕ್ಟ್. ಮಾಯೆ ಅಂದರೆ ನಮ್ಮ ಮನಸ್ಸಿನ ಶಾಂತಿಯನ್ನು ಕಳ್ತನ ಮಾಡುವಂಥ ಆಲೋಚನೆಗಳು, ಮನಸ್ಸಿನ ಶಾಂತಿಯನ್ನು ಕದ್ದು ಬಿಡ್ತವೆ ಅವು. ಅಂಥ ಆಲೋಚನೆಗಳು ಅಥವಾ ಅಂಥ ನಿರ್ಬಲತೆಗಳು, ದುರ್ಬಲತೆಗಳು. ಕ್ರೋಧ, ಕಾಮ, ಲೋಭ, ಮೋಹ, ಅಹಂಕಾರ, ಅಸೂಹೆ, ಸೋಮಾರಿತ, ಚಿಂತೆ, ನಿರಾಶೆ, ಈರ್ಷ್ಯೆ, ಘೃಣ, ನೆಗೆಟಿವ್ ನಕಾರಾತ್ಮಕ ಆಲೋಚನೆಗಳಿಂದ ಮಾಯೆ ಬಿರುಗಾಳಿ. ಮನಸ್ಸಲ್ಲಿ ಏಕಾಏಕಿ ಬರುವಂಥ ಬಿರುಗಾಳಿಗಳಿವು. ಥಟ್ ಅಂತ ಬರ್ತವೆ. ನೋಡಿರ್ಬೇಕಾದ್ರೆ ಬಾಬಾ ನೆನಪಲ್ಲೇ ಕೂತ್ಕೊಂಡಿರ್ತೀರಿ, ಇಲ್ಲ ಸಂಘದಲ್ಲಿ ಬಂದು ಕೂತ್ಕೊಂಡಿರ್ತೀರಿ. ಏಕಾಏಕಿ ಬಾಬಾ ಏನೋ ಒಂದು ಪಾಯಿಂಟ್ ಹೇಳಿದ್ರು, ಏಕಾಏಕಿ ನಿಮಗೆ ಮಾಯೆ ರಾವಣ ಒಂದು ತೊಗೊಂಡು ಬಂದು ಹಾಕ್ತಾನೆ. ಏನು ಹಾಕ್ತಾನೆ? ಯಾಕೋ ನಿಮ್ಮನ್ನೇ ಪಾಯಿಂಟ್ ಮಾಡಿ ಹೇಳ್ದಂಗೆ ಇದೆಯಲ್ಲ ಈ ಪಾಯಿಂಟು ಅಂತ. ರಾವಣ ಅವನು. ನೀವು ಅವನ್ನ ಐಡೆಂಟಿಫೈ ಮಾಡಬೇಕು, ಇಮಿಡಿಯೇಟಾಗಿ ಕಟ್ ಮಾಡಬೇಕು ಅವನ್ನ. ಕಟ್ ಮಾಡಬೇಕು, ಇಲ್ಲಾಂದರೆ ರಾವಣ ಅಂತಲೇ ಗೊತ್ತಾಗಲ್ಲ ನಿಮಗೆ. ಹೌದು, ನನ್ನ ಒಂದು ಸಂಸ್ಕಾರಗಳಲ್ಲಿ ಏರಿಳಿತಗಳಿರಬಹುದು, ಬಾಬಾ ನನಗೆ ಹೇಳ್ತಾ ಇರ್ಬೋದು, ಹಾಗಾಗಿ ನಾನು ಸರಿ ಮಾಡ್ಕೋಬೇಕೇ ಹೊರತು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರಲ್ಲ ಇವರು ಅಂದ್ಬಿಟ್ಟು ಮಾಯೆಗೆ ವಶ ಆಗಬೇಡ್ರಿ, ಬಿರುಗಾಳಿಗೆ ವಶ ಆಗಿ. ಏಕಾಏಕಿ ಮನಸ್ಸು ಚೇಂಜ್ ಮಾಡಿಬಿಡ್ತದೆ ಬಿರುಗಾಳಿಗಳಂತೆ, ಫಾಸ್ಟಾಗಿ ಎತ್ತಾಕೊಂಡು ಹೋಗ್ಬಿಡ್ತದೆ ಅಂತ. ಬಿರುಗಾಳಿ ಬಂದಾಗ ಹೇಗೆ ವಸ್ತುಗಳಿಗೆ ಆಕಾಶಕ್ಕೆ ಹೋಗ್ಬಿಡ್ತದೆ, ಹಾಗೆ ಬಾಬಾನ ಪಾಯಿಂಟ್ ಬಾಬಾ ಯಾರಾದರೂ ತಿಳಿಸಿ ಹೇಳ್ತಾ ಇದ್ದಾರೆ ಅಂದರೆ ನನಗೆ ಹೇಳ್ತಾ ಇದ್ದಾರೆ ಅಂತ ನಿಮಗೇನಾದ್ರು ಫೀಲ್ ಆಗ್ತಾ ಇದೆ ಅಂದರೆ ಬಾಬಾ ನಿಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ ಪಾಯಿಂಟ್ ಮಾಡ್ತಿರ್ಬೋದು. ಬಾಬಾ ಆ ಸಮಯಕ್ಕೆ ನಿಮಗೆ ಆ ಥರ ಫೀಲ್ ಆಗ್ತಿರ್ಬೋದು. ನೀವು ಹೇಳುವಂಥವ್ರು ನೋಡಬೇಡ್ರಿ, ಆ ವಾಣಿ ಎಲ್ಲಿಂದ ಬಂತು ಅನ್ನೋದನ್ನು ಎಕ್ಸ್ಪೆಕ್ಟ್ ನೋಡ್ರಿ, ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಆ ವಾಣಿ ಪರಮಾತ್ಮನಿಂದ ಬಂದಿರೋದು. ಹಾಗಾದರೆ ಇದನ್ನು ಯಾರೂ ಮನುಷ್ಯರು ಹೇಳ್ತಾ ಇಲ್ಲ, ಬಾಬಾ ನನಗೆ ಹೇಳ್ತಾರೆ. ಹಾಗಾದ್ರೆ ನಾನು ಚೇಂಜ್ ಮಾಡ್ಕೋಬೇಕು. ನನ್ನಲ್ಲಿ ಏನು ಬರಬೇಕು? ಆ ಭಾವನೆ, ನಿರಹಂಕಾರದ ಭಾವನೆ ಬರಬೇಕು. ಇಲ್ಲ ಅಹಂಕಾರ ಬಂದ್ಬಿಡ್ತದೆ, ಇವ್ರು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಅಹಂಕಾರ ಮಾಡ್ಕೊಳ್ತೀರಿ. ಆವಾಗ ನೀವು ಮಾಡ್ಕೊಳ್ಳಲ್ಲ, ಮಾಯೆ ನಿಮಗೆ ಹಾಗೆ ಕಿವಿ ಮಾತನ್ನು ಹೇಳಿದ್ರೆ. ರಾವಣ ಬಂದು ಕಿವಿ ಮಾತು ಹೇಳ್ತಾರಲ್ವಾ, ಈ ಥರ ಕ್ರಿಯೇಟ್ ಮಾಡ್ಕೋ ಅಂತ. ಏಕಾಏಕಿ ಬಿರುಗಾಳಿ ಅಂದರೆ ಇದು. ಥಟ್ ಅಂತ ಬಂದ್ಬಿಡ್ತದೆ. ನೀವು ನಿಮ್ಮವರಾಗಿ ಉಳ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಬಾಬನ ಸಂಘ ಬಿಡಿಸ್ಬಿಡ್ತದೆ ಸ್ವಲ್ಪ ದಿನ, ನಿಮ್ಮನ್ನು ಸಂಘದಿಂದ ಹೊರಗೆ ಹೋಗ್ಬಿಡ್ತೀರಿ. ನಿಮ್ಮನ್ನ ಬಾಬನ ಸಂಘದಿಂದ ಬಿಡಿಸ್ಬಿಡ್ತದೆ. ನೀವೇ ಕರೆಕ್ಟ್ ಅನ್ನುವಂತಹ ಒಂದು ಭಾವ ಬಂದುಬಿಡ್ತದೆ. ಮಾಯೆ ತುಂಬಿದ್ದೇನೆ, ರಾವಣ ತುಂಬಿದ್ದೇನೆ ನಿಮಗೆ. ಅದನ್ನು ಬೆನ್ನು ಹತ್ತಿ ಎಂಡ್ವರೆಗೂ ನಿಮ್ಮನ್ನು ಫುಲ್ ಕೆಳಗೆ ಬೀಳಿಸೋ ತನಕ ಬೆನ್ನು ಹತ್ತಾನೆ. ಆ ಬಿರುಗಾಳಿ ಅಷ್ಟು ಫಾಸ್ಟ್ ಆಗಿದೆ, ಮಾಯಾ ಬಿರುಗಾಳಿ. ಇವುಗಳ ಜೊತೆ ಹೋರಾಟ ಮಾಡಿಬಿಡ್ರಿ. ನನ್ನನ್ನು ಪ್ರೀತಿಯಿಂದ ನೆನಪು ಮಾಡಿರಿ. ಸೂರ್ಯ ಉದಯ ಆದ ತಕ್ಷಣ ಕತ್ಲು ತಾನೇ ಹೋಗುತ್ತೆ ಇಲ್ಲೋ, ಮಾರ್ನಿಂಗ್. ಹಂಗೆ ಪರಮಾತ್ಮ ನೆನಪಿನಿಂದ ಈ ಮಾಯ ಬಿರುಗಾಳಿಗಳು ನಿಧಾನವಾಗಿ ದೂರವಾಗ್ತವೆ. ಬಾಬನ ನೆನಪು ಬಿಡಬೇಡ್ರಿ ಬೇಕಾದಾಗಲಿ. ನಿಮ್ಮ ಸಂಕಲ್ಪದಲ್ಲಿ ಏನಪ್ಪ ಇವರು ಸೆಂಟ್ರಲ್ ಅಕ್ಕೋರು ಗದ್ದೆ ಮೇಲೆ ಕುತ್ಕೊಂಡು ನನಗೆ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ, ಬೇಡ. ಈ ಮಾತು ಹೇಳ್ತಿದ್ರೆ ರಾವಣ ಅವನು. ನಿಮ್ಮ ಹೃದಯದ ನಿಮ್ಮ ಕಿವಿಯಲ್ಲಿ ಕಿವಿ ಮಾತು, ನಿಮ್ಮನ್ನ ಕಿವಿ ಚುಚ್ತಾ ಇರೋ ರಾವಣ ಅವನು. ಈ ಮಾತು ಬರ್ತಿದೆ ಅಂದರೆ ಕಿವಿ ಚುಚ್ತಾ ಇದ್ದಾರೆ ರಾವಣ. ಅಥವಾ ನಿಮಗೆ ಸಂಘದಲ್ಲಿ ಯಾರಾದರೂ ಯಾಕೋ ಪಾಯಿಂಟ್ ನಿನಗೆ ರಿಲೇಟೆಡ್ ಇತ್ತಲ್ಲ ಅಂತಿದ್ದಾನೆ, ಅವನು ಆತ್ಮನು ರಾವಣ ರೂಪದಲ್ಲಿ ಬಂದಿದೆ ನಿಮ್ಮ ಹತ್ರ ಅಂತ ವಿಚಾರ ಮಾಡಿ. ಇಮ್ಮಿಡಿಯೇಟಾಗಿ ಪರಕಣಿಕೆ. ಅದಕ್ಕೆ ಬಾಬಾ ರಾಜಯೋಗದಲ್ಲಿ ಪರಕಣಿಕೆ ಶಕ್ತಿ ಹೈಯೆಸ್ಟ್ ಶಕ್ತಿ ಹೇಳಿದ್ದಾರೆ ಬಾಬರು. ಗುರುತಿಸುವ ಶಕ್ತಿ ಬರಬೇಕಿಲ್ಲಿ. ರಾವಣ ಸೂಕ್ಷ್ಮ ಅಲ್ವಾ, ಯಾವುದು ಫಿಸಿಕಲ್ ರಾವಣ ಅಲ್ಲ, ಸೂಕ್ಷ್ಮವಾಗಿ ಬರ್ತದೆ ಇದು. ಅವರು ನಿನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ, ಏನೋ ಪಾಯಿಂಟ್ ಔಟ್ ಮಾಡ್ತೀರಿ ಅಂದ್ಕೊಡ್ರಿ. ರಾವಣ ನಿಮ್ಮನ್ನು ಕೆಳಗಡೆ ಬೀಳಿಸ್ತಾ ಬಂದ್ಬಿಟ್ಟಿದೆ ಮಾಯೆ ನಿಮ್ಮ ಜೀವನದಲ್ಲಿ. ಆಮೇಲೆ ನಿಲ್ಲಕ್ಕೆ ಚಾನ್ಸಸ್ ಸಿಗಲ್ಲ ನಿಮಗೆ, ನಿಂತ್ಕೊಳ್ಳೋಕೆ ತಾಕತ್ತೆ ಇರೋದಿಲ್ಲ, ಸಹನಶೀಲತೆ ಇರೋದಿಲ್ಲ, ಹೋಗ್ಬಿಡ್ತೀರಿ ನೀವು. ಯಾಕೆ? ಬಿರುಗಾಳಿ ಸ್ಪೀಡ್ ಅಷ್ಟು ಫಾಸ್ಟ್ ಇದೆ, ರಾವಣ ತಂದುಬಿಟ್ಟಿದ್ದಾನೆ.
ಹಾಗೆ ಈಗ ಮಕ್ಕಳಿಗೆ ಪರೀಕ್ಷೆ ಬರ್ತದೆ ಅಂದ್ಕೊಡ್ರಿ, ಜಸ್ಟ್ ಎಕ್ಸಾಂಪಲ್. ಮಕ್ಕಳಿಗೆ ಪರೀಕ್ಷೆ ಬರ್ತದೆ, ಎಕ್ಸಾಮ್ ಬರ್ತವೆ. ಎಕ್ಸಾಮ್ ಬಂದಾಗ ಆ ಮಗು ಬಹಳ ಚಿಂತೆ ಮಾಡ್ತಾ ಇದೆ. ನೀವೇನು ಮಾಡ್ತೀರಿ? ಬಾಬನ ಮಗು ಇರ್ತೀರಿ, ನೀವು ಪರಮಾತ್ಮ ನೆನಪು ಮಾಡುವಂಥವ್ರು ಇರ್ತೀರಿ. ಮಗು ಬಹಳ ಚಿಂತೆ ಮಾಡ್ತಾ ಇದೆ, ಫೇಲ್ ಆದರೆ ಹೆಂಗೆ ಅಂತ ಭಯ, ಭವಿಷ್ಯ ಏನಾಗ್ತದೆ ಏನೋ ಅಂತ ಚಿಂತೆ ಮಾಡ್ತಾ ಇದ್ರೆ ಅಂದರೆ ಮಾಯೆ ರಾವಣ ನಿಮ್ಮನಿಗೆ ಚುಚ್ಚುತ್ತಾ ಇದ್ದಾನೆ. ನಕಾರಾತ್ಮಕ ವೈಬ್ರೇಷನ್ಸನ್ನು ಹರಡಿಸಿ ಆ ಮಗುವಿನ ಮಾನಸಿಕ ಸ್ಥಿತಿಯನ್ನು ಕೂಡ ಭಯ ಮಾಡಿಬಿಡ್ತದೆ ಅದು. ಅದಕ್ಕೆ ನೀವೇನು ಮಾಡ್ತೀರಿ? ಬಾಬನ ಮಕ್ಕಳಾದಂಥವ್ರು ಶಿವಬಾಬರವ್ರು ನೆನಪು ಮಾಡ್ಕೊಳ್ತೀರಿ. ಬಾಬಾ ಬಾಬಾ ಹೇಳ್ತೀರಿ, ಬಾಬಾ ಅಂತ ಹೇಳ್ತೀರಿ ಫಸ್ಟ್ ಹೃದಯದಿಂದ. ಬಾಬಾ, ಎಲ್ಲ ಡ್ರಾಮಾ ಪ್ರಕಾರ ನಡೀತಾ ಇದೆ, ನಾನು ನನ್ನ ಕರ್ತವ್ಯ ಮಾಡ್ತೀನಿ, ಓದಿಸೋದು, ಅವ್ರಿಗೇನು ಟಿಫನ್ ಮಾಡ್ಕೊಡ್ಬೇಕು ಮಾಡಿಕೊಡೋದು, ಉಳಿದಿದ್ದು ನಿನ್ನ ಕೈಲಿ ಅಂತ ಬಾಬನಿಗೆ ಅರ್ಪಣೆ ಮಾಡಿರಿ. ಆ ಕ್ಷಣಕ್ಕೆ ನೀವು ಅರ್ಪಣೆ ಮಾಡಿ ನೋಡಿ ಅಲ್ಲ, ಕೆಲವೇ ಕ್ಷಣಗಳಲ್ಲಿ ಆ ಮಗುವಿನ ಮನಸ್ಸು ಹಗುರಾಗಲಿಲ್ಲ ಅಂದರೆ ಕೇಳಿರ್ಬೇಕು. ನೀವೇನು ಮಾಡ್ತೀರಿ? ಹೌದಾ, ಆ ಮಗು ಬಂದು ಹೇಳ್ತು ಭಾಳ ಟಫ್ ಇದೆ. ಅಯ್ಯೋ ಹೌದಾ, ನನ್ನ ಮಗುಗೆ ಟಫ್ ಅನ್ಸಾಗ್ತೈತಲ್ಲ, ಹೇಳ್ತಾ ಇದೆಯಲ್ಲ ಇದು ಅಂತ ನೀವೇನು ಮಾಡ್ತೀರಿ? ನೀವು ಚಿಂತೆಯಲ್ಲಿ ಹೋಗ್ಬಿಡ್ತೀರಿ. ಯಾಕಂದ್ರೆ ಮಾಯೆ ಬೆರಗಾಳಿ ನಿಮಗೆ ಬಂದುಬಿಟ್ಟಿದೆ, ಚಿಂತೆಗೆ ಕರ್ಕೊಂಡು ಹೋಗುವಂಥದ್ದು. ನೀವೇನು ಮಾಡ್ಬೇಕು? ಬಾಬಾ ನೆನಪು ಮಾಡಿರಿ, ಇಮ್ಮಿಡಿಯೇಟ್ ಬಾಬಾ ನೆನಪು ಮಾಡಿರಿ. ಬಾಬಾ, ಎಲ್ಲ ಡ್ರಾಮಾ ಪ್ರಕಾರ ನಡೀತಾ ಇದೆ, ಈ ಮಗುವಿಗೆ ನೀನು ಶಕ್ತಿ ತಾಕತ್ತು ತುಂಬಿದೆಯಾ, ನನ್ನ ಕರ್ತವ್ಯ ನಾನು ಓದಿಸೋದು ಮಾಡಿದ್ದೀನಿ, ಆ ಮಗು ಕೇರ್ ಮಾಡಿದ್ದೀನಿ, ಉಳಿದಿದ್ದು ನಿಮ್ಮ ಕೈಲಿದೆ ಅಂತ ಹೇಳಬೇಕು, ಧೈರ್ಯ ಕೊಡಬೇಕು, ಆ ಮಗುಗೂ ಧೈರ್ಯ ಕೊಡಬೇಕು. ಡೋಂಟ್ ವರಿ. ಏನಾಗ್ತದೆ? ಮಗು ಮನಸ್ಸು ಹಗುರಾಗ್ತದೆ. ಇಲ್ಲ ಆ ಟೆನ್ಷನಲ್ಲಿ ಹೋಗಿ ಎಕ್ಸಾಮಲ್ಲಿ ಬ್ಲ್ಯಾಂಕ್ ಆಗಿಬಿಡ್ತದೆ ಮೈಂಡು, ಏನೂ ಬರೆಯಲ್ಲ ಅದು. ಆಮೇಲೆ ಬಂದು ಅಮ್ಮ ನಾನು ಬರೀಲಿಲ್ಲ. ಅಥವಾ ಕೆಲವೊಂದು ಮಕ್ಕಳು ಬಹಳ ಸೂಕ್ಷ್ಮ ಇರ್ತವೆ, ಇನ್ನೂ ನಾನು ಫೇಲ್ ಆಗಿಬಿಡ್ತೀನೇನೋ ಅಂತ ಮನೆಗೆ ಬರಲ್ಲ, ಅವು ಬಹಳ ಡೇಂಜರ್ ಆಗಿಬಿಡ್ತದೆ. ಹಾಗಾಗಿ ಮಕ್ಕಳಿಗೆ ಯಾವಾಗಲೂ ಧೈರ್ಯ ತುಂಬ್ರಿ. ಡ್ರಾಮಾ ಪ್ರಕಾರ ನಡೀತಿದೆ, ನಾನು ನನ್ನ ಕರ್ತವ್ಯ ಮಾಡ್ತೀನಿ, ನಿನ್ನ ಕರ್ತವ್ಯ ನೀವು ಓದೋದು ಮಾಡ್ತಾ ಇದ್ದೀನಿ, ಎಲ್ಲ ಪರಮಾತ್ಮನ ಕೈಯಲ್ಲಿದೆಮ್ಮ, ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಕಳಿಸ್ರಿ. ಕಳಿಸುವಾಗ ಬಂಗಾರ ಗಣಿಯಿಂದ ತೆಗೆದಾಗ ಅದು ಶುದ್ಧವಾಗಿರ್ತದ? ಇಲ್ಲ, ಅದರೊಳಗಡೆ ಕಲ್ಮಶ ಇರ್ತದೆ, ಇನ್ನೂ ಅಂಟ್ಕೊಂಡಿರ್ತದೆ, ಗಲೀಜು ಅಂಟ್ಕೊಂಡಿರ್ತದಲ್ವ. ಗಣಿಯಿಂದ ತೆಗೆದಾಗ ಅದನ್ನೇನು ಮಾಡ್ತಾರೆ? ಬೆಂಕಿಯಲ್ಲಿ ಕರಗಿಸ್ತಾರೆ. ಬೆಂಕಿಯಲ್ಲಿ ಕರಗಿಸಿದಾಗ ಮಾತ್ರ ಅದು ಏನು ಮಾಡ್ತದೆ? ಹೊಳೆಯುವಂತಹ ಚಿನ್ನ ಬಂಗಾರ ಆಗ್ತದೆ, ಶುದ್ಧ ಆಗ್ತದೆ. ಹಾಗೆ ಆತ್ಮ, ಇದರ ಒಂದು ಮೂಲ ಸಂಸ್ಕಾರನೇ ಪವಿತ್ರ ಆಗಿತ್ತು. ಆತ್ಮದ್ದು ಆಲ್ರೆಡಿ ಪವಿತ್ರ ಇತ್ತು, ಒರಿಜಿನಲ್ ಪ್ಯೂರ್ ಗೋಲ್ಡ್. ಅನೇಕ ಜನ್ಮಗಳಲ್ಲಿ ದೇಹಾಭಿಮಾನ, ವಿಕಾರ, ಕೆಟ್ಟ ಸಂಸ್ಕಾರಗಳಿಂದ ಅದರ ಒಂದು ಹೊಳಪು ಕಡಿಮೆ ಆಗೈತೆ. ಈ ಬಾಬಾ ಏನು ಹೇಳಿದ್ರು? ನನ್ನ ನೆನಪಿನ ಯೋಗಾಗ್ನಿಯಲ್ಲಿ ಇರು, ಈ ಯೋಗಾಗ್ನಿ ಆತ್ಮವನ್ನು ಮತ್ತೆ ಶುದ್ಧಗೊಳಿಸ್ತದೆ ಅಂತ ಹೇಳಿದ್ರು. ಈಗ ನಮ್ಮ ವೈಷ್ಣವಿ ಬಂಗಾರದ ಅಂಗಡಿಗೆ ಹೋಗ್ತಾರೆ ಅಂದ್ಕೊಡ್ರಿ. ಅಲ್ಲಿ ಬಂಗಾರದ ಅಂಗಡಿಯವನು ಕೆಲಸ ಮಾಡೋನು ಇದಾನಲ್ಲ, ಆ ಬಂಗಾರವನ್ನು ಮತ್ತೆ ಮತ್ತೆ ಬೆಂಕಿಲಿ ಇಡ್ತಾ ಇರ್ತಾನೆ. ವೈಷ್ಣವಿ ಕೇಳ್ತಾರೆ, ಇಷ್ಟು ಬಾರಿ ಯಾಕೆ ಬೆಂಕಿಲಿ ಇಡ್ತಾ ಇದ್ದೀರಿ ನೀವು ಬಂಗಾರನ ಅಂತ ಕೇಳ್ತಾರೆ. ಬಂಗಾರದ ಕೆಲಸಗಾರ ಹೇಳ್ತಾರೆ, ಅದರ ಒಳಗಡೆ ಗಲೀಜ್ ಕಲ್ಮಶ ಇರುವವರೆಗೂ ಬೆಂಕಿ ಬೇಕಮ್ಮ ಅಂತ. ಆವಾಗ ನಮ್ಮ ವೈಷ್ಣವಿ ಕೇಳ್ತಾರೆ, ಬಂಗಾರ ಸಂಪೂರ್ಣ ಪ್ಯೂರ್ ಆಗಿದೆ ಅಂತ ನಿಮಗೆ ಹೆಂಗೆ ಗೊತ್ತಾಗ್ತದೆ ಅಂತ ಕ್ರಾಸ್ ಕ್ವಶನ್ ಸೂಪರಾಗಿ ಕೇಳ್ತಾರೆ. ಆವಾಗ ಆ ಬಂಗಾರ ರೆಡಿ ಮಾಡೋವನು, ಬಂಗಾರದ ಅಂಗಡಿಯವನು ನಗ್ತಾ ಹೇಳ್ತಾನೆ, ಒಳ್ಳೆ ಕ್ವಶನ್ ಕೇಳಿದಮ್ಮ, ಯಾರೂ ಕೇಳಿಲ್ಲ ಜೀವನದಲ್ಲಿ ಈ ಥರ ಕ್ವಶನ್ ನನಗೆ, ಯಾರೂ ಕೇಳಿಲ್ಲ ಅಂತ ನಗ್ತಾ ಆನ್ಸರ್ ಮಾಡ್ತಾನೆ. ಕ್ವಶನ್ ಏನಿದೆ ಅರ್ಥ ಮಾಡಿಕೊಡ್ರಿ. ವೈಷ್ಣವಿ ಜ್ಯುವೆಲರಿ ಶಾಪಿಗೆ ಹೋಗಿದ್ದಾರೆ. ಬಂಗಾರದ ಕೆಲಸಗಾರ ಏನು ಮಾಡ್ತಿದ್ದಾನೆ? ಆ ಬಂಗಾರವನ್ನು ಮತ್ತೆ ಮತ್ತೆ ಬೆಂಕಿಯಲ್ಲಿ ಇಡ್ತಾ ಇರ್ತಾನೆ. ವೈಷ್ಣವಿ ಕುಮಾರಿ, ಇಷ್ಟು ಬಾರಿ ಯಾಕೆ ಬೆಂಕಿಯಲ್ಲಿ ಇಡ್ತೀರಿ ನೀವು ಇದನ್ನು ಅಂತ ಕೇಳ್ತಾರೆ. ಆವಾಗ ಬಂಗಾರದ ಕೆಲಸಗಾರ ಹೇಳ್ತಾನೆ, ಕಲ್ಮಶ ಅದರಲ್ಲಿರುವ
ಇರುವ ಸಮಯದವರೆಗೂ ನಾನು ಬೆಂಕಿಯಲ್ಲಿ ಹಾಕಬೇಕಿದೆ ಅಂತ ಹೇಳಿದ್ರು. ಓಕೆನಾ? ಬಂಗಾರ ಸಂಪೂರ್ಣ ಶುದ್ಧ ಪವಿತ್ರ ಶುದ್ಧವಾಗಿದೆ ಅಂತ ಅದು ನಿಮಗೆ ಹೆಂಗೆ ಗೊತ್ತಾಗ್ತದೆ ಅಂತ ಕ್ರಾಸ್ ಕ್ವಶನ್ ಕೇಳಿ ಭಾಳ ಚುರುಕು ವೈಷ್ಣವಿ ಕೇಳ್ತಾರೆ. ಜೀವನದಲ್ಲೇ ಯಾರು ಇಂಥ ಕ್ವಶನ್ ಕೇಳಿಲ್ಲಮ್ಮ ನನಗೆ ಅಂತ ನಗ್ತಾರೆ. ನಗ್ತಾ ಹೇಳ್ತಾರೆ ಬಂಗಾರದ ಅಂಗಡಿಯವನು, ಅದರೊಳಗಡೆ ನನ್ನ ಮುಖ ಸ್ಪಷ್ಟವಾಗಿ ಕಾಣೋ ತನಕನೂ ಅಂತ ಹೇಳ್ತಾರೆ. ಅದರೊಳಗಡೆ ನನ್ನ ಮುಖ ಸ್ಪಷ್ಟವಾಗಿ ಕಾಣೋ ತನಕ, ಕಾಣಲಿಕ್ಕೆ ಯಾವಾಗ ಆರಂಭ ಮಾಡ್ತದೆ ಅವಾಗ ಸ್ಟಾಪ್ ಮಾಡ್ತೀನಿ ಬೆಂಕಿ ಹಾಕೋದು. ಹಾಗೆ ಇದೇ ರೀತಿ ಶಿವಬಾಬರವರ ಒಂದು ಯೋಗದ ಮುಖಾಂತರ ಆತ್ಮವನ್ನು ಶುದ್ಧಗೊಳಿಸಬೇಕು. ಅಂದರೆ ಶಿವಬಾಬಾ ನಮ್ಮನ್ನು ಯೋಗ, ಅವ್ರ ಜೊತೆ ಯೋಗವನ್ನು ಹೊಂದಿದ್ವಿ. ಶಿವಬಾಬಾ ಈ ಯೋಗದ ಮುಖಾಂತರ ಯೋಗಾಗ್ನಿಯಲ್ಲಿ ನಾವು ಆತ್ಮವನ್ನು ಶುದ್ಧಗೊಳಿಸ್ತಾರೆ ಅಂತ ಅರ್ಥ ಆಗ್ತಿದೆ ಅಲ್ವಾ? ಆತ್ಮ ಕಂಪ್ಲೀಟ್ ಪ್ಯೂರ್ ಆದಾಗ ಅದರಲ್ಲಿ ಪರಮಾತ್ಮ ದೈವಿಕ ಗುಣಗಳನ್ನು ಪ್ರತಿಬಿಂಬಿಸ್ತದೆ. ಹೇಗೆ ಅವ್ರ ಮುಖ ಕಾಣಿಸುತ್ತೆ ಅಂತ ಹೇಳಿದರು ವೈಷ್ಣವಿಗೆ, ಹಾಗೆ ಆತ್ಮ ಪರಮಾತ್ಮ ಯೋಗದ ಮುಖಾಂತರ ಆತ್ಮವನ್ನು ಶುದ್ಧ ಮಾಡ್ತಾನಲ್ವಾ? ಆತ್ಮ ಶುದ್ಧ ಆಗಿದಿಲ್ಲ ಅಂತ ನೀವು ನೋಡ್ಬೇಕು. ನಿಮಗೂ ಕ್ವಶನ್ ಬರ್ಬೋದು. ಈಗ ಎಲ್ರಿಗೂ ಕ್ವಶನ್ ನಾವು ಸಂಪೂರ್ಣ ಶುದ್ಧ ಆಗಿದ್ದೀವಿ ಹೆಂಗೆ ಗೊತ್ತಾಗುತ್ತೆ ಅಂದಾಗ, ಆತ್ಮ ಸಂಪೂರ್ಣ ಪ್ಯೂರ್ ಆದಾಗ ಅದರಲ್ಲಿ ಬಾಬರವರ ದೈವಿಕ ಗುಣಗಳು ಪ್ರತಿಬಿಂಬಿಸ್ತವೆ. ಆವಾಗ ಯಾರ ಮೇಲೂ ಈರ್ಷ್ಯೆ ಇರುವುದಿಲ್ಲ, ಘೃಣ ಇರುವುದಿಲ್ಲ, ಅಹಂಕಾರ ಇರುವುದಿಲ್ಲ, ಆಲಸ್ಯ ಇರುವುದಿಲ್ಲ, ಭಯ ಇರುವುದಿಲ್ಲ, ಚಿಂತೆ ಇರುವುದಿಲ್ಲ. ಪರಮಾತ್ಮ ದೈವಿ ಗುಣಗಳು ಪ್ರತಿಬಿಂಬಿಸಲಿಕ್ಕೆ ಶುರು ಆಗ್ತದೆ. ಅಂದರೆ ಇಮರ್ಜ್ ರೂಪದಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಆತ್ಮ ಪವಿತ್ರ ಬಂಗಾರವಾಗಿದೆ. ಶಾಂತಿ, ಪ್ರೇಮ, ಆನಂದ, ಪವಿತ್ರತೆ, ಶಕ್ತಿ ಇವುಗಳು ಇಮರ್ಜ್ ರೂಪದಲ್ಲಿ ಇರ್ತದೆ. ಸಪ್ತಗುಣಿ ಸ್ವರೂಪದಲ್ಲಿ ಹೊಳಿತಾ ಇರ್ತೀರ. ಆವಾಗ ಆತ್ಮ ಶುದ್ಧ ಆಗಿದೆ ಗೊತ್ತಾಗ್ತದೆ ನಿಮಗೆ. ಅಲ್ಲಿ ತನಕ ನಿಮಗೆ ಈರ್ಷೆ ಬರ್ತಾ ಇದೆ, ಚಿಂತೆ ಬರ್ತಿದೆ, ಭಯ ಬರ್ತಿದೆ, ಇನ್ನೂ ಪ್ಯೂರಿಟಿ ಕಡಿಮೆ ಇದೆ, ಇನ್ನೂ ಬೆಂಕಿಯಲ್ಲಿ ಇಡಬೇಕು ಅದನ್ನು. ಆತ್ಮವೆಂಬ ಬಂಗಾರವನ್ನು ಬೆಂಕಿಯಲ್ಲಿ ಇಡಲೇಬೇಕು. ವೈಷ್ಣವ ನೆನಪು ಮಾಡಿಕೊಡ್ರಿ. ಕ್ವಶನ್ ಚೆನ್ನಾಗಿದೆ ಅಲ್ವಾ? ಬಂಗಾರ ಏನು ಮಾಡಬೇಕು? ಬೆಂಕಿಯಲ್ಲಿ ಇಡಲೇಬೇಕು. ಬೆಂಕಿಯಲ್ಲಿ ಅದರಲ್ಲಿ ಕಲ್ಮಶ ಇದೆಯಲ್ವಾ? ಗಣಿಯಿಂದ ತೆಗೆದದ್ದು. ಈಗ ಕಲ್ಮಶ ಹೋಗೋವರೆಗೂ ಬಿಡಬಾರ್ದದನ್ನ ಅಂತ ನಮ್ಮೆಲ್ಲರಿಗೂ ಬಾಪ್ದಾದ ದೃಷ್ಟಿ ಕೊಡ್ತಾ ಇದ್ರೆ ಎಲ್ಲರೂ ದೃಷ್ಟಿಯನ್ನು ತೆಗೆದುಕೊಳ್ಳಿ. ರಾಧಿಕಾಕ್ಕವ್ರ ದೃಷ್ಟಿ ಸಾಂಗ್ ಹಾಕ್ತೀರಿ ಪ್ಲೀಸ್. ಹೇಳ್ತೀರಿ, ಎಲ್ಲರೂ ಹೇಳಂಗಿಲ್ಲ. ಆದರೂ ಪದೇ 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 ಬಾಬಾ ಯಾಕೆ ಹೇಳ್ತಾರೆ ಹೇಳ್ರಿ ನೋಡೋಣ. ಕೊಟ್ಟಿದ್ದನ್ನು ಬಿಟ್ಬಿಡ್ರಿ, ಚಿಂತೆ ಮಾಡಬೇಡ್ರಿ. ಚಿಂತೆ ಕೊಟ್ಟಿದ್ದೀರಿ ಬಿಟ್ಬಿಡ್ರಿ. ಏನಾಗೋದೈತೆ ಅದು ಪಕ್ಕ ನನಗೆ ಅರ್ಪಣೆ ಮಾಡಿದರೆ ಅಂದರೆ ಅದು ಪಕ್ಕ ಒಳ್ಳೆಯದೇ ಆಗುತ್ತೆ. ಇದು ಫಿಕ್ಸ್, ಇದು ಬುದ್ಧಿಯಲ್ಲಿ ಇಟ್ಕೊಂಬಿಡಿ ಅಂತಾರೆ. ಒಳ್ಳೆಯದೇ ಆಗುತ್ತೆ, ನನ್ನ ಗ್ಯಾರಂಟಿ ಇದೆ ಇದ್ರ ಮೇಲೆ ಅಂತಾರೆ ಬಾಬಾ ಅವರು. ಚಿಂತೆ ಮಾಡಿ ಏನು ಮಾಡ್ತೀರಿ? ಆ ಚಿಂತೆ ಜಾಗದಲ್ಲಿ ನನ್ನ ನೆನಪು ಮಾಡಿರಿ, ಇನ್ನಷ್ಟು ತಾಕತ್ತು ಸಿಗ್ತದೆ. ಇನ್ನಷ್ಟು ತಾಕತ್ತು ಸಿಗ್ತದೆ. ಆ ಚಿಂತೆ ಜಾಗದಲ್ಲಿ ಚಿಂತನೆ ಮಾಡಿರಿ, ನನ್ನ ಬಗ್ಗೆ ತಾಕತ್ತು ಸಿಗ್ತದೆ ನಿಮಗೆ. ಬಾಬಾ ಈ ಚಿಂತೆನ ನಿನಗೆ ಕೊಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಕೊಟ್ಬಿಡಿ, ವಾಪಸ್ ಇಸ್ಕೋಬೇಡಿ. ನಿಮ್ಮ ಶಕ್ತಿಯ ಕಿರಣಗಳು ನನ್ನ ಆತ್ಮನನ್ನು ಶುದ್ಧಗೊಳಿಸ್ತಾ ಇದೆ ಬಾಬಾ. ಹೀಗೆ ಕೆಲವು ನಿಮಿಷಗಳು ಪ್ರೀತಿಯ ನೆನಪು ಮನಸ್ಸನ್ನು ನಿಮಗೆ ಮನಸ್ಸನ್ನು ಸ್ಥಿರತೆಯಲ್ಲಿ ತರ್ತದೆ ಅಂತ. ಸೊ ಬಾಬಾ ನಾವು ಮಕ್ಕಳಿಗೆ ಏನು ಹೇಳಿದ್ರು? ಮಾಯೆ ಬಿರುಗಾಳಿ, ಕೋಪ, ಕ್ರೋಧ, ಚಿಂತೆ, ಭಯ, ಭಾರ, ಅಹಂಕಾರ, ದುಃಖ, ನಕಾರಾತ್ಮಕ ಆಲೋಚನೆಗಳು ಎಲ್ಲ ಮಾಯೆ ಬಿರುಗಾಳಿ. ಅವುಗಳನ್ನ ಗೆಲ್ಲುವಂಥ ಶಸ್ತ್ರ ಹೇಳಿಕೊಟ್ರು ಬಾಬಾ. ಗೆಲ್ಲುವ ಶಸ್ತ್ರ ಏನು ಹೋರಾಟ ಮಾಡೋದಲ್ಲ, ಶಿವಬಾಬರವರ ಮೇಲಿನ ಪ್ರೀತಿಯಾದ ನೆನಪು. ಆ ನೆನಪನ್ನು ಹೊಂದುವುದರಿಂದನೇ ಅದು ಶಸ್ತ್ರ ನಿಮಗೆ. ಯೋಗಾಗ್ನಿ ಬಾಬರವರೊಂದಿಗೆ ಪ್ರೀತಿಯ ಸಂಬಂಧದ ಮುಖಾಂತರ ಆತ್ಮವನ್ನು ಪವಿತ್ರಗೊಳಿಸುವಂಥ ಶಕ್ತಿ ಯೋಗಾಗ್ನಿ. ಪದೇ 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 ಯೋಗಾಗ್ನಿ. ಬಂಗಾರ ಬೆಂಕಿಯಲ್ಲಿ ಹೆಂಗೆ ಶುದ್ಧ ಆಯ್ತಲ್ಲಿ, ಬೆಂಕಿಯಲ್ಲಿ ಶುದ್ಧ ಆದಾಗ ಆತ್ಮ ಯೋಗಾಗ್ನಿಯಲ್ಲಿ ಶುದ್ಧವಾಗಿ ತನ್ನ ಮೂಲ ಸ್ವರೂಪ ಶಾಂತಿ, ಪವಿತ್ರತೆ, ಪ್ರೇಮ, ಆನಂದ, ಸುಖವನ್ನು ಮತ್ತೆ ಮತ್ತೆ ಪಡೀಲಿಕ್ಕೆ ಶುರು ಮಾಡ್ತದೆ ಅಂತಾರೆ ಬಾಬಾ. ಓಕೆ, ವಂಡರ್ಫುಲ್. ಯಾರೆಲ್ಲ ಹೇಳಿದ್ರಿ? ವಂಡರ್ಫುಲ್. ಶೋಭಾಕ್ಕವರು, ಸುಜಾತಕ್ಕವರು, ಮತ್ತು ಯಾರೆಲ್ಲ ಶ್ವೇತಾಕ್ಕವರು ಯಾರೆಲ್ಲ ಹೇಳಿದ್ರಿ? ಪಕ್ಕ ವಂಡರ್ಫುल. माया के तूफानों को भगाने के लिए बाप को बहुत बहुत प्यार से याद करना है. आत्मा को योग अग्नि से सच्चा सच्चा सोना बनाना है. पॉइंट नंबर 2 यार ಹೇಳ್ತೀರಿ?
ಓಂ ಶಾಂತಿ ಬಾಬಾ, ನಾ ಹೇಳ್ತೇನೆ. ಹಾಂ ಹೇಳಿ ಓಂ ಶಾಂತಿ ಬಾಬಾ. ಹೇಳಿ ಅಕ್ಕವ್ರು, ಯಾರು ಹೇಳ್ತೀರಿ? ಯಾರು ಹೇಳಿ ಅಕ್ಕ. 2 ಸಾರಿ ಹೇಳಿದ್ರಿ ಅವ್ರು ಬೇಡ, ಒಂದೇ ಸಾರಿ ಹೇಳದೇ ಇರೋರು ಹೇಳಿ, ಚಾನ್ಸ್ ಅಲ್ಲ. ಧಾರಣೆ ಪಾಯಿಂಟ್ 2 ಬಾಬಾ ಹೇಳ್ತೇನೆ ಬಾಬಾ. ಹೇಳಿ. ದೇಹತ್ತಿನ ವೈರಾಗಿಗಳಾಗಿ ಈ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ. ಪ್ರಪಂಚವು ಬದಲಾಗುತ್ತಿದೆ, ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಇದರೊಂದಿಗೆ ಸನ್ಯಾಸವನ್ನು ತೆಗೆದುಕೊಳ್ಳಬೇಕಾಗಿದೆ ಬಾಬಾ. ದೇಹತ್ತಿನ ವೈರಾಗ್ಯ ಅಂದ್ರೆ ದೇಹತ್ತಿನ ತಂದೆ ನಮಗ ಆಸ್ತಿಯನ್ನು ಕೊಡ್ಲಿಕ್ಕೆ ಬಂದಿದಾರ. ನಮ್ಮ ವೈರಾಗ್ಯಗಳಂತಂದ್ರೆ ವೈರಾಗ್ಯ ನಮ್ದು ಏನು ಬಾಬಾ ಇವತ್ತು ಇದನ್ನ ಮಾಡ್ಬೇಡ ಅಂದ್ರೆ ಅದನ್ನ ಮಾಡ್ಬಾರ್ದು. ಬಾಬಾ ಶ್ರೀಮತ ಏನದಾವು ಅವೆಲ್ಲಾ ಫಾಲೋ ಮಾಡ್ಬೇಕು. ಬಾಬಾ ಇದನ್ನ ತಿನ್ಬಾರ್ದಂದ್ರೆ ತಿನ್ಬಾರ್ದು, ಇದನ್ನ ಮಾಡ್ಬಾರ್ದಂದ್ರೆ ಮಾಡ್ಬಾರ್ದು, ಅದೆಲ್ಲ ವೈರಾಗ್ಯ ಅಲ್ಲ. ಬಾಬಾ ಶ್ರೀಮತದಿಂದ ನಡಿಬೇಕು. ಈ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ ಅಂದ್ರ ಬಾಬಾ. ಹಳೆ ಸಂಸ್ಕಾರಗಳು, ಹಳೆವು ಏನದಾವ ಎಲ್ಲವನ್ನು ಮರೆತು ಬಿಡ್ಬೇಕಂತಾರ ಬಾಬಾ. ಹೊಸ ಪ್ರಪಂಚವು ಬದಲಾಗುತ್ತಿದೆ, ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಅಂದ್ರೆ ಮುಂದೆ ನಾವು ಹೊಸ ಪ್ರಪಂಚಕ್ಕೆ ಹೋಗ್ಬೇಕಾಗಿದೆ. ಸತ್ಯಯುಗ ಬರೋದಿದೆ, ಅಲ್ಲಿ ನಾವು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ನಮ್ಮ ಹಳೇವ್ ಏನದವು ಎಲ್ಲಾನು ಇಲ್ಲಿ ಯೋಗ ಅಗ್ನಿಯಿಂದ ನಾವು ಭಸ್ಮ ಮಾಡಿ ಅವ್ ಯಾವು ನಮ್ ಫುಡ್ ಬರಬಾರ್ದು. ಹೊಸ ಪ್ರಪಂಚಕ್ಕೆ ಬರ್ಬೇಕಂದ್ರೆ ನಾವೆಲ್ಲ ಇಲ್ಲೇ ಸತಪ್ರಧಾನ ಗುಣಗಳ ತಗೋಬೇಕು. ಇವು ಎಲ್ಲವನ್ನು ನಾವು ಬಿಟ್ಟಾಗ ಮಾತ್ರ ಸತಪ್ರಧಾನ ಗುಣ ಇಲ್ಲಿ ನಾವು ತಗೊಂಡ್ರೆ ಮಾತ್ರ ಅಲ್ಲಿ ಹೋಗಕ್ ಸಾಧ್ಯ ಐತಿ ಅಂತಾರೆ ಶಿವಬಾಬಾ ಅವರು. ಅದರಿಂದ ಸನ್ಯಾಸವನ್ನು ತೆಗೆದುಕೊಳ್ಬೇಕಾಗಿದೆ ಅಂತ ಶಿವಬಾಬಾ. ಶಾಂತಿ ಅಪ್ಪಾಜಿ. ಮತ್ತೆ ಓಂ ಶಾಂತಿ ಬಾಬಾ. ಹೇಳಿ. ಇದನ್ನ ಧ್ಯಾನ ಪಾಯಿಂಟ್ ಹೇಳಿ. ಧ್ಯಾನ ಪಾಯಿಂಟ್ ಆಗಿದೆ. ದೇಹದ್ದಿನ ವೈರಾಗಿಗಳಾಗಿ ಈ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ. ಪ್ರಪಂಚವು ಬದಲಾಗುತ್ತದೆ, ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಇದರೊಂದಿಗೆ ಸನ್ಯಾಸವನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತ ಬಾಬಾ 2ನೇದು ಧಾರಣ ಪಾಯಿಂಟ್ನಾಗ ಹೇಳ್ಯಾರಿ. ದೇಹದ್ದಿನ ವೈರಾಗಿಗಳಂದ್ರ ನಾವು ಏನೆಲ್ಲಾ ನಮ್ ಕಣ್ಣಿಗೆ ಕಾಣ್ತತಿ ಎಲ್ಲದ್ರ ಮೇಲೂ ಈ ಹಳೆ ಪ್ರಪಂಚ, ಹಳೆ ಶರೀರ ಎಲ್ಲದ್ರ ಮೇಲೂ ನಮ್ದು ವೈರಾಗಿಗಳಾಗ್ಬೇಕು ನಾವು. ಯಾಕಂದ್ರ ಹೊರಗಿನವ್ರು ಏನ್ ಮಾಡ್ತಾರ, ಬರೀ ಹೊರಗಿನ ಸನ್ಯಾಸಿಗಳು ಏನ್ ಮಾಡ್ತಾರ, ಬರೀ ಮನಿ ಮಠ ಹೆಂಡತಿ ಮಕ್ಳು ಅಷ್ಟು ಬಿಟ್ಟು ಹೋಗ್ತಾರೆ. ಆದ್ರೆ ಅವ್ರದ್ದು ಲಕ್ಷ್ಯ ಎಲ್ಲ ಆ ಕಡೆನೇ ಇರ್ತೈತಿ. ಆದ್ರೆ ನಮ್ ಬಾಬಾ ಏನ್ ಹೇಳ್ತಾನ, ನೀವು ಮನ್ಯಾಗ ಇದ್ಕೊಂಡನ ವೈರಾಗಿಗಳಾಗ್ರಿ ಮಕ್ಳ, ದೇಹದ್ದಿನ ವೈರಾಗಿಗಳಾಗ್ರಿ. ಅಂದ್ರೆ ಎಲ್ಲದನ್ನು ಮಾಡ್ರಿ, ಆದ್ರ ಮಾಡ್ದಂಗ ಇರ್ರಿ. ಈ ಶರೀರವನ್ನು ಬಾಬಾನ ನೆನಪಿನಲ್ಲಿ ಈ ಶರೀರವನ್ನು ಮರೀರಿ ಅಂತ ಬಾಬಾ ನಮ್ಗ ಹೇಳ್ಯಾರಿ. ಅದನ್ನ ಅದರಿಂದ ನೀವು ವೈರಾಗಿಗಳಾಗ್ರಿ. ಮತ್ತ ಪ್ರಪಂಚವನ್ನೇ ಮರೆಯಬೇಕಾಗಿದೆ. ಪ್ರಪಂಚನೂ ಮರಿಬೇಕು ನಾವು. ಪ್ರಪಂಚ ಬದಲಾಗಕತ್ತೈತಿ. ಈಗ ನಮ್ಗ ಹೊಸ ಪ್ರಪಂಚ ಬರಾಕತ್ತೈತಿ ಮಕ್ಕಳ ಅಂತ ಬಾಬಾ ಪದೇ ಪದೇ ನಮ್ಗೆ ಹೇಳಾಕತ್ತಾರ. ನಿಮ್ಮನ್ನ ಹೊಸ ಪ್ರಪಂಚಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಬಾಬಾ ಹೇಳಾಕತ್ತಾರ್ರಿ. ಅದಕ್ ನಾವು ಹೊಸ ಪ್ರಪಂಚಕ್ಕೆ ಹೋಗೋರು ನಾವು ಎಲ್ಲಾ ವೈರಾಗಿಗಳಾಗ್ಬೇಕು. ಮತ್ತ ಆದ್ದರಿಂದ ಇದರೊಂದಿಗೆ ಸನ್ಯಾಸವನ್ನು ಮಾಡ್ರಿ. ನೀವು ಯಾವ್ದನ್ನ ಮರಿತೀರಿ, ಯಾವ್ದು ನಿಮ್ ಕಣ್ಣಿಗೆ ಕಾಣ್ತತಿ, ಯಾವ್ದು ನೀವು ನೋಡ್ತೀರಿ, ನಿಮ್ಗೆ ಏನೇನ್ ಆಸೆ ಅದಾವ ಅದಕ್ಕೆಲ್ಲಾನು ನೀವು ವೈರಾಗಿಗಳಾಗ್ರಿ. ಯಾಕಂದ್ರೆ ನೀವು ಹೊಸ ಪ್ರಪಂಚಕ್ಕೆ ಹೋಗೋರದಿರಿ ಮಕ್ಳ ಅಂತ ಬಾಬಾ ಇವತ್ತ ಧಾರಣಾ ಪಾಯಿಂಟ್ ನಲ್ಲಿ ಹೇಳಿದಾರೆ. ಓಂ ಶಾಂತಿ. ಈಗ ನಮ್ಮ ಹಂಸಿ ಅಕ್ಕವರು ಒಂದು ಬಾಡಿಗೆ ಮನೆಯೊಳಗಡೆ ವಾಸ ಮಾಡ್ತಾ ಇದ್ದಾರೆ ಅಂದ್ಕೊಟ್ರೆ. ಒಂದು ದಿನ ಅವ್ರಿಗೆ ತಮ್ಮದೇ ಆಗಿರುವಂಥ ಒಂದು ಹೊಸ ಮನೆ ರೆಡಿ ಮಾಡ್ತಾರೆ. ಅವ್ರ ಮಗ ಮನೆ ರೆಡಿ ಆಗಿದೆ ಅಂತ ಸುದ್ದಿ ಬರ್ತದೆ ಹಂಸಿ ಅಕ್ಕವ್ರಿಗೆ. ಅವ್ರು ಏನು ಮಾಡ್ತಾರೆ, ಹೊಸ ಮನೆ ರೆಡಿ ಆಗಿದೆ ಅಂದ್ರೆ ಖುಷಿಯಾಗಿ ಈ ಹಳೆ ಮನೆಗೆ ಏನಾದರೂ ಅಲಂಕಾರ ಮಾಡ್ತಾರೆ. ಈ ಹಳೆ ಮನೆಗೆ ಮತ್ತೇನಾದರೂ ಕಟ್ಟಬೇಕು, ಏನಾದ್ರು ಮಾಡಬೇಕು ಅಂತ ಹಣ ವ್ಯರ್ಥ ಮಾಡ್ತಾರೆ. ಅವರಲ್ಲಿ ಏನೆಲ್ಲ ಸಾಮಾನುಗಳಿದೆ ಹೊಸ ಮನೆಗೆ ಹೋಗ್ಲಿಕ್ಕೆ ಸಿದ್ಧಪಡಿಸ್ತಾರೆ.
ತಗೊಂಡು ಹೋಗಿ. ಯಾಕೆ ಅವ್ರಿಗೆ ಗೊತ್ತಿದೆ ಇದು ಈ ಬಾಡಿಗೆ ಮನೆ, ಇದು ನಾನಿರೋದು, ಇದನ್ನು ಶೃಂಗಾರ ಮಾಡೋದಾಗಲಿ ಮಟ್ರಲ್ಲಿ ಇಲ್ಲೇ ಇಡೋದಾಗಲಿ ಮಾಡಲ್ಲ ಅವರು. ಇದು ಶಾಶ್ವತ ಅಲ್ಲ, ಬಾಡಿಗೆ ಮನೆ. ಬಾಡಿಗೆ ಮನೆ ಇದನ್ನು ಬಿಟ್ಟು ನಾವು ಹೊಸ ಮನೆ, ನಮ್ಮ ಸ್ವಂತ ಮನೆ ಆಗಿದೆ. ಅಲ್ಲಿ ಖುಷಿಯಾಗಿ ಹೋಗ್ತೀರಿ ಅಲ್ವಾ? ಇದನ್ನು ಶೃಂಗಾರ ಮಾಡ್ಕೊತ ಕೂತ್ಕೊಳ್ತೀರೇನೋ ಇಲ್ಲಿ? ಇಲ್ವಲ್ಲ. ಸುದ್ದಿ ಗೊತ್ತಾಯ್ತು, ನಿಮ್ಮ ಕಿವಿಗೆ ಬೆತ್ತು ಹೊಸ ಮನೆ ಕಟ್ಟಿದ್ದಾರೆ ನಮ್ಮ ಮಗ ಅಂತ. ಹೋಗಬೇಕು, ಓಪನಿಂಗ್ ಇದೆ, ಎಲ್ಲ ಮಟೀರಿಯಲ್ ಸಮೇತ ಹೋಗ್ಬೇಕು ರೆಡಿಯಾಗಿ. ಹಾಗೇ ಬಾಬಾ ಈಗ ಹೆಂಗೆ ಆ ಒಂದು ರೆಂಟೆಡ್ ಹೌಸನ್ನು ಬಿಟ್ಬಿಡ್ತೀರಿ, ರೆಂಟ್ ಮನೆ ಬಿಟ್ಬಿಡ್ತೀರಿ, ಪರ್ಮನೆಂಟಾಗಿ ಬಿಡ್ತೀರಿ. ಆ ಮನೆ ನಮ್ಮದು ಶಾಶ್ವತ ಅಲ್ಲ ಅಂತ ಬಿಟ್ಟು ಹೋಗ್ತೀರಿ, ಶಾಶ್ವತ ಮನೆಗೆ ಹೋಗ್ತೀರಿ. ಹಾಗೆ ಹಳೆ ಜಗತ್ತು ಅನ್ನೋದೇನಿದೆ, ಪ್ರಪಂಚ ಶಾಶ್ವತ ಅಲ್ಲ, ನಾವು ಹೊಸ ಪ್ರಪಂಚಕ್ಕೆ ಹೋಗುವ ತಯಾರಿ ಮಾಡ್ಕೋಬೇಕು ಅಂತಾರೆ ಪಾಪ. ತಯಾರಿ ಮಾಡ್ಕೋಬೇಕು. ಈಗ ನಮ್ಮ ಸಂಸ್ಕೃತಿ ಇದ್ದಾರೆ ವಿದ್ಯಾರ್ಥಿಯವರು, ಅವರು ಡಾಕ್ಟ್ರ್ ಆಗಬೇಕಂತ ಕನಸು ಕಾಣ್ತಾ ಇದ್ದಾರೆ ಅನ್ಕೊಳ್ರಿ. ಅವ್ರ ಫ್ರೆಂಡ್ಸು ಎವ್ರಿ ಡೇ ಸಿನಿಮಾ, ಆಟ, ಪಾರ್ಟಿಗಳು, ಆಟ, ಸಿನಿಮಾ, ಇದರಲ್ಲಿ ಸಮಯ ಕಳೀತಾ ಇರ್ತಾರೆ. ಆದರೆ ಸಂಸ್ಕೃತಿ ಹೇಳ್ತಾರೆ, ನನಗೂ ಇವೆಲ್ಲ ಇಷ್ಟ, ಸಿನಿಮಾ ಅಂದರೆ ಇಷ್ಟ, ಆಟ ಆಡೋದು ಇಷ್ಟ, ಪಾರ್ಟಿಗಳಲ್ಲಿ ಹೋಗೋದು, ಕಳೆಯೋಕ್ಕೆ ಸಮಯ ಕಳೆಯೋದು ಇಷ್ಟ. ಆದರೆ ನನ್ನ ಗುರಿ ಇದೆಯಲ್ಲ ಇದಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ ಸಂಸ್ಕೃತಿ. ಜಾಸ್ತಿ ಓದಿನ ಮೇಲೆ ಗಮನ ಕೊಡ್ತಾರೆ. ಸ್ವಲ್ಪ ವರ್ಷಗಳ ನಂತರ ಅವರು ಡಾಕ್ಟ್ರಾಗಿ ಬರ್ತಾರೆ. ಏನಾಗ್ತಾರೆ? ಡಾಕ್ಟರ್ ಸಂಸ್ಕೃತಿಯಾಗಿ ಬರ್ತಾರೆ. ಬೇರೆಯವರೆಲ್ಲ ಸಮಯ ವ್ಯರ್ಥ ಮಾಡ್ತಾಯಿದ್ರು, ಇನ್ನೂ ಆದರೂ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಇನ್ನೂ ಸಮಯ ವ್ಯರ್ಥ ಮಾಡ್ತಾ ಇದ್ರೆ ಇಲ್ಲೇನಾಯಿತು? ಇಷ್ಟ ಇಲ್ಲದಕ್ಕೆ ಮಾಡ್ತಾ ಇದ್ದಾರಾ? ವೈರಾಗ್ಯ. ನಮ್ಮ ಸಂಸ್ಕೃತಿ ಇವುಗಳ ಮೇಲೆ ಯಾಕೆ ಒಂದು ವೈರಾಗ್ಯ ಬಂತು ಇವರಿಗೆ? ಎಲ್ಲ ಇಷ್ಟ ಇದೆ ಅವರಿಗೆ, ಕರೆಕ್ಟಾ? ಎಲ್ಲದ್ರ ಮೇಲೂ ನಾನು ಫ್ರೆಂಡ್ಸ್ ಜೊತೆ ಆಟ ಆಡಬೇಕು, ಫ್ರೆಂಡ್ಸ್ ಜೊತೆ ಮೂವಿ ನೋಡ್ಲಿಕ್ಕೆ ಹೋಗಬೇಕು, ಪಾರ್ಟಿಗಳಿಗೆಲ್ಲ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ತ್ಯಾಗ ಮಾಡ್ತಾರೆ, ವೈರಾಗ್ಯ. ಯಾಕೆ ಅಂದರೆ ದೊಡ್ಡ ಗುರಿ ಇದೆ ಅವರಿಗೆ, ಇನ್ನು ಅದಕ್ಕಿಂತ ಒಂದು ದೊಡ್ಡ ಗುರಿ ಇದೆ ಅವ್ರ ಒಂದು ಜೀವನದಲ್ಲಿ. ನಾನು ಡಾಕ್ಟರ್ ಆಗಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಏನು ಮಾಡಿದ್ರು ಅವರು? ದೊಡ್ಡ ಗುರಿ ಡಾಕ್ಟರ್ ಆಗಬೇಕು ಅನ್ನೋದು ಇದ್ದಿದ್ದರಿಂದ ಈ ಸಣ್ಣ ಸಣ್ಣ ಆಕರ್ಷಣೆಗಳು, ಫಿಲ್ಮ್ ಹೋಗ್ಬೋದು, ಮೂವಿ ನೋಡೋದು, ಈ ಪಾರ್ಟಿಗೆ ಹೋಗೋದು, ಇವೆಲ್ಲ ಸಣ್ಣ ಸಣ್ಣ ಆಕರ್ಷಣೆಗಳನ್ನ ಬಿಟ್ಟುಬಿಟ್ರು, ವೈರಾಗ್ಯ ಬಂತವ್ರು. ಹಾಗೆ ನಮ್ಮೆಲ್ರಿಗೂ ಕೂಡ ಹೊಸ ಪ್ರಪಂಚದ ಗುರಿ ಇದೆ. ಹೊಸ ಪ್ರಪಂಚದ ಗುರಿ ಇದೆ ಇಲ್ಲ ನಮಗೆ. ಹಂಗಾಗಿ ಹಳೆಯ ಪ್ರಪಂಚದ ಮೋಹ ಕಡಿಮೆ ಆಗಬೇಕು, ಸಂಸ್ಕೃತಿ ಥರ ನಮಗೂ ಕೂಡ. ನಮಗೂ ಇಷ್ಟ ಇದೆ ಈ ಹಳೆ ಪ್ರಪಂಚ. ಆದರೆ ಇದು ಎಲ್ಲ ಸ್ಮಾಲ್ ಲೆವೆಲ್ ಇದ್ದಾವೆ ಇವೆಲ್ಲ ಅಲ್ವಾ? ಸ್ಮಾಲ್ ಲೆವೆಲ್ ಅಲ್ವಾ? ಹೇಗೆ ಸಂಸ್ಕೃತಿ ಆ ಚಿಕ್ಕ ಪುಟ್ಟ ಅವೆಲ್ಲ ಸ್ನೇಹಿತರ ಜೊತೆಗೆ ಆಟ ಆಡೋದು ಅವೆಲ್ಲ ನಾರ್ಮಲ್ ಮಾಡ್ತಾನೆ ಇದ್ದಾರೆ. ಆದರೆ ಈಗ ಡಾಕ್ಟ್ರು ಓದಬೇಕು ಅನ್ನೋ ದೊಡ್ಡ ಗುರಿ ಹಿಡ್ಕೊಂಡಿದ್ದಾರೆ, ಚಿಕ್ಕಂದಿನಿಂದ ಆಡ್ತಾ ಬಂದಿದ್ದಾರೆ. ಆದರೆ ಈ ಕಾಲೇಜ್ ಲೆವೆಲ್ ಅಲ್ವಾ, ಡಾಕ್ಟ್ರು ಮಾಡಬೇಕು, ನಾನು ಡಾಕ್ಟ್ರು ಓದಬೇಕು. ಪಾರ್ಟಿಗೆಲ್ಲ ಹೋಗೋದು ಇಷ್ಟ ಇದೆ, ಆದರೆ ಹೋಗ್ತಾ ಇಲ್ಲ. ಸಿನಿಮಾ ನೋಡ್ಬೇಕು ಅನ್ನಿಸ್ತಾ ಇದೆ, ಹೋಗ್ತಾ ಇಲ್ಲ. ಯಾಕಂದ್ರೆ ದೊಡ್ಡ ಗುರಿ ಎದುರುಗಡೆ ಕಾಣಿಸ್ತಾ ಇದೆ, ನಾನು ಡಾಕ್ಟ್ರ್ ಆಗಬೇಕು, ಡಾಕ್ಟರ್ ಸಂಸ್ಕೃತಿಯಾಗಿ ಬರಬೇಕು ನಾನು. ಹೀಗಾಗಿ ಏನಾಯಿತು? ಹಳೆಯ ಪ್ರಪಂಚದ ಮೋಹ ನಮಗೆ ಕಡಿಮೆ ಆಗಬೇಕು ಅಂತಾರೆ ಬಾಬ್ರವರು. ಹೊಸ ಲೋಕದ ಒಂದು ಗುರಿ ಇದೆ, ಹಳೆಯ ಲೋಕದ ಮೇಲೆ ನಮಗೆ ಮೋಹ ಕಡಿಮೆ ಆಗಲಿ ಅಂತ. ಬಾಬಾ ನೀವು ಪ್ರಪಂಚದಲ್ಲಿರಿ, ಕರ್ತವ್ಯಗಳನ್ನು ಮಾಡಿರಿ. ಆ ಲೋಕದ ದುಃಖ, ಈ ಪ್ರಪಂಚದ ದುಃಖ, ಮೋಹ, ವಿಕಾರಗಳು ನಿಮ್ಮ ಮನಸ್ಸಿಗೆ ಅಂಟುಕೊಳ್ಳದಂಗೆ ಇರಿ ನೀವು, ಕಮಲದ ಪುಷ್ಪದ ಸಮಾನ. ನಿಜವಾದ ವೈರಾಗ್ಯ ಅಂತ ಇದಕ್ಕೆ ಹೇಳ್ತಾರೆ. ಹೇಗೆ ನಮ್ಮ ಮನಸ್ಸಿಗೆ ಹೇಳಿ, ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಹೋಗ್ತಾರೆ, ಆದರೆ ಅಲ್ಲಿಂದ ಅವ್ರು ನೆನಪು ಮಾಡ್ತಾ ಇರ್ತಾರೆ. ಇಲ್ಲಿ ನೀವು ಪರಿವಾರದಲ್ಲಿದ್ದೀರಾ, ಪರಿವಾರವನ್ನು ಪ್ರೀತಿ ಮಾಡಿರಿ, ಬಿಟ್ಟು ಹೋಗಂತ ಹೇಳಲ್ಲ ಬಾಬಾ.
ಅವರನ್ನು ನನ್ನವರು ಅಂತ ಬಂಧಿಸ್ಕೊಳ್ಬೇಡ್ರಿ, ಅಂಟಿಸ್ಕೊಳ್ಬೇಡ್ರಿ. ಎಲ್ಲರೂ ಶಿವಬಾಬರ ಮಕ್ಕಳು ಅಂತ ಆ ಅರಿವಿನಿಂದ ನೋಡ್ರಿ ಅವ್ರನ್ನ. ದುಡ್ಡು ಸಂಪಾದನೆ ಮಾಡಬೇಕಾ? ಹಾನೆಸ್ಟಿಯಿಂದ ಸಂಪಾದನೆ ಮಾಡಿರಿ. ಹಣವೇ ಜೀವನದ ಗುರಿ ಅಂತ ಭಾವಿಸಬೇಡ್ರಿ ಅಂತಾರೆ ಬಾಬಾ. ಹಣ ಒಂದು ಜಸ್ಟ್ ಇನ್ಸ್ಟ್ರೂಮೆಂಟ್, ಗುರಿ ಅಲ್ಲ, ಅದು ಸಾಧನ. ಅದು ಮನೆ ಕಟ್ಟಬೇಕಾ? ಮನೆ ಕಟ್ಟ್ರಿ. ಆದರೆ ಮನಸ್ಸಿನಲ್ಲಿ ನೆನಪಿಡ್ರಿ, ನನ್ನ ನಿಜವಾದ ಮನೆ ಪರಮಧಾಮ, ನನ್ನ ಭವಿಷ್ಯದ ಮನೆ ಸ್ವರ್ಗ. ಹಾಗೆ ಎವ್ರಿ ಡೇ ನಾವು ಚಿಂತನೆ ಏನು ಮಾಡ್ಬೇಕು? ನಾನು ಆತ್ಮ, ಈ ಹಳೆಯ ಜಗತ್ತು ಬದಲಾಗ್ತಾ ಇದೆ, ನನ್ನ ಗಮ್ಯ ಸ್ಥಾನ ಹೊಸ ಪ್ರಪಂಚ, ನಾನು ಶಿವಬಾಬರವರ ಮಗು, ನನ್ನ ಮನಸ್ಸು ಹೊಸ ವೈಕುಂಠದ ಕಡೆಗೆ ಇರಬೇಕು. ಬೇಹದ್ದಿನ ವೈರಾಗ್ಯ ಅಂದರೆ ಮನೆ ಮಠ ಬಿಟ್ಟು ಹೋಗ್ಬಿಡೋದಲ್ವಾ? ಇಲ್ಲ ಅಂತಾರೆ ಬಾಬರು, ಮನೆ ಮಠ ಬಿಟ್ಟು ಹೋಗ್ಬಿಟ್ರಿ. ಹಳೆ ಜಗತ್ತಿನಲ್ಲಿ ಇದ್ದುಕೊಂಡು ಅದರ ಮೇಲಿನ ಮೋಹವನ್ನು ಬಿಡುವುದಕ್ಕೆ ಹೇಳಿದರು ಬಾಬಾ ವೈರಾಗ್ಯ ಅಂತ. ಪರಿವಾರ, ಕೆಲಸ, ಸಮಾಜ ಎಲ್ಲ ಕರ್ತವ್ಯಗಳು ನಿಭಾಯಿಸ್ರಿ. ಮನಸ್ಸನ್ನು ಶಿವಬಾಬಾ ಮತ್ತು ನೀವು ಯಾವುದು ಮೇನ್ ಗುರಿ ಇದೆ, ಹೊಸ ಪ್ರಪಂಚ, ಅಲ್ಲಿ ಹೋಗಬೇಕು, ಅದರಲ್ಲಿ ಸ್ಥಿರವಾಗಿ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸ್ರಿ. ಹಳೆ ಪ್ರಪಂಚವನ್ನು ಟೆಂಪ್ರರಿ ಒಂದು ಸ್ಟಾಪ್, ಬಸ್ ಸ್ಟಾಪ್ ಅಂದ್ಕೊಡ್ರಿ ಅದನ್ನು. ಈ ಹಳೆ ಪ್ರಪಂಚ ಒಂದು ಟೆಂಪ್ರರಿ ಬಸ್ ಸ್ಟಾಪ್ ಅಂದ್ಕೊಡ್ರಿ, ಟೆಂಪ್ರರಿ ರೈಲ್ವೆ ಸ್ಟೇಷನ್ ಅಂದ್ಕೊಡ್ರಿ. ಅಂದ್ಕೊಂಡು ಹೊಸ ಪ್ರಪಂಚ, ಹೊಸ ಒಂದು ಸುವರ್ಣ ಯುಗಕ್ಕೆ ತಯಾರಾಗ್ರಿ ಅಂತಾರೆ ಬಾಬಾ. ಕೈಗಳು ಲೋಕದ ಕೆಲಸ ಮಾಡಲಿ, ಮನಸ್ಸು ಶಿವಬಾಬಾ ಮತ್ತು ಹೊಸ ಲೋಕದಲ್ಲಿ ಇರಬೇಕು. ಇದು ಬೇಹದ್ದಿನ ವೈರಾಗ್ಯ ಅಂತಾರೆ ಬಾಬಾ. ಅರ್ಥ ಆಗ್ತದೆ ಅಲ್ವಾ? ವಂಡರ್ಫುಲ್ ಅನ್ಸಿ ಅಕ್ಕವರು. ವರದಾನ ಯಾರು ಹೇಳ್ತೀರಿ? ಓಂ ಶಾಂತಿ ಬಾಬಾ. ಓಂ ಶಾಂತಿ. ಹೇಳಕ್ಕವರು ವರದಾನ ಆಗಿದೆ. ಹೆಜ್ಜೆ ಹೆಜ್ಜೆಯಲ್ಲಿ ಎಚ್ಚರಿಕೆಯನ್ನು ಇಡುತ್ತಾ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವ ಪದಮಾಪತಿ ಭವ. ತಂದೆಯವರು ಮಕ್ಕಳಿಗೆ ಬಹಳ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಂತಹ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ. ಆದ್ದರಿಂದ ಸ್ವಲ್ಪವೂ ತಪ್ಪು ಮಾಡುವ ಸಮಯವಲ್ಲ. ಈಗಂತೂ ಹೆಜ್ಜೆ ಹೆಜ್ಜೆಯಲ್ಲಿ ಎಚ್ಚರಿಕೆಯನ್ನು ಇಟ್ಟುಕೊಳ್ಳುತ್ತಾ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಮಾಡಿಕೊಳ್ಳುತ್ತಾ ಪದಮಾಪತಿಯಾಗಿರಿ. ಹೇಗೆ ಪದಮ ಭಾಗ್ಯಶಾಲಿ ಎಂದು ಹೆಸರಿದೆ, ಕರ್ಮವೂ ಅದೇ ರೀತಿ ಇರಲಿ. ಒಂದು ಹೆಜ್ಜೆಯೂ ಸಹ ಪದಮಗಳ ಸಂಪಾದನೆಯಾಗದೆ ಉಳಿದುಕೊಳ್ಳಬಾರದು. ಅಂದ ಮೇಲೆ ಬಹಳ ಯೋಚನೆ ಮಾಡಿ ಅದನ್ನು ತಿಳಿದುಕೊಂಡು ಪ್ರತಿ ಹೆಜ್ಜೆಯನ್ನು ಶ್ರೀಮತದ ಅನುಸಾರ ಇಡಬೇಕು. ಶ್ರೀಮಂತದಲ್ಲಿ ಮನಮತವು ಸೇರ್ಪಡೆ ಆಗಬಾರ್ದು ಅಂತ ಬಾಬಾ ಹೇಳ್ತಾರೆ. ತಂದೆಯವರು ಮಕ್ಕಳಿಗೆ ಬಹಳ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಂತಹ ಎಚ್ಚರಿಕೆ. ನೀವು ಬಹಳ ಎಚ್ಚರಿಕೆ ಇರಬೇಕು. ನಿಮ್ಮ ಶ್ರೇಷ್ಠತೆಯನ್ನ ಕಡಿಮೆ ಮಾಡ್ಕೋಬೇಡ್ರಿ, ಕಾಪಾಡಿಕೊಳ್ಳ್ರಿ. ನಿಮ್ಮ ಶ್ರೇಷ್ಠತೆ ಮುಂದೆ ತುಂಬಾ ಉಪಯೋಗ ಇದೆ. ಅದಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ, ಅಂದ್ರೆ ಬಾಬಾ ಹೇಳೋದು ಎಚ್ಚರಿಕೆಯಿಂದ ಇರ್ರಿ, ನಿಮ್ ಶ್ರೇಷ್ಠ ಸ್ಥಿತಿಯನ್ನ ಕಡಿಮೆ ಮಾಡ್ಕೋಬೇಡ್ರಿ ಅಂತ ಹೇಳಿ. ಸ್ವಲ್ಪವೂ ತಪ್ಪು ಮಾಡ್ಬೇಡ್ರಿ, ಇದು ಆ ತಪ್ಪು ಮಾಡುವಂತ ಸಮಯ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಈ ಹೆಜ್ಜೆ ಹೆಜ್ಜೆಯಲ್ಲಿ ಎಚ್ಚರಿಕೆಯನ್ನ ಇಟ್ಕೊಳ್ತಾ ಹೋಗ್ರಿ. ಯಾಕಂದ್ರೆ ಹೆಜ್ಜೆಯಲ್ಲಿ ಪದಮಗಳು ಸಂಪಾದನೆ ಮಾಡ್ಕೊಳ್ತಾ ಪದಮಪತಿ ಆಗ್ರಿ ಅಂತ ಹೇಳ್ತಾರೆ. ಪ್ರತಿ ಹೆಜ್ಜೆಯಲ್ಲಿ ಒಂದು ಹೆಜ್ಜೆ ಇಟ್ಟರು ನಿಮ್ ಪದಮದಷ್ಟು ಸಂಪಾದನೆ ಆಗಿರ್ಬೇಕು. ಹಂಗ ಪದಮಾಪತಿಗಳಾಗ್ರಿ ನೀವು ಅಂತ ಹೇಳ್ತಾರ ಬಾಬಾ. ಹೆಚ್ಚು ಹೆಚ್ಚು ನೀವು ಪದಮಾಪತಿಯನ್ನ ಆಗುವಷ್ಟು ಸಂಪಾದನೆ ಮಾಡ್ಕೊಳ್ತಾ ಹೋಗ್ರಿ ಅಂತ ಹೇಳ್ತಾರೆ. ಮತ್ತೆ ಪದಮ ಭಾಗ್ಯಶಾಲಿ ಎಂದು ಹೆಸರಿದೆ ಅಂತ ಹೇಳ್ತಾರೆ ಬಾಬಾ. ಪದಮಪತಿ ಭಾಗ್ಯಶಾಲಿ ಆತ್ಮ ಬಾಬಾ ನಾವು ಅಂತ ಹೇಳ್ತಿರ್ತೇವಲ್ಲ, ಅದಕ್ಕೆ ಬಾಬಾ ಹೆಸರಿದೆ. ಕರ್ಮವೂ ಅದೇ ರೀತಿ ಇರ್ಬೇಕು ಅಂತ ಹೇಳ್ತಾರೆ. ಎಷ್ಟು ಒಂದು ಹೆಜ್ಜೆ ಇಟ್ರ ಪದಮದಷ್ಟು ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ನಮ್ ಕರ್ಮ ಅಷ್ಟು ಶ್ರೇಷ್ಠನೇ ಆಗಿರ್ಬೇಕು. ಆ ಕರ್ಮದಲ್ಲಿ ನಾವು ಎಚ್ಚರಿಕೆ ಇರ್ಬೇಕು. ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ. ನಾವು ತಂದೆಯನ್ನು ನೆನಪು ಮಾಡ್ತಾ ಹೋದಾಗ ಕರ್ಮದಲ್ಲಿ ನಾವು ಬದಲಾವಣೆ ಮಾಡ್ಕೊಳಿಕ್ ಆಗ್ತದೆ. ಮಾಡ್ಬಾರ್ದು, ಇದನ್ ಮಾಡ್ಬೇಕು ಅನ್ನೋಂಥದ್ದು. ಹಾಗೆ ಆ ಪದಮಗಳ ಸಂಪಾದನೆ ಆಗದೆ ಅನ್ನ ಬಾಬಾ ಹೇಳ್ತಾರೆ. ನೀವು ಆ ಹೆಜ್ಜೆ ಇಟ್ರೆ ನಿಮ್ಮ ಪದಮಗಳ ಸಂಪಾದನೆ ಉಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಸ್ಕೂಲಲ್ಲಿ 100% ಅಂತ ಮಾರ್ಕ್ಸ್ ಇಟ್ಟಾಗ 1% ಕಡಿಮೆ ಆದ್ರೆ 99 ಅನಿಸ್ಕೊಳ್ಳುತ್ತೆ ಅದು. ಅದೇ ರೀತಿ ನಮ್ ಪದಮಗಳ ಸಂಪಾದನೆ ಆಗ್ಬೇಕು ಅಂದ್ರೆ ಇಲ್ಲಿ ಒಂದು ಚುಕ್ಕಿ ಸತ ಕಡಿಮೆ ಆಗ್ಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. ಅಂದ್ಮೇಲೆ ಬಹಳ ಯೋಚನೆ ಮಾಡ್ರಿ, ಅದನ್ನ ತಿಳ್ಕೊಂಡು ಪ್ರತಿ ಹೆಜ್ಜೆಯನ್ನ ಶ್ರೀಮತದ ಅನುಸಾರ ಇಡ್ರಿ ಅಂತ ಹೇಳ್ತಾರೆ ಬಾಬಾ. ಬಹಳ ಶ್ರೀಮತದಂತೆ ತಂದೆಯನ್ನ ನೆನಪು ಮಾಡ್ತಾ ಶ್ರೀಮತದ ಅನುಸಾರವಾಗಿ ಹೆಜ್ಜೆ ಇಡ್ರಿ ಅಂತ ಹೇಳ್ತಾರೆ ಬಾಬಾ. ಈ ಶ್ರೀಮತದಲ್ಲಿ ಮನ್ಮತ ಸೇರ್ಪಡೆ ಮಾಡ್ಕೋಬೇಡ್ರಿ. ತಂದೆ ಶ್ರೀಮತೆ ಆಗಿದೆ. ಅಮೃತ ವೇಳೆಯಿಂದ ಹಿಡಿದು ಮೌಳಿ ಕೇಳೋದಾಗ್ಲಿ, ಅಮೃತ ವೇಳೆ ತಂದೆಯನ್ನ ನೆನಪು ಮಾಡೋದಾಗ್ಲಿ, ಆಮೇಲೆ ಕ್ಲಾಸ್ಗೆ ಹೋಗೋದು, ಟ್ರಾಫಿಕ್ ಕಂಟ್ರೋಲು, ಊಟದಲ್ಲಿ ಎಲ್ಲದ್ರಲ್ಲಿ ಇದೇನಿದೆ
ನಾವು ಮತ ಮಾಡ್ಕೋಬಾರ್ದು. ತಂದೆ ಏನು ಶ್ರೀಮತಿ ಆಗಿದೆ ಅದರ ಅನುಸಾರ ನಾವು ನಡ್ತಾ ಹೋಗ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಹೌದು. ಓಂ ಶಾಂತಿ ಬಾಬಾ. ಥ್ಯಾಂಕ್ ಯು ಬಾಬಾ. ವಂಡರ್ಫುಲ್. ಎಕ್ಸಲೆಂಟ್. ಮೇನ್ ಪಾಯಿಂಟ್ ಯಾರು ಹೇಳ್ತೀರಿ? ವಂಡರ್ಫುಲ್ ರಾಜೇಶ್ವರಿ ಅಕ್ಕವರು. ಶಾಂತಿ ಬಾಬಾ. ಶಾಂತಿ. ಮೇನ್ ಪಾಯಿಂಟ್ ಹೇಳ್ತೀನಿ ಬಾಬಾ. ಹೇಳಿ ಅಕ್ಕವರು. ಮಧುರ ಮಕ್ಕಳೇ, ಮಕ್ಕಳು ದೊಡ್ಡವರಾದರೆ ನನ್ನ ಸೇವೆ ಮಾಡುವರು ಎಂಬ ಲಾಲಸೆಯೂ ಸಹ ಶಿವ ತಂದೆಗೆ ಇಲ್ಲ. ಅವರೆಂದೂ ವೃದ್ಧರಾಗುವುದಿಲ್ಲ. ತಂದೆಯೇ ನಿಷ್ಕಾಮ ಸೇವಾಧಾರಿ ಆಗಿದ್ದಾರೆ ಅಂತ ಬಾಬಾ ಹೇಳಿದ್ರು. ಅಂದ್ರೆ ಈಗ ಲೌಕಿಕದಲ್ಲಿ ಮಕ್ಕಳು ದೊಡ್ಡವರಾದ್ಮೇಲೆ ನನ್ನ ಸಂಪಾದನೆ ಮಾಡ್ತಾರೆ, ನನ್ನ ನೋಡ್ಕೊಳ್ತಾರೆ ಅಂತಂದು ತಂದೆ ತಾಯಿ ಇಚ್ಛೆ ಇಟ್ಕೊಂಡಿರ್ತಾರೆ, ಭರವಸೆ ಇಟ್ಕೊಂಡಿರ್ತಾರೆ. ಆ ರೀತಿ ಬಾಬಾ ಹೇಳ್ತಾರೆ, ನಾನು ಅಂತ ಒಂದು ಸೇವೆಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ನೀವು ಮಕ್ಕಳು ದೊಡ್ಡವರಾದ ಮೇಲೆ ನನ್ನ ಸೇವೆ ಮಾಡೋದು ಅಂತ ಒಂದು ಲಾಲಸೆ ನನಗೆ ಯಾವ್ದು ಇಲ್ಲ, ಯಾವ ಆಶೆನೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾನ್ ಹೇಳೋದು, ನಾನು ನಿಮ್ಮ ಸಂಪಾದನೆ ಮಾಡಿದ್ದೇನೆ ಅಂತ ತಂದೆ ನಿಮಗೆ ಹೇಳುದಿಲ್ಲ. ನಾನ್ ನಿಮ್ಮನ್ನ ಸಂಪಾದನೆ ಮಾಡಿದ್ದೇನೆ ಅಂತ ನಾನು ನಿಮ್ಗೆ ಹೇಳೋದಿಲ್ಲ ಮಕ್ಕಳೇ. ನಾನೆಂದೂ ವೃದ್ಧನೂ ಆಗುವುದಿಲ್ಲ ಅಂತಾರೆ ಬಾಬಾ. ನಾನೆಂದೂ ವೃದ್ಧ ಆಗೋದಿಲ್ಲ. ಯಾವಾಗ್ಲೂ ನಾನು ಆತ್ಮ, ನಾನು ಶುದ್ಧವಾಗಿರ್ತೇನೆ. ನಾನು ಯಾವತ್ತೂ ವೃದ್ಧಾಪ್ಯವನ್ನು ಹೊಂದುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ತಂದೆ ನಿಷ್ಕಾಮ ಸೇವಾದಾರಿ, ನಾನು ನಿಷ್ಕಾಮ ಸೇವಾದಾರಿಯಾಗಿ ನಿಮ್ಮಿಂದ ನಾನು ಏನು ಎಕ್ಸ್ಪೆಕ್ಟೇಷನ್ ನಾನು ಏನು ಮಾಡೋದಿಲ್ಲ ಮಕ್ಕಳೇ. ನಿಮ್ಮನ್ನ ಒಂದು ಒಳ್ಳೆ ಪದವಿಗೋಸ್ಕರ ನಾನು ಬಂದು ನಿಮ್ಮ ಸೇವೆ ಮಾಡ್ತೀನಿ. ನಿಮ್ಮ ಒಂದು ಪ್ರಗತಿಗೋಸ್ಕರ ನಾನು ನಿಮ್ಗೆ ಸೇವೆಯನ್ನ ನಿಷ್ಕಾಮ ಸೇವೆಯಾಗಿ ಸಂಪಾದನೆ ಮಾಡ್ತೀನಿ. ನನಗೆ ಯಾವುದೇ ಒಂದು ಆಸೆ ಇಲ್ಲ ಅಂತಾರೆ ಬಾಬಾ. ಅದಕ್ಕೆ ನಾನು ಯಾವತ್ತೂ ನಿಮ್ ಮಕ್ಕಳನ್ನ ನಾನು ಸಂಪಾದನೆ ಮಾಡಿದೆ ಅಂತ ನಾನು ಯಾವತ್ತೂ ನಿಮಗೆ ಹೇಳೋದೇ ಇಲ್ಲ. ನಾನು ವೃದ್ಧ ಅಂತೂ ಆಗೋದೇ ಇಲ್ಲ ಅಂತಾರೆ ಬಾಬಾ. ಅದಕ್ಕೆ ಯಾವಾಗ್ಲೂ ನಾನು ನಿಷ್ಕಾಮ ಸೇವಾದಾರಿಯಾಗಿದ್ದೇನೆ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ ಬಾಬಾ. ಥ್ಯಾಂಕ್ ಯು ಬಾಬಾ. ವಂಡರ್ಫುಲ್. ಸೂರ್ಯ ಎವ್ರಿ ಡೇ ಎಲ್ರಿಗೂ ಬೆಳಕು ಕೊಡ್ತಾನೆ. ಒಳ್ಳೆಯವರಿಗೆ ಅಷ್ಟೇ ಕೊಡ್ತಾನೆ ಬೆಳಕು, ಕೆಟ್ಟವ್ರಿಗೆ ಕೊಡಂಗಿಲ್ಲ. ಎಲ್ರಿಗೂ ಬೆಳಕು ಕೊಡ್ತಾನೆ ಸೂರ್ಯ. ಯಾವತ್ತಾದರೂ ಹೇಳಿದಾನ, ನಾನು ಬೆಳಕಿನ ಕಿರಣಗಳಿಗೆ ನೀವು ಹಣ ಕೊಟ್ಟು ತಗೊಳ್ರಿ ಬೆಳಕಂತ, ದುಡ್ಡು ಕೊಡ್ರಿ. ಅವನು ಬೆಳಕು ಕೊಡ್ತಾನೆ ಇರ್ತಾನೆ. ಶಿವಪರಮಾತ್ಮನ ಸೇವೆಯೂ ಕೂಡ ಹೀಗೆ. ಜ್ಞಾನ, ಶಾಂತಿ, ಶಕ್ತಿ, ಪ್ರೀತಿಯನ್ನು ಎಲ್ಲ ಮಕ್ಕಳಿಗೆ ಸೇಮ್ ಈಕ್ವಲ್ ಆಗಿ ಕೊಡ್ತಾ ಇದ್ದಾರೆ ಪರಮಾತ್ಮ. ನೀವು ಶಿಕ್ಷಕರಿದ್ದೀರಿ, ನೀವು ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಮನಸ್ಸಿನಿಂದ ಪಾಠ ಹೇಳ್ತೀರಿ. ಆ ಮಕ್ಕಳು ವಿದ್ಯಾರ್ಥಿಗಳೇನು ಸಕ್ಸಸ್ ಆಗಿ ಬಂದರು ಅಂದರೆ ಅವ್ರು ನೋಡಿ ಸಂತೋಷ ಪಡ್ತಾರೆ. ಶಿಕ್ಷಕರ ಒಂದು ನಿಜವಾದ ಸಂತೋಷ ಎಲ್ಲಿರ್ತದೆ? ತಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ. ಪ್ರತಿಫಲ ಏನಾದರೂ ನಿರೀಕ್ಷೆ ಮಾಡ್ತಾರೆ? ನೀವು ಹೋಗಿ ದೊಡ್ಡ ಜಾಬ್ ತಗೊಂಡು ಆ ದೊಡ್ಡ ಜಾಬಲ್ಲಿ 50% ನನಗೆ ಸ್ಯಾಲ್ರಿ ಕೊಡ್ಬೇಕು ನೀವು ಅಂತ ಹೇಳ್ತಾರೆ ಟೀಚರ್. ನಿರೀಕ್ಷೆ ಮಾಡುವುದಿಲ್ಲ. ಹಂಗೆ ಶಿವಬಾಬಾ, ನನ್ನ ಮಕ್ಕಳೇ ನೀವು ದೇವತೆಗಳಾಗ್ರಿ, ಸ್ವರ್ಗದ ಅಧಿಕಾರಿಗಳಾಗ್ರಿ, ಅಷ್ಟೇ ನನಗೆ ಸಂತೋಷ, ಖುಷಿ ಸಿಗ್ತದೆ ಅಂತಾರೆ ಬಾಬಾ. ಕೆಲವು ಮಕ್ಕಳು ಹೇಳ್ತಾರೆ, ಬಾಬಾ ನನ್ನ ಹತ್ರ ಏನೂ ಇಲ್ಲ ಕೊಡ್ಲಿಕ್ಕೆ ನಿನಗೆ, ನಮ್ಮ ಹತ್ರ ಏನಿದೆ, ಸಾಹುಕಾರ ಜನಗಳ ಹತ್ರ ನೀವು ಸೇವೆ ಮಾಡಿಕೊಡ್ರಿ ಅಂತ ಹೇಳ್ತಿರ್ತಾರೆ. ಕೆಲವರು ಬೇಜಾರಲ್ಲಿ ಹೇಳ್ತಿರ್ತಾರೆ, ನಾವೇನು ಬಡವರು, ನಮ್ಮ ಹತ್ರ ಏನಿಲ್ಲ, ಬಾಬಾ ನಿನ್ನ ಕಡೆ ನಿನಗೇನು ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ. ಬಾಬಾ ನಗ್ತಾ ಹೇಳ್ತಾರೆ, ನಿನ್ನ ಹತ್ರ ಇದೆ ಅಂತ ಹೇಳ್ತಾರೆ, ಹಠ ಹಿಡಿತಾರೆ ಬಾಬಾ. ನಿನ್ನ ಹತ್ರ ಇದೆ, ಕೊಡುವಂಥದ್ದು ಇದೆ ಅಂತ ಬಾಬಾ ಹಠ ಹಿಡಿತಾರೆ. ಏನದು? ನಿನ್ನ ಕೋಪ ಕೊಡು ನನಗೆ, ನಿನ್ನ ಚಿಂತೆ ಕೊಡು ನನಗೆ, ನಿನ್ನ ಅಹಂಕಾರ ಕೊಡು, ನಿನ್ನ ಭಯ ಕೊಡು, ನಿನ್ನ ಹಳೆಯ ಸಂಸ್ಕಾರಗಳನ್ನ ಕೊಡು ಅಂತ ಕೇಳ್ತಾರೆ. ಆ ಮಗು ಹೇಳಿ ವಾಪಸ್ ಆ ಮಗು ಆನ್ಸರ್ ಏನು ಮಾಡ್ತದೆ? ವಾಪಸ್ ಬಾಬನ ಕೇಳ್ತದೆ, ನಾವನ್ನೆಲ್ಲ ಕೊಟ್ಟರೆ ನೀನು ನನಗೇನು ಕೊಡ್ತೀಯ ಅಂತ ಕೇಳ್ತದೆ. ನಾನು ಚಿಂತೆ ಕೊಟ್ಟರೆ, ಹಳೆ ಸಂಸ್ಕಾರ ಕೊಟ್ಟರೆ, ಅಹಂಕಾರ ಕೊಟ್ಟರೆ, ಕೋಪ ಕೊಟ್ಟರೆ, ಭಯ ಕೊಟ್ಟರೆ ನೀನು ನನಗೇನು ಕೊಡ್ತೀವಿ ವಾಪಸ್ ಅಂತ ಕೇಳ್ತದೆ. ಅವಾಗ ಬಾಬಾ ಹೇಳ್ತಾರೆ, ಶಾಂತಿ ಕೊಡ್ತೀನಿ ಮಗು ನಿನಗೆ, ಪ್ರೀತಿ ಕೊಡ್ತೀನಿ ಮಗು ನಿನಗೆ, ಪವಿತ್ರತೆ ಕೊಡ್ತೀನಿ ಮಗು ನಿನಗೆ, ಸುಖ ಕೊಡ್ತೀನಿ ಮಗು ನಿನಗೆ, ಈ ಹೊಸ ಪ್ರಪಂಚದ ರಾಜ್ಯ ಭಾಗ್ಯ ಕೊಡ್ತೀನಿ, ಲಕ್ಷ್ಮೀನಾರಾಯಣರ ಜೊತೆ ಇರೋಂಗೆ ಮಾಡ್ತೀನಿ. ಇದು ನಿಷ್ಕಾಮ ಸೇವೆ ಬಾಬಾ. ನಿಷ್ಕಾಮ ಸೇವೆ ಪರಮಾತ್ಮ ಮಾಡುವ. ಈಗ ಹೊರಗಡೆ ನೋಡಿ, ಈಗ ನಾರ್ಮಲ್ ಒಬ್ಬ ತಾಯಿ ಇದ್ದೀರಿ, ಮಕ್ಕಳಿಗೆ ಊಟ ಮಾಡಿಸ್ತೀರಿ, ಚಿಕ್ಕಂದಿನಿಂದ ಊಟ ಮಾಡಿಸ್ತೀರಿ. ಆ ಮಗು ಸಣ್ಣದಿಂದ ದೊಡ್ಡದಾಗುವವರೆಗೂ ಎಷ್ಟೋ ಬಾರಿ ಜ್ವರ ಬಂದಿರ್ತದೆ ಅದಕ್ಕೆ.
ಜ್ವರ ಬಂದಾಗಲೆಲ್ಲ ಇಡೀ ರಾತ್ರಿ ನಿದ್ದೆ ಬಿಟ್ಟು ಆ ಮಗುನ ಕೇರ್ ಮಾಡ್ತೀರಿ ನೀವು ತಾಯಂದಿರು, ಮಾಡ್ತಿರಲ್ಲ ಎಲ್ಲರೂ ಅಂಥವ್ರು ಇದ್ದಿರ್ತಾನೆ. ದೊಡ್ಡ ಮಗು ಆಗೋವರೆಗೂ ಬಿಡುವುದಿಲ್ಲ. ಆ ಮಗುಗೆ ಜ್ವರ ಬಂದಿದೆ ಅಂದರೆ ಆ ದೊಡ್ಡದು ಆಗೋವರೆಗೂ ಕೂಡ ಜ್ವರ ಬಂದ ಸಮಯದಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡೋದಿಲ್ಲ, ಅಥವಾ ಹುಷಾರಿಲ್ಲದ ಸಮಯದಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡೋದಿಲ್ಲ. ಅಷ್ಟು ಸೇವೆ ಮಾಡ್ತೀರಿ ಮಗಂದು. ಸೇವೆ ಮಾಡೋ ಟೈಮಲ್ಲಿ ತಾಯಿ ಅನ್ನೋರು ನೀನು ನನಗೆ ದುಡ್ಡು ಕೊಟ್ಟರೆ ನೀನು ಸೇವೆ ಮಾಡ್ತೀನಿ ಅಂತ ಹೇಳಿದಾರ ಯಾವಾಗಾದರೂ? ಯಾವ ತಾಯಿ ಆದರೂ ಹೇಳಿದಾರ ಈ ಪ್ರಪಂಚದಲ್ಲಿ? ಪ್ರೀತಿಯಿಂದ ಸೇವೆ ಮಾಡ್ತಾರೆ. ನನ್ನ ಮಗು, ನನ್ನ ಮಗಳು, ನನ್ನ ಮಗ ಅಂತ ಸೇವೆ ಮಾಡ್ತಾರೆ ಪ್ರೀತಿಯಿಂದ. ವರ್ಷಗಳು ಕಳೆದ ನಂತರ ಆ ತಾಯಿಗೆ ಒಂದು ಆಸೆ ಇರ್ತದೆ, ನಾನು ವಯಸ್ಸಾದ ಮೇಲೆ ನನ್ನ ಮಕ್ಕಳು ನನ್ನನ್ನು ನೋಡ್ಕೊಳ್ಳಿ ಅಂತ. ಇದು ಸಹಜವಾಗಿರ್ತದೆ, ಅದೇನು ತೊಂದರೆ ಇಲ್ಲ, ಸಹಜವಾಗಿರ್ತದೆ ಅದು. ಆದರೆ ಶಿವಬಾಬಾ ಹಂಗಲ್ಲ. ಅವರಿಗೆ ಮಕ್ಕಳಿಂದ ಯಾವುದೇ ಪ್ರತಿಫಲ ಬೇಕಿಲ್ಲ. ನಾನು ವೃದ್ಧನೇ ಆಗುವುದಿಲ್ಲ, ನಾನು ಅಜರ ಅವಿನಾಶಿ, ನಾನು ವಯಸ್ಸಾಗುವುದಿಲ್ಲ ನನಗೆ ಅಂತ ಬಾಬಾ. ನಿಷ್ಕಾಮ ಸೇವಾದಾರ ಶಿವಬಾಬಾ. ಲೋಕದಲ್ಲಿ ಸಾಮಾನ್ಯ ತಂದೆ ತಾಯಿಗಳೇಮ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ತಾರೆ, ಆದರೆ ಅವ್ರ ಮನಸ್ಸಲ್ಲಿ ಏನೋ ಒಂದು ಸಹಜ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅವರು. ವಯಸ್ಸಾದ್ಮೇಲೆ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳಿ ಅಂತ. ಅದೇನು ತಪ್ಪಲ್ಲ, ಅದು ಒಂದು ಲೋಕದ ನಿಯಮ ಮಾಡಿಟ್ಟಿದ್ದಾರೆ, ಓಕೆ. ಬಟ್ ಶಿವಬಾಬಾ ಇಲ್ಲಿ ಡಿಫ್ರೆಂಟ್ ಕೆಲಸ ಮಾಡ್ತಾರೆ, ಸೇವೆ ಮಾಡ್ತಾರೆ. ಯಾವತ್ತಿಗೂ ವೃದ್ಧರಾಗುವುದಿಲ್ಲ, ವಯಸ್ಸಾಗುವುದಿಲ್ಲ, ಅಜರ ಅವರು. ಅವ್ರಿಗೆ ಹಸಿವಿಲ್ಲ, ಅವ್ರಿಗೆ ವಿಶ್ರಾಂತಿ ಬೇಕಾಗುವುದಿಲ್ಲ, ಅವ್ರಿಗೆ ಯಾರ ಹೆಲ್ಪು ಸಹಾಯ ಆಗತ್ತೆ. ಆದರೂ ಕೂಡ ಅವರು ಪರಮಧಾಮದಿಂದ ಭೂಮಿಗೆ ಬರ್ತಾರೆ. ಯಾಕೆ ಬರ್ತಾರೆ ಅಷ್ಟು ದೂರದಿಂದ? ಅವ್ರಿಗೆ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲ, ಅವ್ರಿಗೆ ಏನೋ ಸಿಗ್ತದೆ ಅಂದ್ರೆ ಬರಬೇಕಲ್ಲ ಅವರು. ಆದರೆ ನನಗೇನು ಮಕ್ಕಳಿಗೆ ಜ್ಞಾನವನ್ನು ಕೊಡ್ಲಿಕ್ಕೆ ಬರ್ತೇನೆ, ಆದ್ರೆ ನಾನೇನು ಸ್ವೀಕಾರ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ಯಾರ ಬಾಬಾ. ಪರಮಧಾಮದಿಂದ ಬರ್ತೀನಿ ನಾನು. ಯಾಕೆ? ನಿಮ್ಮಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೇನೆ ನಾನು. ನನ್ನ ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡಿ, ಸುಖಿ ಮಾಡಿ, ಹೊಸ ಪ್ರಪಂಚಕ್ಕೆ ಅಧಿಕಾರಿಯನ್ನಾಗಿ ಮಾಡಲಿಕ್ಕೆ ಅಷ್ಟು ದೂರದಿಂದ ಬರ್ತೇನೆ ನಿಮ್ಮ ಹತ್ರ ಅಂತ. ಅವ್ರಿಗೇನಾದರೂ ಬೇಕಾಗಿದೆ ನಮ್ಮಿಂದ? ಇಲ್ಲ, ಅವ್ರು ಕೊಡ್ಲಿಕ್ಕೆ ಮಾತ್ರ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಏನು ಹೇಳಿದ್ವಿ ಇವತ್ತು? ಬಾಬಾ ವಾಣಿಯಲ್ಲಿ ನಿಷ್ಕಾಮ ಸೇವಾದಾರಿ ಅಂತ ಕರೆಯಲಾಯಿತು. ಅನ್ಸಿ ಹಾಕೋರು ವಂಡರ್ಫುಲ್, ವಂಡರ್ಫುಲ್. ಈಗ ಕ್ವಶನ್ ಆ್ಯಂಡ್ ಆನ್ಸರ್ ಯಾರು ಹೇಳ್ತಾರೆ? ಲಾಸ್ಟ್ ಮಿನಿಟ್. ಓಂ ಶಾಂತಿ ಬಾಬಾ. ಶಾಂತಿ. ಹೇಳಿ ರುದ್ರಮ್ಮ ಅಕ್ಕ ಹೇಳ್ತೀವಿ. ಇಂದಿನ ಪ್ರಶ್ನೆ ಆಗಿದೆ, ಬೋಲನಾಥ ಶಿವ ತಂದೆಯು ನಾವೆಲ್ಲ ಮಕ್ಕಳ ಬಹಳ ದೊಡ್ಡ ಗ್ರಾಹಕನಾಗಿದ್ದಾರೆ, ಹೇಗೆ? ಉತ್ತರದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತಂದೆ ಹೇಳುತ್ತಾರೆ, ನಾನು ಇಷ್ಟು ಬೋಲ ಗ್ರಾಹಕನಾಗಿದ್ದೇನೆ, ನಿಮ್ಮ ಎಲ್ಲಾ ಹಳೆಯ ವಸ್ತುಗಳನ್ನು ಖರೀದಿ ಮಾಡುತ್ತೇನೆ ಮತ್ತು ಅದಕ್ಕೆ ಬದಲಾಗಿ ಎಲ್ಲಾ ಹೊಸ ವಸ್ತುಗಳನ್ನು ಕೊಡುತ್ತೇನೆ. ಬಾಬಾ, ಈ ತನು ಮನ ಧನ ಎಲ್ಲವೂ ತಮ್ಮದಾಗಿದೆ ಎಂದು ನೀವು ಹೇಳುತ್ತೀರಿ. ಪ್ರತಿಫಲವಾಗಿ ನಿಮಗೆ ಸುಂದರ ಶರೀರವೂ ಸಿಗುತ್ತದೆ, ಅಪಾರ ಧನವೂ ಆಗುತ್ತದೆ ಅಂತ ಹೇಳಿದ್ದಾರೆ ಬಾಬಾ. ವಂಡರ್ಫುಲ್ ಅಲ್ವಾ? ಹೌದು ಬಾಬಾ. ಎಕ್ಸಲೆಂಟ್. ದೊಡ್ಡ ಗ್ರಾಹಕ, ಮುಗ್ಧ ಬೋಲ ದೊಡ್ಡ ಗ್ರಾಹಕ ಆಗಿದ್ದಾರೆ ಶಿವ ಬಾಬಾ. ಅಂದ್ರೆ ನಮ್ದು ಏನೈತೆ ಹಳೆದೆಲ್ಲ ವಿಕಾರಿ ವಿಕಾರಗಳು ಇರ್ಬೋದು, ನಮ್ದು ಆಲಸ್ಯ, ನಮ್ದು ಏನ್ ಕೆಟ್ಟದಿದಾವಲ್ಲ, ಬಲಹೀನತೆಗಳಾಗಿರ್ಬೋದು, ಅವೆಲ್ಲ ಶಿವಭಾವನಿಗೆ ಕೊಡ್ಬೇಕು. ಆ ವಸ್ತುಗಳನ್ನ ಅವ್ರು ಖರೀದಿ ಮಾಡ್ತಾ ಇದಾರೆ, ನಮ್ಮಲ್ಲಿ ಕೆಟ್ಟ ಇರೋ ವಸ್ತುಗಳನ್ನ ಅವ್ರು ಖರೀದಿ ಮಾಡ್ತಾ ಇದಾರೆ. ಅದಕ್ಕೆ ಬದಲಾಗಿ ನಿಮಗೆ ಹೊಸ ವಸ್ತುಗಳನ್ನು ಕೊಡ್ತೇನೆ, ನಿಮ್ಗೆ ಅಪಾರವಾದ ಧನ ಸಂಪತ್ತು, ಸದಾ ಸುಖ, ಸದಾ ಆರೋಗ್ಯ, ಸದಾ ಸಂಪತ್ತಿರುವಂತ ಅಂತ ಸ್ವರ್ಗದ ಆಸ್ತಿನೇ ಕೊಡ್ತಾ ಇದೀನಿ ಬಾಬಾ. ಈ ತನು ಮನ ಎಲ್ಲವೂ ನಾವು ಸಂಗಮದಲ್ಲಿ ತಂದೆಗೆ ಅರ್ಪಣೆ ಮಾಡ್ತಾ ಇದ್ವಿ, ಎಲ್ಲವೂ ನಿಮ್ಮದಾಗಿದೆ ಬಾಬಾ ಅಂತೇಳಿ. ಅದಕ್ಕೆ ಅದ್ ಪ್ರತಿಫಲವಾಗಿ ನಿಮಗೆ ಸುಂದರವಾದ ಕಂಚನಕಾಯಾದ ಶರೀರ ಸಿಗುತ್ತಲ್ ಮಕ್ಳೇ, ನಿಮಗೆ ಧನ ಪ್ರಾಪ್ತಿಯು ಹೆಚ್ಚಿಗೆ ಇರ್ತತ್ತಲ್ಲ ಸತ್ಯುಗದಲ್ಲಿ ಅಂತ ಹೇಳ್ತಾರೆ ಬಾಬಾ. ವಂಡರ್ಫುಲ್, ಎಕ್ಸಲೆಂಟ್. ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನ ಸಮೀಪದಲ್ಲಿ ಕರೆದು ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ತಾ, ರಕ್ಷಕ ಕವಚವನ್ನು ಕೊರಳಲ್ಲಿ ಹಾಕ್ತಾ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ನಮ್ಮೆಲ್ರಿಗೂ ಹಾಕ್ತಾ, ಬಾಪ್ ದಾದಾ ಮಗುವಿನ ಗುಚ್ಛ
ಐಸಾ ನಿರಂತರ ಭವ ಸದಾ ನನ್ನೊಂದಿಗೆ ಹೀಗೆ ನಿರಂತರವಾಗಿ ಮನಸ್ಸು ಬುದ್ಧಿಯನ್ನು ಹೊಂದಿರುವಂತಹ ಶ್ರೇಷ್ಠ ಮಕ್ಕಳು ಮನ್ಮನಾಭಾವಸ್ಥೆಯಲ್ಲಿರುವಂಥವರು ಆಸ್ತಿಗೆ ಅರ್ಹರು ಅಂತ ಹೇಳ್ತಾ ವಿಜಯೀಭವದ ತಿಲಕ ಹಚ್ತಾ ಟೋಲಿಯನ್ನು ತಿನ್ನಿಸ್ತಾ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಪರಮೇಶ್ವರನಿಗೆ ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ಪರಮಾತ್ಮ, ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸುತ್ತೆ ನನ್ನ ಆತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆಯ ಪ್ರಕಾಶತೆ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಪರಮಾತ್ಮನ ಸಂತಾನನಾಗಿದ್ದೇನೆ. ಸಮೀಪದ ರತ್ನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠಗಳಿಗೆ ನಿರಂತರ ತಪಸ್ವಿ ಮೂರ್ತಿಗಳಿಗೆ ನಮಸ್ತೆ. ಓಂ ಶಾಂತಿ ಬಾಬಾ. ಥ್ಯಾಂಕ್ ಯು ಬಾಬಾ. ಕೋಟಿ ಕೋಟಿ ಧನ್ಯವಾದಗಳು ಬಾಬಾ. शिव भोला भंडारी त्रिलोकी अधिकारी, आभू पर धारे तन लिया है साकारी। शिव भोला भंडारी त्रिलोकी अधिकारी, आभू पर धारे तन लिया है साकारी। गीता ज्ञान गंगा से लाखों को तारा है, राजयोग से माना हमने शिव पिता हमारा है। शिव पिता हमारा है, ओ शिव पिता हमारा है। शिव भोला भंडारी त्रिलोकी अधिकारी। हम मिलन मनाएंगे, माया मोह निद्रगमों को दूर भगाएंगे। हम है प्यारी आत्मा है भाई बहन का नाता। शिव है परम पिता हमारा ब्रह्मा जग की माता। इस पावन नाते को तुम दिल में सजा लो, दिलों में सजा लो। शिव भोला भंडारी त्रिलोकी अधिकारी, आभू पर धारे तन लिया है साकारी। नहीं जाना
जाना, दिव्य गुणों से सजा लो जीवन सुहाना। ये संगम सुहाना इसे सांसों में बसा लो, सांसों में बसा लो। शिव भोला भंडारी त्रिलोकी अधिकारी, आभूर पधारे तन लिया है साकारी। शिव भोला भंडारी त्रिलोकी अधिकारी, आभूर पधारे तन लिया है साकारी। तन लिया है साकारी, तन लिया है साकारी। ಓಂ ಶಾಂತಿ, ಓಂ ಶಾಂತಿ, ಎಲ್ರಿಗೂ ಓಂ ಶಾಂತಿ. ಇಷ್ಟು ಪ್ರೀತಿ ಕೊಟ್ಟು ಹೋದ್ರಲ್ಲ ಬಾಬರವರು ಇವತ್ತು. ಶಿವ ಬೋಲಾ ಓಂ ಭಂಡಾರಿ. ಶಾಂತಿ ಓಂ ಬಾಬಾ. ಶಾಂತಿ. ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ ಎಲ್ರಿಗೂ ಓಂ ಶಾಂತಿ. ಶಾಂತಿ ಬಾಬಾ, ಧನ್ಯವಾದ ಬಾಬಾ. ಶ್ರೀಯರ್ಕವರು, ಶಾಂತಿ ಬಾಬಾ, ಥ್ಯಾಂಕ್ ಯು ಬಾಬಾ. ಶ್ವೇತಾ ಅವ್ರು, ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ ಬಾಬಾ, ಧನ್ಯವಾದ, ಧನ್ಯವಾದ. ಎಲ್ರಿಗೂ